ತತ್ಸತ್. ಎಲ್ಲರಿಗೆ ನಮಸ್ಕಾರ. ಉಪನಿಷತ್ತುಗಳ ಪರಿಚಯದ ಈ ಭಾಷಣ ಮಾಲಿಕೆಯಲ್ಲಿ ನಿನ್ನೆ ನಾವು ಉಪನಿಷತ್ ಸಾಮಾನ್ಯದ ಪರಿಚಯವನ್ನು, ಅವುಗಳ ವಿಷಯ ವ್ಯಾಪ್ತಿ, ಸಂಖ್ಯೆ ಮತ್ತು ಅದಕ್ಕೆ ಕಾಲದೇಶ ಏನಾದರೂ ಉತ್ಪತ್ತಿಗೆ ಉಂಟಾ ಅನ್ನುವುದು, ಹಾಗೂ ಇನ್ನು ಕೆಲವು ಆನುಷಂಗಿಕವಾಗಿ ಗೌಣವಾಗಿ ಬರುವಂಥ ಶೈಲಿ, ಸ್ವಾರಸ್ಯ ಇತ್ಯಾದಿಗಳನ್ನು ಸ್ಥೂಲವಾಗಿ ಗಮನಿಸಿದ್ವಿ. ಇನ್ನು ನಾವು ಆಯ್ಕೆ ಮಾಡಿಕೊಂಡ ಉಪನಿಷತ್ತುಗಳ ಪ್ರಧಾನವಾದ ಉಪನಿಷತ್ತುಗಳು ಅಂತ ಯಾವುವಿವೆ ಅವುಗಳ ಸಂಖ್ಯೆ ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನು ಗಮನಿಸಿಕೊಂಡದ್ದಾಯಿತು. ಇನ್ನು ಈ ಹೊತ್ತಿನಿಂದ ಮುಂದೆ ಅವಕಾಶ ಸಿಕ್ಕಂತೆಲ್ಲ ಇನ್ನು ಮುಂದಿನ ಈ ದಿವಸ ಸೇರಿಕೊಂಡು 4 ದಿನ ಮತ್ತು ಮುಂದೆ ಕಾಲಕ್ರಮದಲ್ಲಿ ಯಥೋಪಜೋಷವಾಗಿ ನಾವು ಮಿಕ್ಕ ಉಪನಿಷತ್ತುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಈಶಾವಾಸ್ಯೋಪನಿಷತ್ತು. ಈಶಾವಾಸ್ಯೋಪನಿಷತ್ತನ್ನು ಈಶೋಪನಿಷತ್ತು, ಈಶಾವಾಸ್ಯೋಪನಿಷತ್ತು, ಸಂಹಿತೋಪನಿಷತ್ತು, ಮಂತ್ರೋಪನಿಷತ್ತು, ವಾಜಸನೇಯೋಪನಿಷತ್ತು ಅಂತೆಲ್ಲ ಕರೆದಿದ್ದಾರೆ. ವಾಜ ಅಂದರೆ ಅನ್ನ ಅನ್ನುವ ಅರ್ಥ ಉಂಟು. ಸನಿ ಅಂತಂದರೆ ದಾನ ಮಾಡ್ತಕ್ಕಂಥವನು ಅನ್ನುವ ಅರ್ಥ ಉಂಟು. ಈ ಕಾರಣದಿಂದ ವಾಜಸನಿ ಸನಿರ್ದಾನಂ ಯಸ್ಯ ಮಹರ್ಷೇಹೇ ಅಂತನ್ನುವ ಅರ್ಥ ಇಟ್ಟುಕೊಂಡಾಗ ಸನಿರ್ದಾನಂ ಮಹರ್ಷೇ ಸೋಯಂ ಇತಿ ವಾಜಸನಿಹಿ ಅಂತ ಮಾಡಿಕೊಂಡಾಗ ಯಾಜ್ಞವಲ್ಕ್ಯರ ತಂದೆ ದೇವರಾತ, ಆತನ ಅನ್ನದಾನದ ಒಂದು ವೈಖರಿಯಿಂದ ವಾಜಸನಿ ಅನ್ನುವ ಹೆಸರು ಬಂದಿತ್ತು. ಆತನ ಮಗ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಈ ಹೆಸರು, ಅದು ವಾಜಸನೇಯಿ ಅಂತ. ಅವರಿಗೆ ಸಂಬಂಧಪಟ್ಟ ಉಪನಿಷತ್ತಾಗಿ ವಾಜಸನೇಯಿ ಉಪನಿಷತ್ತು ಅಂತ. ಇನ್ನೊಂದು ವಾಜಿ ಅಂತಂದರೆ ವಾಜ ಅಸ್ಮಿನ್ನಿತಿ ವಾಜಿನ್, ಅಶ್ವ ಕುದುರೆ, ಬಲ ಶಕ್ತಿ ಅನ್ನುವ ಅರ್ಥ ಕೂಡ ಉಂಟು. ಅನ್ನದಿಂದ ಬಲ, ಆ ಬಲದ ಮಹಾಪ್ರತೀಕವೇ ಸೂರ್ಯನ ಅಶ್ವರೂಪ. ಈ ಸೂರ್ಯನನ್ನು ಅಶ್ವ ಅಥವಾ ಕಾಲವನ್ನು ಅಶ್ವ ಅಂತ ಕರೆಯುವುದು ವೇದಗಳಲ್ಲಿ ಮತ್ತೆ ಮತ್ತೆ ತೋರಿಕೊಳ್ಳುವ ಪ್ರತಿಮೆ. ಮುಂದೆ ನಾವು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬಹಳ ಸೊಗಸಾಗಿರುವ ಆ ಭಾಗಗಳನ್ನು ಕಾಣ್ತೀವಿ. ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ಅಶ್ವರೂಪಿಯಾದ ಆದಿತ್ಯ ಯಾಜ್ಞವಲ್ಕ್ಯರಿಗೆ ಮಾಡಿದ ಉಪದೇಶದ ಫಲವಾಗಿ ಬಂದ ಒಂದು ವೇದ, ಒಂದು ಬ್ರಾಹ್ಮಣ ಮತ್ತು 2 ಉಪನಿಷತ್ತುಗಳು. ಅಲ್ಲಿ ಒಂದು ಉಪನಿಷತ್ತಂತೂ ಯಾಜ್ಞವಲ್ಕ್ಯರ ಬದುಕೇ ಅದರ ಭಾಗವಾಗಿರುವಂಥದ್ದು, ಬೃಹದಾರಣ್ಯಕ, ಇದನ್ನು ಕಾಣ್ತೀವಿ. ಈ ಎಲ್ಲ ದೃಷ್ಟಿಯಿಂದ ಈ ಒಂದು ಉಪನಿಷತ್ತಿಗೆ ವಾಜಸನೇಯಿ ಉಪನಿಷತ್ತು ಅಂತಲೂ ಅರ್ಥ ಉಂಟು ಅಂತಾರೆ, ಹೆಸರುಂಟು ಅಂತ. ಏನೇ ಇದ್ದರೂ ಇದು ವೇದಗಳಲ್ಲಿ ಪ್ರಸಿದ್ಧವಾದ ಶುಕ್ಲಯಜುರ್ವೇದದ 40ನೇ ಅಧ್ಯಾಯವಾಗಿ ಬರುತ್ತದೆ. ಶುಕ್ಲಯಜುರ್ವೇದ ಒಟ್ಟು 40 ಅಧ್ಯಾಯಗಳಿಂದ ಕೂಡಿರುವ ಮಂತ್ರಭಾಗ. ಅದರಲ್ಲಿ ಕಟ್ಟ ಕಡೆಯದು. ಈ ಒಂದು ಅಧ್ಯಾಯವನ್ನು ಕರ್ಮಕಾಂಡದ ವಿನಿಯೋಗ ಇಲ್ಲದ್ದು, ಆ ಕಾರಣದಿಂದಲೇ ಇದು ಜ್ಞಾನಕಾಂಡದ ಭಾಗ ಅಂತ ಹೇಳುವುದುಂಟು. ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಸಂಹಿತೆಯಲ್ಲಿ ಬರುವ ಮಂತ್ರಗಳಿಗೆ, ಅದರಲ್ಲಿಯೂ ತ್ರಯಿ ಅಂತ ಹೆಸರಾದ ಋಗ್ಯಜುಸ್ಸಾಮಗಳಲ್ಲಿ ಯಾವುದೇ ಮಂತ್ರಕ್ಕೂ ಯಜ್ಞ ವಿನಿಯೋಗವನ್ನು ತೋರ್ಪಡಿಸಬೇಕು. ಹಾಗೆ ಯಜ್ಞ ವಿನಿಯೋಗ ಇಲ್ಲ ಅಂತಂದರೆ ಯಜ್ಞ ಪ್ರಶಂಸಾ ರೂಪವಾಗಿ, ಅರ್ಥವಾದ ರೂಪವಾಗಿ ಆದರೂ ಬರಬೇಕು. ಹಾಗೆ ಯಾವುದೂ ಅಲ್ಲ ಅಂತಂದರೆ ಅದನ್ನು ಕೇವಲ ಜ್ಞಾನಕಾಂಡದ್ದು ಅಂತ ಪ್ರತ್ಯೇಕ ಮಾಡುವುದುಂಟು. ಆ ಥರ ನೋಡಿದಾಗ ಇದು ಜ್ಞಾನೈಕ ಪಾರಮ್ಯದ್ದು, ಆತ್ಮದ್ರವ್ಯವನ್ನು ಕುರಿತಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಈ ಒಂದು ಶುಕ್ಲಯಜುರ್ವೇದದ ಸಂಹಿತೆಯಲ್ಲಿ 3988 ಮಂತ್ರಗಳಿವೆ. ಇಲ್ಲಿ ಇರುವುದು ಈ ಉಪನಿಷತ್ತು ಕಟ್ಟಕಡೆಯ ಅಧ್ಯಾಯದಲ್ಲೇ ಕೇವಲ 18 ಮಂತ್ರಗಳಿವೆ. ಅಂದರೆ 3970 ಮಂತ್ರಗಳು ಕರ್ಮಕಾಂಡೀಯವಾದ ವಿನಿಯೋಗವನ್ನು ಹೊಂದಿವೆ ಅಂತ ಗೊತ್ತಾಗುತ್ತದೆ. ಅದರೊಳಗೆ 700 ಮಂತ್ರಗಳು ಋಗ್ವೇದದಿಂದಲೇ ಸ್ವೀಕಾರ ಮಾಡಿಕೊಂಡಿರತಕ್ಕಂಥದ್ದು. ಅಂದರೆ ಹತ್ತತ್ರ 3000 ಮಂತ್ರಗಳು ಯಜಸ್ಸಾಗಿ ಇಲ್ಲಿ ರೂಪುಗೊಂಡಿರುವಂಥವು. ಇರಲಿ, ಇದನ್ನು ಮಂತ್ರೋಪನಿಷತ್ತು ಅಂತ ಯಾಕೆ ಕರೀತಾರೆ ಅಂದರೆ ಎಲ್ಲಿಯೂ ಇಲ್ಲಿ ಗದ್ಯ ಭಾಗ ಇಲ್ಲ. ಇರುವ 18 ಕೂಡ ಛಂದೋಬದ್ಧವಾದಂಥವು, ಋಗ್ಮಾತ್ರವಾದದ್ದು. ಆ ಕಾರಣದಿಂದ ಇದಕ್ಕೆ ಮಂತ್ರೋಪನಿಷತ್ತಂತಲೂ ಕರೀತಾರೆ ಅಂತ. ಆದರೆ ಗದ್ಯಕ್ಕೂ ಕೂಡ ಮಂತ್ರ ಅಂತ ಕರೆಯುವ ರೂಢಿ ಉಂಟು. ಹೀಗಾಗಿ ಸಂಹಿತೆಯನ್ನು ಪ್ರಧಾನವಾಗಿ ಮಂತ್ರ ಅಂತ ಹೇಳ್ತೀವಿ. ಮಂತ್ರ ಬ್ರಾಹ್ಮಣಯೋರ್ ವೇದ ಶಬ್ದ ಅನ್ನುವಲ್ಲಿ ನಮಗೆ ಸಂಹಿತೆಯನ್ನು ಮಂತ್ರ ಅಂತ ಕರೆಯೋದ್ರಿಂದ ಸಂಹಿತೋಪನಿಷತ್ತು ಅನ್ನುವ ತಾತ್ಪರ್ಯವೇ ಅನ್ನುವ ಭಾವದಿಂದಲೇ ಇದನ್ನು ಮಂತ್ರೋಪನಿಷತ್ತು ಅಂತ ಹೇಳ್ತಾರೆ ಅಂತ. ಮಂತ್ರೋದಯ ಅನ್ನುವ ಹೆಸರಿನಲ್ಲಿ ನಮ್ಮ ಮಾಸ್ತಿಯವರು ಇದೇ ಉಪನಿಷತ್ತಿನ
ತಾತ್ಪರ್ಯವನ್ನು ಬಹಳ ಸೊಗಸಾಗಿ ಒಂದು ಕಥಾರೂಪದಲ್ಲಿ ಕೂಡ ಹೆಣೆದಿದ್ದಾರೆ. ಇನ್ನು ಇದಕ್ಕೆ ಪಾರಂಪರಿಕವಾಗಿ ಅನೇಕ ವ್ಯಾಖ್ಯಾನಗಳು ಉಂಟು. ಬಹಳ ವಿಸ್ತೃತವಾದ ಜನಪ್ರಿಯವಾದ ಉಪನಿಷತ್ತಾದ ಕಾರಣ ಇದಕ್ಕೆ ವ್ಯಾಖ್ಯಾನಕ್ಕೇನೂ ಕೊರತೆ ಇಲ್ಲ. ತುಂಬ ದೊಡ್ಡ ಪರಂಪರೆಯೇ ಉಂಟು. ಅತ್ಯಂತ ಪ್ರಾಚೀನರಾದಂತಹ ವೇದಭಾಷ್ಯಕಾರರಿಂದ ನೋಡಿಕೊಂಡು ಈಚಿನವರೆಗೂ ಮಾಡಿದ್ದಾರೆ. ಆಚಾರ್ಯರುಗಳಂತೂ ಇದ್ದೇ ಇದ್ದಾರೆ. ಶಂಕರರು, ರಾಮಾನುಜರು ನೇರವಾಗಿ ಬರೆಯಲಿಲ್ಲ, ಆದರೆ ಅವರ ಪರಂಪರೆಯಲ್ಲಿ ಬಂದ ಮಹಾವಿದ್ವಾಂಸರಾದ ಕವಿತಾರ್ಕಿಕ ಕೇಸರಿ ಅಂತ ಹೆಸರಾದ ನಿಗಮಾಂತ ದೇಶಿಕ ವೆಂಕಟನಾಥ ವೇದಾಂತ ದೇಶಿಕರು ವ್ಯಾಖ್ಯಾನ ಬರೆದಿದ್ದಾರೆ. ಮುಂದೆ ಅದಕ್ಕೆ ವಿವರಣೆ, ಟಿಪ್ಪಣಿ, ವಿವೃತಿ ಇತ್ಯಾದಿಗಳು ಸಾಗಿ ಬಂದಿವೆ. ಇನ್ನು ಮಧ್ವಾಚಾರ್ಯರು 10 ಉಪನಿಷತ್ತುಗಳಿಗೂ ಭಾಷ್ಯ ಬರೆದಿದ್ದಾರೆ. ಅದಾದ ಮೇಲೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂಥ ಟೀಕಾಕೃತ್ಪಾದರು ಅಂತ ಹೆಸರಾದ ಜಯತೀರ್ಥ ಸ್ವಾಮಿಗಳು, ಆಮೇಲೆ ಟಿಪ್ಪಣ್ಯಾಚಾರ್ಯರು ಅಂತಲೇ ಹೆಸರಾದ ಪರಿಮಳಾಚಾರ್ಯ ಅನ್ನುವ ಅಭಿಧಾನವನ್ನು ಪಡೆದ ರಾಘವೇಂದ್ರ ಸ್ವಾಮಿಗಳು, ಅವರು ಇದಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಹಾಗಲ್ಲದೆ ಇನ್ನೂ ಅನೇಕ ಟಿಪ್ಪಣಿಗಳು ಉಂಟು. ಮಾಧ್ವ ಸಂಪ್ರದಾಯದಲ್ಲಿ ಬೇಕಾದಷ್ಟು ಉಂಟು. ಈ ರೀತಿಯಾಗಲ್ಲದೆ ವೇದ ಭಾಷ್ಯಗಳನ್ನೇ ಪ್ರತ್ಯೇಕವಾಗಿ ಬರೆದಂಥವರು ಉಂಟು. ಅಂಥವರಲ್ಲಿ ನಮಗೆ ವುಬಟಾಚಾರ್ಯರು ಅವರಿದ್ದಾರೆ. ಮತ್ತು ಸಾಯಣಾಚಾರ್ಯರ ವೇದಭಾಷ್ಯ ಬಹಳ ಪ್ರಸಿದ್ಧವಾದಂಥದ್ದು. ಅನಂತಾಚಾರ್ಯ, ಆನಂದ ಭಟ್ಟ, ಬ್ರಹ್ಮಾನಂದ, ರಾಮಚಂದ್ರ ಪಂಡಿತ, ಶ್ರೀವತ್ಸಾಂಕ, ಕೂರ್ರನಾರಾಯಣ ಇತ್ಯಾದಿಗಳು ಬೇರೆ ಬೇರೆ ಭಾಷ್ಯ ಸಂಪ್ರದಾಯಗಳಲ್ಲಿ ಬಂದು ಈ ಮಂತ್ರದ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಡೀ ಸಂಹಿತೆಗೂ ಕೂಡ ವ್ಯಾಖ್ಯಾನ ಮಾಡಿದಂಥದ್ದು ಕಾಣುತ್ತದೆ. ವಿಶೇಷವಾಗಿ ವುಬಟಾಚಾರ್ಯರು ಮತ್ತು ಸಾಯಣಾಚಾರ್ಯರು ಸಮಗ್ರವಾದ ಈ ಶುಕ್ಲಯಜುರ್ವೇದಕ್ಕೆ, ಸಾಯಣಾಚಾರ್ಯರಂತೂ ಸಕಲ ವೇದಗಳಿಗೆ ಭಾಷ್ಯ ಬರೆಯುವಲ್ಲಿ ಇದಕ್ಕೂ ಕೂಡ ಬರೆದಿದ್ದಾರೆ. ಹಾಗಲ್ಲದೆ ಶಂಕರರ ಪರಂಪರೆಯಲ್ಲಿ ಶಂಕರರು ಅವರು ಬರೆದಂಥ ಭಾಷ್ಯದ ಮೇಲೆ ಆನಂದಗಿರಿಗಳ ಟೀಕೆ ಮತ್ತು ಶಂಕರಾನಂದರು ಅದರ ಮೇಲೆ ಬರೆದಂಥ ವಿವೃತಿ, ಈ ರೀತಿಯಾಗಿ ಸಾಕಷ್ಟು ಬೆಳವಣಿಗೆ ಆಗಿದೆ ಈ ಸಾಹಿತ್ಯ. ಆದರೆ ಈಚಿನ ಕಾಲದಲ್ಲಿ ಕೂಡ ಇದರ ಬಗೆಗೆ ತುಂಬ ಚೆನ್ನಾಗಿರುವಂಥ ಕೆಲಸಗಳು ನಡೀತಲೇ ಬಂದಿವೆ. ಆಧುನಿಕರಲ್ಲಿ ಗಾಂಧೀಜಿಯವರಿಗೆ ಈ ಉಪನಿಷತ್ತು ತುಂಬ ಪ್ರಿಯವಾಗಿತ್ತು ಅಂತ ಗೊತ್ತಾಗುತ್ತದೆ. ವಿನೋಬಾ ಭಾವೆಯವರು ಇದಕ್ಕೆ ಮರಾಠಿಯಲ್ಲಿ, ಹಿಂದಿಯಲ್ಲಿ ಸೊಗಸಾಗಿರುವಂಥ ವಿವರಣವನ್ನು ಬರೆದಿದ್ದಾರೆ. ಅದಲ್ಲದೆ ಸ್ವಾಮಿ ಚಿನ್ಮಯಾನಂದರು ಬರೆದಿದ್ದಾರೆ. ಭಕ್ತಿವೇದಾಂತ ಪ್ರಭುಪಾದ ಸ್ವಾಮಿಗಳು ಬರೆದಿದ್ದಾರೆ. ಹೀಗೆ ತಮ್ಮ ತಮ್ಮ ದೃಷ್ಟಿಕೋನಕ್ಕೆ ಅನುಸಾರವಾಗಿ ಬರೆದಂಥದ್ದು ಉಂಟು. ಹೊಳೆನರಸೀಪುರದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಶಂಕರ ಭಾಷ್ಯಾನುಸಾರವಾಗಿ ಅನುವಾದ ಮಾಡಿದ್ದಾರೆ. ಪೂರ್ಣಪ್ರಜ್ಞಾ ವಿದ್ಯಾಶಾಲೆಯಿಂದ ಅನೇಕ ವಿದ್ವಾಂಸರ ನೆರವಿನಿಂದ ಸರ್ವಮೂಲ ಗ್ರಂಥಗಳ ಅನುವಾದವಾಗುತ್ತಾ ಬಂದಿದೆಯಲ್ಲ, ಅಲ್ಲಿ ಕೂಡ ಮಧ್ವಾಚಾರ್ಯರ ಭಾಷ್ಯವನ್ನು, ಟಿಪ್ಪಣಿ ಇತ್ಯಾದಿಗಳ ಅನುವಾದವನ್ನು ಕಾಣಬಹುದು. ಮತ್ತು ನಮ್ಮವರೇ ಆದಂಥ ಪ್ರೊಫೆಸರ್ ಅನಂತರಂಗಾಚಾರ್ಯರು ಉಪನಿಷತ್ತುಗಳ ಬಗೆಗೆ ಸೊಗಸಾದ ದೃಷ್ಟಿಕೋನ ಇಟ್ಟುಕೊಂಡು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಬರೆದಿದ್ದಾರೆ. ಹೀಗೆ ತುಂಬ ದೊಡ್ಡ ವಾಂಗ್ಮಯ ಸಾಗಿ ಬಂದಿದೆ. ಸುಮಾರು ವರ್ಷಗಳ ಕೆಳಗೆ ಬರೆದಿದ್ದರೂ ಈಚೆಗೆ ಹೆಚ್ಚು ಜನಪ್ರಿಯವಾದ, ವಿದ್ವಾಂಸರ ಮನಸೆಳೆದಂಥ ಒಂದು ವಿನೂತನವಾದ ಸಂಸ್ಕೃತ ವ್ಯಾಖ್ಯಾನ ಅಂತಂದರೆ ಇವತ್ತು ನಮ್ಮ ಸುದೈವದಿಂದ ನಮ್ಮ ನಿಕಟದಲ್ಲಿಯೇ ಇರತಕ್ಕಂಥ ಸ್ವಾಮಿ ಹರ್ಷಾನಂದಪುರಿಗಳು, ರಾಮಕೃಷ್ಣಾಶ್ರಮದ ಅಧ್ಯಕ್ಷರು, ಅವರು ಬಹಳ ಸೊಗಸಾಗಿರುವಂಥ ಅತ್ಯಂತ ರಮಣೀಯವಾದ ಸಂಸ್ಕೃತದ ವ್ಯಾಖ್ಯಾನವನ್ನು ಈಶಾವಾಸ್ಯ ಉಪನಿಷತ್ತಿನ ಮೇಲೆ ಬರೆದಿದ್ದಾರೆ. ಅದರ ಕನ್ನಡ ಅನುವಾದವನ್ನು ಕೂಡ ಅದನ್ನು ಸೇರಿಸಿ ಈಚೆಗೆ ಪುನರ್ಮುದ್ರಣ ಕೂಡ ರಾಮಕೃಷ್ಣಾಶ್ರಮದವರು ಮಾಡಿದ್ದಾರೆ. ಈ ಥರ ಕಡಿಮೆ ಅಂದರೆ ಒಂದು 50-60 ಬಗೆಯಲ್ಲಿ ನಮಗೆ ಕಾಣಸಿಗುತ್ತವೆ. ಇನ್ನು ದೇಶ ಭಾಷೆಗಳಲ್ಲಿ ಬಂದಂಥ ಅನುವಾದಗಳಿಗೆ, ಟಿಪ್ಪಣಿಗಳಿಗೆ ಕೊನೆ ಮೊದಲಿಲ್ಲ. ಒಂದು ಗೋರಖ್ಪುರ ತೆಗೆದುಕೊಂಡರೆ ಸಾಕು ಎಷ್ಟು ನಡ್ಕೊಂಡು ಬಂದಿದೆ ಅಂತ ಗೊತ್ತಾಗುತ್ತದೆ. ಒಂದು ಚೌಕಾಂಬ ಪ್ರೆಸ್ನಲ್ಲಿ ಕಂಡರೆ ಸಾಕು ಗೊತ್ತಾಗುತ್ತದೆ. ಒಂದು ವಾವಿಳ್ಳಾದವರನ್ನು ನೋಡಿದರೆ ಗೊತ್ತಾಗುತ್ತದೆ. ಹಾಗಲ್ಲದೆ ಒಂದೊಂದು ದೇಶ ಭಾಷೆಗಳಲ್ಲಿ ಕೂಡ ಸ್ವತಂತ್ರಿಸಿ ಅನೇಕರು ಮಾಡಿದ್ದಾರೆ. ಇದು ಸೊಗಸಾದ ಚಿಕ್ಕ ಚೊಕ್ಕ ಉಪನಿಷತ್ತು ಅನ್ನುವಂಥದ್ದು, ಮತ್ತು ತುಂಬ ತತ್ವದ ತೊಡಕಿಲ್ಲ ಅನ್ನುವುದು, ಮತ್ತು ಇಲ್ಲಿ ಹೆಚ್ಚಾಗಿ ದ್ವೈತಾದ್ವೈತದ ರಗಳೆಗಳು ಕಾಡುವುದಿಲ್ಲ ಅನ್ನುವುದು, ಈ ಎಲ್ಲ ಕಾರಣದಿಂದ ಅನೇಕರಿಗೆ ಇದು ಆಪ್ಯಾಯನ ಆಗಿದೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಜೀವನಕ್ಕೆ ತುಂಬ ನಿಕಟವಾಗಿರುವಂಥ ಉಪನಿಷತ್ತುಗಳಲ್ಲಿ ಕೂಡ ಇದು ಪ್ರಧಾನವಾಗಿದೆ. ಹೀಗಾಗಿ ಅನೇಕ ವಿದ್ವಾಂಸರು, ಜಿಜ್ಞಾಸುಗಳು, ಅಧ್ಯಾತ್ಮ ಜೀವಿಗಳು ಬರೆದುಕೊಂಡು ಬಂದಿದ್ದಾರೆ. ಆದರೆ ನನಗೆ ಇವೆಲ್ಲರಿಗಿಂತಲೂ ಕೂಡ ತುಂಬ ಉಪಾದೇಯವಾಗಿ ಕಂಡದ್ದು ಮತ್ತು ನಮಗೆ ತುಂಬ ಸಂಗತ ಅಂತ ಅನಿಸಿದ್ದು ಸುಮಾರು ವರ್ಷಗಳ ಕೆಳಗೆ, ಹತ್ತತ್ರ 6 ದಶಕಗಳ ಕೆಳಗೆ DVG ಅವರು ಬರೆದಂಥ ಒಂದು ಈಶೋಪನಿಷತ್ತು ಅನ್ನುವ ಕನ್ನಡದ ಗದ್ಯ ಪದ್ಯ ವಿವರಣೆಯ ಈ ಒಂದು ಕೃತಿ ತುಂಬ ಚೆನ್ನಾಗಿರುವಂಥದ್ದು ಅಂತ ಅನಿಸಿದೆ. ಅದಕ್ಕೆ ಕಾರಣ ಇಷ್ಟೇ, ನಮ್ಮ ಆಚಾರ್ಯರುಗಳು ಎಲ್ಲರ ಬಗೆಗೂ ಗೌರವ ಇಟ್ಟುಕೊಂಡು ಆ ಇಡೀ ವ್ಯಾಖ್ಯಾನ ಪರಂಪರೆಯನ್ನು ಆಧಾರದಲ್ಲಿಟ್ಟುಕೊಂಡು ಉಪಲಬ್ಧ ಇರತಕ್ಕಂಥ ಒಂದು 20-25
ವಿವೃತಿಗಳನ್ನು ನೋಡಿಯೋ ಸಂಸ್ಕೃತದಲ್ಲಿ ನನಗನಿಸಿದ್ದೇನೆಂದರೆ, ಅವರುಗಳು ಎಷ್ಟೇ ದೊಡ್ಡವರಾದರೂ ಅವರು ಅವರ ಕಾಲದ ಉತ್ಪನ್ನಗಳು. ದೇ ಆರ್ ಆಲ್ಸೋ ಪ್ರಾಡಕ್ಟ್ ಆಫ್ ದೇರ್ ಟೈಮ್ಸ್. ಇದನ್ನು ನಾವು ಮರೆಯುವಂತೆ ಇಲ್ಲ. ಅವರ ಇಂಗಿತ ಉದ್ದೇಶ ಎಷ್ಟೇ ಒಳ್ಳೆಯದಾಗಿದ್ದರೂ ಕೆಲವೊಂದು ನಮ್ಮ ಕಾಲಕ್ಕೆ ಅನುಕೂಲವಾಗುವುದು ಕಷ್ಟ. ಆಮೇಲೆ ಅವರ ಕಾಲದಲ್ಲಿ ಅವರಿಗೆ ಯಾವುದು ತುಂಬ ಕಷ್ಟವಾಗಿತ್ತೋ ಅದರಿಂದಾಗಿ ಪಾಪ ಇದನ್ನು ವಿವರಣೆ ಮಾಡಬೇಕಾದ್ರೆ ಕೆಲವೊಂದು ಶೀರ್ಷಾಸನ ಹಾಕ್ತಾರೆ ಎಲ್ಲ ಆಚಾರ್ಯಗಳು ಒಂದಲ್ಲ ಒಂದು ಕಡೆ. ಆ ರೀತಿಯಾದ ಕಷ್ಟ ನಮಗೆ ಇಲ್ಲ. ಈ ದೃಷ್ಟಿಯಿಂದ ನಮಗೆ ಕೆಲವು ಕಡೆಗೆ ತುಂಬ ಅನುಕೂಲ ಉಂಟು, ಅವರಿಗೆ ಒಂದೆರಡು ಕಡೆ ಅನುಕೂಲ ಇದೆ. ಮುಖ್ಯವಾಗಿ ಅವರಿಗೆ ಅನುಕೂಲ ಇರುವ ಸಂದರ್ಭಗಳು ಯಾವುವು ಅಂತಂದರೆ ಗಾಢವಾದ ಶ್ರದ್ಧೆ, ಪ್ರಶ್ನಾತೀತವಾದ ಶ್ರದ್ಧೆ, ಅಳವಿಲ್ಲದ ಭಕ್ತಿ ಮತ್ತು ನಿರ್ಭರವಾದ ಕ್ರಿಯಾಶೀಲತೆ. ಅದನ್ನು ಸಾಧಿಸಬೇಕು ಅಂತಂದರೆ ಎಲ್ಲವನ್ನೂ ಬಿಟ್ಟು ಇನ್ಯಾವುದರ ಚಿಂತೆಯೂ ಇಲ್ಲದೆ ಪರಮೈಕಾಗ್ರ ದೃಷ್ಟಿಯಿಂದ ಪರಮೈಕಾಂತಿಕವಾದ ನೆಲೆಯಿಂದ ಕೆಲಸ ಮಾಡುವಂಥ ಒಂದು ಮನೋಧರ್ಮ ಅವರದಾಗಿತ್ತು. ಮತ್ತು ಅತ್ಯಂತ ಆರ್ದ್ರವಾದ ಶ್ರದ್ಧೆ, ಪ್ರಾಂಜಲವಾದ ಪ್ರೀತಿ. ಅದು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿಕೊಂಡು ಕೆದಕ್ತಾ ಇರಲಿಲ್ಲ, ಕೆಲವನ್ನ ಹಾಗೆ ಒಪ್ಕೊಂಡು ಬಿಡ್ತಾ ಇತ್ತು. ಅದು ಎಷ್ಟೋ ಬಾರಿ ಅನನ್ವಿತ ಅಂತ ತೋರಿದ್ರು ಇದು ವಿಚಾರ ಸಹವ ಅನ್ನುವ ಸಂದೇಹ ಬಂದರೂ ಕೂಡ ಒಪ್ಕೊಳ್ತಾ ಇದ್ದರು. ಈ ರೀತಿಯಾಗಿ ಅವರಿಗಿದ್ದ ಶ್ರದ್ಧಾನುಕೂಲ್ಯ ಮತ್ತು ಕಾಲಾನುಕೂಲ್ಯ ಅಂದರೆ ವಿರಾಮಾನುಕೂಲ್ಯ ನಮಗಿಲ್ಲದಂತೆ ಆಗಿವೆ. ಅವರಿಗೆ ಇಲ್ಲದ ವಿಕ್ಷೇಪಗಳು ನಮಗೆ ಬಂದಿವೆ. ಅವರಿಗೆ ಎಲ್ಲಿಯೋ ಒಂದು ಕಡೆ ಕೂತರೆ ಇಡೀ ಜಗತ್ತು ಅವರ ಪಾಲಿಗೆ ಇಲ್ಲವಾಗ್ತಾ ಇತ್ತು. ನಮಗೆ ಒಂದು ನ್ಯೂಸ್ ಪೇಪರು, ಒಂದು ಗಡಿಯಾರ, ಒಂದು ಕ್ಯಾಲೆಂಡರು, ಒಂದು ಪಂಚಾಂಗ, ಒಂದು ಸೆಲ್ಫೋನು, ಒಂದು ಟಿ ವಿ, ಒಂದೇ ಎರಡೇ ನಿತ್ಯವೂ ಲೋಕವನ್ನು ಗಾಢತರವಾಗಿ ಸಂಪರ್ಕ ಇರುವಂತೆ ಮಾಡುತ್ತದೆ. ಅದರಿಂದಾಗಿ ನಮ್ಮ ಸುತ್ತಲೂ ಎಷ್ಟೇ ನೆಮ್ಮದಿ ಇದ್ದರೂ ನಮ್ಮ ಕಣ್ಣಿಗೆ ಕಾಣದ ಕಿವಿಗೆ ಕೇಳದ ಪರಿಧಿಗಳಿಂದ ಬರತಕ್ಕಂಥ ಉಲ್ಲೋಲ ಕಲ್ಲೋಲ ಮಾಡುವ ಸುದ್ದಿಗಳು ನಮಗೆ ಸದಾಕಾಲ ಕಸಿವಿಸಿಯನ್ನು ತಂದುಕೊಡುತ್ತವೆ. ಇಲ್ಲ ಸಂತೋಷವನ್ನು ತಂದುಕೊಟ್ಟರೆ ಆ ಸಂತೋಷ ನಮ್ಮನ್ನು ಮೈಮರೆಯಿಸಿ ಪ್ರಕೃತೋದ್ದಿಷ್ಟವಾದ ಕೆಲಸದ ಕಡೆಗೆ ತಿರುಗದಂತೆ ಮಾಡುತ್ತದೆ. ಆದರೆ ಹಿಂದಿನವರಿಗೆ ಹಾಗಲ್ಲ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅನ್ನೋದು ಅವರಿಗೆ ಅನ್ವಯ ಆದಷ್ಟು ಚೆನ್ನಾಗಿ ನಮಗೆ ಅಲ್ಲ. ಆದರೆ ನಮಗೆ ಒಂದು ಕೆಲವು ಅನುಕೂಲಗಳು ಉಂಟು, ಅದನ್ನು ನಾವು ಗಮನಿಸಬೇಕು. ಅವರಿಗೆ ಈ ಶ್ರದ್ಧೆಯ ಗಾಢತೆಯ ಕಾರಣದಿಂದಾಗಿ ಎಷ್ಟೋ ಬಾರಿ ಗ್ರಂಥವನ್ನು ಅಂದರೆ ಅಕ್ಷರ ಮಾತ್ರವನ್ನು ಹಿಡಿದು ಹೋಗಬೇಕಾಗ್ತಾ ಇತ್ತು. ಅಂದರೆ ಶಬ್ದಶಾರಣ್ಯ ಅವರಿಗೆ ಹೆಚ್ಚಾಗ್ತಾ ಇತ್ತು. ಉಪನಿಷತ್ತಿನ ಒಂದು ಮಾತನ್ನು ಅದು ಪರಮಾರ್ಥದಲ್ಲಿ ಸರಿ ಅಂತ ಅಂದುಕೊಂಡು ಅಲ್ಲಿ ಅನನ್ವಯವಾಗಿದ್ದರೂ ಕೂಡ ಹೊಂದಿಕೆ ಆಗದೇ ಇದ್ದರೂ ಬಹಳ ಕಷ್ಟಪಟ್ಟುಕೊಂಡು ಹೇಗೋ ಶೀರ್ಷಾಸನ ಹಾಕಿ ವ್ಯಾಕರಣಾದಿ ಬಲಗಳಿಂದ ತರ್ಕಾದಿ ಶಕ್ತಿಗಳಿಂದ ಹೇಗೋ ಎಳೆದು ಕಷ್ಟಪಟ್ಟು ಹಿಂಡಿ ಹಿಸುಕಿ ಮಾಡಬೇಕಾಗ್ತಾ ಇತ್ತು. ಹಾಗೆ ಮಾಡುವಲ್ಲಿ ಎಲ್ಲಿಯೋ ಕೆಲವು ಲೋಪ ಆಗ್ತಾ ಇತ್ತು. ಮತ್ತೊಬ್ಬರು ಅದನ್ನೇ ಹಿಡಿದು ಜಾಡಿಸ್ತಾ ಇದ್ದರು. ಅವರು ಜಾಡಿಸುವುದಾದರೂ ಇಂಥದ್ದೇ ಇನ್ನೊಂದು ದಾರಿಯಿಂದ. ಅಂದರೆ ಇವರು ಯಾವ ಆಯುಧದಿಂದ ಇದಕ್ಕೆ ಹಿಸುಕು ಅರ್ಥವನ್ನು ಹೊರಡಿಸ್ತಾ ಇದ್ರು, ಅದೇ ಆಯುಧದಿಂದ ಮತ್ತೂ ಹಿಸುಕು ಅರ್ಥವನ್ನು ಅವರು ಹೊರಡಿಸ್ತಾ ಇದ್ದರು. ಹೀಗಾಗಿ ಈ ಮನಸ್ಸಿನ ಕೋಲಾಹಲ ಕಷಾಯ ತುಂಬ ಹೆಚ್ಚಾಗ್ತಾ ಇತ್ತು. ಮತ್ತು ನಮಗೆ ಸಂಪರ್ಕಾಧಿಕ್ಯದಿಂದ ಏನು ಸಮಸ್ಯೆ ಆಯಿತೋ ಅವರಿಗೆ ಸಂಪರ್ಕ ನ್ಯೂನತೆಯಿಂದ ಅದೇ ಸಮಸ್ಯೆಗಳಾಗಿವೆ. ಈಗ ಶೈವ, ವೈಷ್ಣವ, ಶಾಕ್ತ, ಬೌದ್ಧ ಇತ್ಯಾದಿಗಳು ಎಷ್ಟೆಷ್ಟೋ ವಿಭಾಗಗಳು ಉಂಟು. ಈಗಂತೂ ನಾವು ಇಸ್ಲಾಂ, ಕ್ರೈಸ್ತ ಇತ್ಯಾದಿ ಆಗೆಲ್ಲ ನೋಡಬಹುದು. ಇವುಗಳಲ್ಲಿ ಹೆಚ್ಚು ಹೆಚ್ಚು ಸಂಪರ್ಕ ಇದ್ದಾಗ ಸಾಮ್ಯ ಯಾವುದು, ಎಷ್ಟು ಹೋಲುತ್ತದೆ, ಎಷ್ಟು ಬಿಡುತ್ತದೆ ಅಂತ ಗೊತ್ತಾಗುತ್ತದೆ. ಒಬ್ಬೊಬ್ಬರು ಒಂದೊಂದು ದ್ವೀಪದಂತೆ ಇದ್ದಾಗ ತೀರಾ ಕಷ್ಟವಾಗುತ್ತದೆ. ಒಂದು ಬೆರಳಿಗೆ ಇನ್ನೊಂದು ಬೆರಳು ಮೈಲಿಗೆ, ಒಂದು ಕೈಗೆ ಇನ್ನೊಂದು ಕೈ ದೂರ ಅಂತಾದಾಗ ಅಪರಿಚಯದಿಂದಲೇ ಸಂಶಯ, ಅವಿಶ್ವಾಸ, ಅಸಹನೆ, ಆಕ್ರೋಶವೂ ಕಾರಣ ಆಗುತ್ತದೆ. ಹೀಗಾಗಿ ಅವರಲ್ಲಿ ಇಂಥವು ಕೆಲವು ಬಂದು ಕೆಲವೊಮ್ಮೆ ಉಗುರಿನಲ್ಲಿ ಚಿವುಟಿ ಮುಗಿಸೋದಕ್ಕೆ ಗೊಡಲಿಯನ್ನು ತಂದರು ಅಂತ ಗಾದೆ ಉಂಟಲ್ಲ, ಅದು ಬಂದುಬಿಡುತ್ತದೆ. ತೆಲುಗಿನಲ್ಲಿ ಹೇಳ್ತಾರೆ ಗೋರ್ಲೋಪೋಯದಾನಿಕೆ ಗೊಡ್ಡಲಿ ತೆಚ್ಚಿನಾರು ಅಂತ. ಈ ರೀತಿಯಾದ ಕಷ್ಟಗಳು ಅವರಿಗೆ ಉಂಟು, ನಮಗವು ಇಲ್ಲ. ಆಮೇಲೆ ಮತ್ತೂ ಒಂದು ಏನೆಂದರೆ ಅವರಿಗೆ ಕರ್ಮಕಾಂಡೀಯ ವಿಷಯಗಳು ಪ್ರಶ್ನಾತೀತವಾಗಿದ್ದವು. ನಮಗೆ ಹಾಗಲ್ಲ. ಡಿ ವಿ ಜಿಯವರು ಜೀವನಧರ್ಮಯೋಗ ಅನ್ನುವ ಭಗವದ್ಗೀತಾ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಎಷ್ಟೋ ವೈದಿಕ ಆಚರಣೆಗಳು ಕಾಲಪುರುಷನ ಪ್ರಭಾವದ ಕಾರಣ ನಮಗಿವತ್ತು ಅಪ್ರಸಕ್ತವಾಗಿವೆ ಅಂತ. ಉದಾಹರಣೆಗೆ ನೋಡಿ, ಉಪನಿಷತ್ತು ನೇರವಾಗಿ ಅಲ್ಲ,
ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡುವಾಗ ಗೊತ್ತಾಗುತ್ತದೆ ಯಾಕಾದರೂ ಈ ತಲೆನೋವು ಬಂತು ಅಂತ ಅನಿಸುತ್ತದೆ. ಪ್ರತಿ ಸೂತ್ರಕ್ಕೂ ವಿಷಯವಾಕ್ಯಕ್ಕೂ ಪೂರ್ವಪಕ್ಷ ಸಿದ್ಧಾಂತಗಳಿಗೂ ಮೀಮಾಂಸಾ ನ್ಯಾಯಗಳನ್ನು ತಂದು ಜೋಡಿಸಬೇಕು. ಮೀಮಾಂಸಾ ನ್ಯಾಯಗಳೆಲ್ಲ ಪ್ರಾಯಿಕವಾಗಿ ಯಜ್ಞೀಯವಾದಂಥವು. ಪ್ರವರ್ಗ್ಯ ಅಂತಂದರೆ ಏನು, ಮಹಾವೀರ ಪಾತ್ರ ಅಂತಂದರೆ ಏನು, ಸವ ಅಂತಂದರೆ ಏನು, ಇವುಗಳ ರಗಳೆಯಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತದೆ. ಹೆಜ್ಜೆಜ್ಜೆಗೂ ಅವುಗಳನ್ನು ನೋಡಿಕೊಂಡು ಅವುಗಳಿಗೆ ಭಂಗ ಬರೋದಿಲ್ಲ ತಾನೇ ಅಂತ ಯೋಚನೆ ಮಾಡಿಕೊಂಡು ಮಾಡಬೇಕಾಗುತ್ತದೆ. ಹೀಗಾಗಿ ರೂಪನಿಷ್ಠೆ ಅನಿವಾರ್ಯವಾಗಿ ಅವರಿಗೆ ಹೆಚ್ಚಾಗ್ತಾ ಇತ್ತು. ನಮಗಿಂದು ಸ್ವರೂಪನಿಷ್ಠೆ ಹೆಚ್ಚು ಅನುಕೂಲಕಾರಿಯಾಗ್ತಾ ಇದೆ. ಪ್ರಾಚೀನರಾದರೂ ಸ್ವರೂಪನಿಷ್ಠೆಗೆ ಬರಬೇಕಾಗಿತ್ತು, ಆದರೆ ಅವರಿಗೆ ರೂಪನಿಷ್ಠೆ ಒಂದು ರೀತಿಯಲ್ಲಿ ಕಾಡ್ತಾ ಇತ್ತು. ಅದನ್ನು ನಾವು ತಪ್ಪಿಸಿಕೊಂಡಿದ್ದೀವಿ ಒಂದಷ್ಟರ ಮಟ್ಟಿಗೆ. ಆದರೆ ಆಗ್ರಹಗಳಿಗೆ ಹಳೆ ಕಾಲ ಹೊಸ ಕಾಲ ಅಂತ ಇಲ್ಲ. 6ನೇ ಶತಮಾನದ ಒಬ್ಬ ವ್ಯಕ್ತಿಗೆ ಎಷ್ಟು ತೆರೆದ ಮನಸ್ಸು ಇರಬಹುದೋ ಅದಕ್ಕಿಂತ ಹೆಚ್ಚಿನ ಮುಚ್ಚಿದ ಮನಸ್ಸು 21ನೇ ಶತಮಾನದ ವ್ಯಕ್ತಿಗೂ ಇರೋದಕ್ಕೆ ಸಾಧ್ಯ. ಆ್ಯಂಡ್ ವೈಸ್ ವರ್ಸ. ಇದನ್ನು ನಾವು ಕಾಣಬಹುದು. ಹೀಗಾಗಿ ಕೆಲವೊಂದು ಅರ್ಥ ನೋಡಿದಾಗ, ಕೆಲವೊಂದು ದೃಷ್ಟಿಯಿಂದ ಕಂಡಾಗ ಮನುಷ್ಯ ಅಷ್ಟೇ ಮುಖ್ಯ, ದೇಶಕಾಲಗಳು ಅಲ್ಲವೇನು ಅನಿಸುತ್ತದೆ. ಆದರೂ ಎಲ್ಲವನ್ನೂ ಗಮನಿಸಿಕೊಂಡು ನೋಡಿದ್ರೆ ಅಲ್ಲಷ್ಟು ಇಲ್ಲಷ್ಟು ಅನುಕೂಲಗಳು ಅನನುಕೂಲಗಳು ಕಂಡಿವೆ. ನಾನಾದರೆ ನಮ್ಮ ನೆಲೆಯಿಂದ ಈ ಹೊತ್ತು ನಮಗೇನು ಸಂಗತ ಅನ್ನುವುದನ್ನು ತೋರ್ಪಡಿಸಲು ಹೋಗ್ತಾ ಇದ್ದೀನಿ. ಆದರೆ ಅದು ಒಂದಿಷ್ಟು ಪೂರ್ವಾಚಾರ್ಯರ ದೃಷ್ಟಿಗೆ ತಾತ್ಪರ್ಯದಿಂದ ವಿರೋಧವಲ್ಲ. ಇನ್ ಎಸೆನ್ಸ್ ಇಟ್ ಈಸ್ ವೆರಿಲಿ ಇನ್ ಟ್ಯೂನ್ ವಿತ್ ದ ಕ್ಲಾಸಿಕ್ಸ್ ಆ್ಯಂಡ್ ಕ್ಲಾಸಿಕಲ್ ಟ್ರೆಡಿಷನ್. ಹೀಗೆ ನಾವು ಉಪನಿಷತ್ತನ್ನು ಪರಿಚಯ ಮಾಡಿಕೊಳ್ಳೋಣ. ಮುಖ್ಯವಾಗಿ ಈಶಾವಾಸ್ಯೋಪನಿಷತ್ತು ಏನನ್ನು ಹೇಳೋದಕ್ಕೆ ಹೊರಟಿದೆ? ಜಗತ್ತಿನ ವಿಷಯದಲ್ಲಿ ಗೌರವವನ್ನು, ಆತ್ಮ ವಿಷಯದಲ್ಲಿ ಶ್ರದ್ಧೆಯನ್ನು, ಕರ್ಮ ನಿರ್ಲೇಪವಾಗಿ ಮಾಡಿದಾಗ ಆಗುವ ಫಲವನ್ನು, ತನ್ಮೂಲಕ ಅದು ತಂದುಕೊಡುವ ಚಿತ್ತಶುದ್ಧಿ, ಆ ಮೂಲಕವಾಗಿ ಬರುವಂಥ ಆತ್ಮಜ್ಞಾನೈಕ ಪ್ರಾವಣ್ಯ, ಅಂದರೆ ಆತ್ಮಜ್ಞಾನದ ಕಡೆಗೆ ಅಭಿಮುಖತೆ, ಆ ಮೂಲಕ ಆತ್ಮಜ್ಞಾನ ಸಂಪಾದನೆ, ಮತ್ತು ಇದಕ್ಕೆ ತುಂಬ ಚೆನ್ನಾಗಿ ಒದಗಿ ಬರತಕ್ಕಂಥ ಭಗವತ್ ಶರಣಾಗತಿ, ಭಗವತ್ ಪ್ರಪತ್ತಿ, ಪರಮಾತ್ಮನಲ್ಲಿ ಶ್ರದ್ಧೆ, ದೊಡ್ಡ ವಸ್ತು ಅಂತನ್ನುವುದು ಒಂದಿದೆ ಅಂತ ಭಕ್ತಿ ಗೌರವದಿಂದ ಆತ್ಮಾರ್ಪಣೆ ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಈ ಜಗತ್ತೆಲ್ಲವೂ ಪರಮಾತ್ಮನ ಪ್ರತೀಕವೇ ಆಗಿದೆ. ಅವನ ಸೃಷ್ಟಿ ಅವನಿಂದ ಭಿನ್ನವಲ್ಲ, ಅವನ ಅಭಿವ್ಯಕ್ತಿಯೇ ಆಗಿರುವಂಥ ಜಗತ್ತು ಗೌರವನೀಯ. ಹೀಗಾಗಿ ತನ್ನಲ್ಲಿ ಜಗತ್ತನ್ನು, ಜಗತ್ತಿನಲ್ಲಿ ತನ್ನನ್ನು ಕಾಣುವಂಥದ್ದು ಈ ಜಗಜ್ಜೀವೇಶ್ವರ ಯೋಗ ಅಂತ DVG ಹೇಳ್ತಾರಲ್ಲ, ಅದು ಪ್ರಧಾನವಾಗಿ ಈ ಉಪನಿಷತ್ತಿನ ಉಪದೇಶ. ಅಂದರೆ ಒಳ್ಳೆಯ ಬದುಕು ಅಂದರೆ ಹೇಗೆ? ಆ ಬದುಕು DVG ಅವರು ಹೇಳ್ತಾರಲ್ಲ, ಪಾಶ್ಚಾತ್ಯರ ಒಂದು ಪೌರುಷವೂ ನಮಗಿಲ್ಲ, ನಮ್ಮ ಪ್ರಾಚೀನರ ಶ್ರದ್ಧೆಯೂ ನಮಗೆ ಇಲ್ಲ, ನಾವು ಇತ್ತ ಲೌಕಿಕದಲ್ಲಿ ಕೃತಕೃತ್ಯರಾಗಿಲ್ಲ, ಅತ್ತ ವಿರಕ್ತಿಯಲ್ಲಿ ಸಿದ್ಧಾರ್ಥರಾಗಿಲ್ಲ, ನಮ್ಮದು ರೋಗಿಯ ಚಿತ್ತ ದೌರ್ಬಲ್ಯ, ಚಪಲತೆ, ತೇಜೋ ವಿಹೀನತೆ, ಉಭಯ ಧರ್ಮ ರಿಕ್ತರು ನಾವು ಅಂತಂತಾರೆ. ಈ ಕಾರಣದಿಂದ ಈ ಉಪನಿಷತ್ತು ಏನಾದರೂ ಶಕ್ತಿಯನ್ನು ತಂದುಕೊಟ್ಟೀತೆ ಅಂತನ್ನುವುದನ್ನು ನೋಡುವ ಕೆಲಸ ನಮ್ಮದಾಗಿದೆ. ಇಲ್ಲಿ 18 ಮಂತ್ರ ಇದೆ ಅಂತಂದ್ರಲ್ಲ, ಈ 18 ಮಂತ್ರಗಳ ದ್ರಷ್ಟಾರರು ಪ್ರಾಯಿಕವಾಗಿ ಎಲ್ಲರೂ ಒಪ್ಪುವಂತೆ ಯಾಜ್ಞವಲ್ಕ್ಯರು ಅಂತ. ಹಾಗಲ್ಲದೆ ಕೆಲವು ಕಡೆಗೆ ದಧ್ಯಂಗ ಅಥರ್ವಣ ಅನ್ನುವಂತಹ ಋಗ್ವೇದದಲ್ಲಿ ಪ್ರಸಿದ್ಧನಾದ ಮಹರ್ಷಿ ಅಂತ ಹೇಳುವುದುಂಟು. ಉದಾಹರಣೆಗೆ ಈ ಶುಕ್ಲಯಜುರ್ವೇದ ಭಾಷ್ಯಕಾರರಾದ ಉಭಟಾಚಾರ್ಯರು, ಅನಂತಾಚಾರ್ಯರು ಇದನ್ನು ಮೊದಲಿಗೆ ಕಂಡಾತ ದಧ್ಯಂಗ ಅಥರ್ವಣ ಅಂತ ಹೇಳುವುದುಂಟು. ಆ ದಧ್ಯಂಚ ಅಥರ್ವಣ ಅಥವಾ ದಧ್ಯಂಗ ಅಥರ್ವಣ ಅಂತ ಋಗ್ವೇದದಲ್ಲಿ ಬರುವಂಥ ಋಷಿ ನಮ್ಮ ಪುರಾಣ ಪ್ರಸಿದ್ಧನಾದಂತಹ ಬೆನ್ನುಮೂಳೆಯನ್ನೇ ದೇವಕಾರ್ಯಕ್ಕಾಗಿ ದಾನ ಮಾಡಿದ ಮಹಾ ತಪಸ್ವಿ, ತ್ಯಾಗಿ, ದಧೀಚಿ. ಆತನನ್ನು ದಧ್ಯಂಚ ಅಂತ ಕೂಡ ವೇದಗಳಲ್ಲಿ ಹೇಳ್ತಾರೆ. ಆ ಪ್ರಸ್ತಾವ ಋಗ್ವೇದದಲ್ಲಿ, ಶತಪಥ ಬ್ರಾಹ್ಮಣಾದಿಗಳಲ್ಲಿ ಎಲ್ಲ ಬರುತ್ತದೆ. ಇರಲಿ, ಯಾರು ಕಂಡ್ರು ಅನ್ನುವಂಥದ್ದು ಏನೇ ಆದರೂ ನಮಗಂತೂ ಇದು ಬೆಳಕನ್ನು ಕಾಣಿಸುವಂಥದ್ದು, ಅದರೊಳಗೆ ಯಾವ ಸಂದೇಹವಿಲ್ಲ. ಮೊದಲ ಮಂತ್ರದಿಂದ ಆರಂಭ ಮಾಡೋಣ. ಇದು ಚಿಕ್ಕ ಉಪನಿಷತ್ತಾದ್ದರಿಂದ ಪ್ರಾಯಿಕವಾಗಿ ಎಲ್ಲ ಮಂತ್ರಗಳನ್ನು ಪರಿಶೀಲನೆ ಮಾಡಬಹುದು. ಮುಂದೆ ದೊಡ್ಡ ದೊಡ್ಡ ಉಪನಿಷತ್ತುಗಳು ಬಂದಾಗ ಬೃಹದಾರಣ್ಯಕ, ಛಾಂದೋಗ್ಯದಂಥವುಗಳಲ್ಲಿ ಎಲ್ಲ ಪಂಕ್ತಿಗಳನ್ನು ಓದಲಾಗದೆ ಹೋಗ್ಬೋದು, ತಾತ್ಪರ್ಯದಿಂದ ಗಮನಿಸಬೇಕಾಗುತ್ತದೆ. ಮಧ್ಯಮ ಗಾತ್ರದ ಉಪನಿಷತ್ತುಗಳಾದ ಕಠ, ಮುಂಡಕ ಮತ್ತು ಕೆಲವೊಂದು ಅಂಶಗಳಲ್ಲಿ ತೈತ್ರಿಯದಲ್ಲಿ ಕೂಡ ಈ ನಯವನ್ನು ಅನುಸರಿಸಬೇಕಾಗಿ ಬರುತ್ತದೆ.
ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿದ್ಧನಂ. ಇದು ಮೊದಲ ಮಂತ್ರ. ಈಶಾವಾಸ್ಯಮಿದಂ ಸರ್ವಂ ಅಂತ ಮಂತ್ರಪಾಠ ಉಂಟು. ಇನ್ನು ಕೆಲವು ಕಡೆಗೆ ಈಶಾವಾಸ್ಯ ಅಂತಲೂ ಉಂಟು. ಒಂದೇ ಪದವಾಗಿ ಎರಡು ಪದಗಳಾಗಿ ಉಂಟು. ಶಂಕರ ಮತ್ತು ಮಹೀಧರ, ಉವಟ ಇತ್ಯಾದಿಗಳೆಲ್ಲ ಈಶಾವಾಸ್ಯ ಅಂತ ತೆಗೆದುಕೊಳ್ತಾರೆ. ಇನ್ನು ಕೆಲವರು ಈಶಾವಾಸ್ಯ ಅಂತ ತೆಗೆದುಕೊಳ್ತಾರೆ ಒಂದೇ ಪದವಾಗಿ. ತೊಂದರೆ ಏನೂ ಇಲ್ಲ. ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರಲ್ಲಿ ಈ ಸಣ್ಣ ಪುಟ್ಟ ಅಂಶಗಳಿಂದ ವ್ಯತ್ಯಾಸ ಬಂತು ಅಂತ ತುಂಬ ತೀವ್ರವಾಗಿ ಭಾವಿಸ್ತಾರೆ. ಅದನ್ನು ನಾವು ಅವರ ವಿದ್ಯಾಪ್ರೀತಿ ಅಂತ ಗ್ರಹಿಸಬೇಕೇ ಹೊರತುರುವೆ ವಿರೋಧ ಪ್ರಕೋಪ ಅಂತ ಅಂದುಕೋಬಾರ್ದು. ಏನಾಗುತ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಪ್ರೀತಿಯನ್ನು ಗಾಢತೆಯನ್ನು ವ್ಯಕ್ತೀಕರಿಸುವ ಕ್ರಮ ಇರುತ್ತೆ. ನಮ್ಮ ದೇಶದಲ್ಲಿ ಒಂದು ಮಗುವನ್ನು ಕಂಡ್ರೆ ತುಂಬ ಸಂತೋಷಪಟ್ಟು ಕೆನ್ನೆ ಸವರಿ ಬೆನ್ತಟ್ಟಿ ಅಪ್ಪಿಕೊಂಡು ಮುತ್ತು ಕೊಟ್ಟು ಸಂತೋಷ ಪಡ್ತೀವಿ. ಈ ಹೊತ್ತಿನ ಅಮೇರಿಕಾದಲ್ಲಿ ಅದನ್ನು ಮಾಡಿದ್ರೆ ಜೈಲಿಗೆ ಹಾಕ್ಬಿಡ್ತಾರೆ. ಅಂತಂದರೆ ಯಾವ ರೀತಿಯಾದದ್ದು ಆ ಕ್ರಮ ವ್ಯತ್ಯಾಸ. ಹಾಗೆಯೇ ಒಂದೊಂದು ಪದದಲ್ಲಿಯೂ ಅರ್ಥ ಸ್ವಾರಸ್ಯಗಳನ್ನು, ಧ್ವನಿ ಸ್ವಾರಸ್ಯಗಳನ್ನು ತೋರ್ಪಡಿಸುವುದಕ್ಕೆ ನೋಡ್ತಾರೆ. ಅದೆಲ್ಲವೂ ಕೂಡ ಉಪನಿಷತ್ತು ದೊಡ್ಡದು ಅಂತನ್ನುವ ತಾತ್ಪರ್ಯದಲ್ಲಿ ಇದೆ ಅಂತ ನಾವು ಅಂದುಕೊಂಡಾಗ ಅವರ ಒಂದು ತೀವ್ರವಾದ ತರ್ಕವ್ಯಾಕರಣಗಳ ಕಸರತ್ತನ್ನು ನಾವು ಸ್ವಲ್ಪ ಸಹಾನುಭೂತಿಯಿಂದ ನೋಡಬಹುದು. ಇಲ್ಲವಾದರೆ ಅಯ್ಯೋ ಸಾಕಪ್ಪ ಸಾಕು, ಏನು ಜಗ್ಗುತ್ತಾರೆ, ಏನು ರಗಳೆ ಮಾಡ್ತಾರೆ ಅಂತ ಅನಿಸುತ್ತದೆ. ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು ಈ ಈಶಾವಾಸ್ಯೋಪನಿಷತ್ತಿಗೆ ಕನ್ನಡದಲ್ಲಿ ಒಂದು ವಿವೃತಿ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಅವರು ತಮ್ಮದಾದ ಅಭಿಪ್ರಾಯವನ್ನು ಹೆಚ್ಚಾಗಿ ಹೇಳೋಲ್ಲ, ಆದರೆ ಸುಮಾರು ಒಂದು 10-12 ಜನ ಉಪನಿಷತ್ ಭಾಷ್ಯ ವ್ಯಾಖ್ಯಾನಕಾರರುಗಳ ಅಭಿಪ್ರಾಯಗಳನ್ನೆಲ್ಲ ಇಟ್ಟುಕೊಂಡು ಪ್ರತಿ ಮಂತ್ರಕ್ಕೂ ಪ್ರತಿ ಪದಕ್ಕೂ ಕೂಡ ಅವರವರ ಅಭಿಪ್ರಾಯ ಏನು, ಅದರ ಇಂಗಿತ ಏನು, ಅದು ಹೇಗಿದ್ದೀತು ಅನ್ನುವಂಥ ವಿಮರ್ಶೆಯನ್ನು ಮಾಡಿಕೊಂಡು ಹೋಗ್ತಾರೆ. ಹಾಗೆ ನೋಡಿದಾಗ ಮೊದಲ ಮಂತ್ರಕ್ಕೆ ವಿವರಣೆ ಮುಗಿಯೋಷ್ಟೊತ್ತಿಗೆ 55 ಪುಟ ಆಗಿದೆ. ಇನ್ನೂ ಬೆಳೆಸಬಹುದು. ಅವರು ರಾಮಚಂದ್ರಾಯರು ಸಂಕ್ಷೇಪ ಅಡಕ, ಆದರೆ ವಿಸ್ತರಣೆ ಮಾಡುವರಾದರೆ ಇನ್ನಿನ್ನೂ ಹೆಚ್ಚಾಗಿ ಬೆಳೆಸಬಹುದು. ಮೈಸೂರಿನ ಮಹಾವಿದ್ವಾಂಸರು ಶ್ರೀವಿದ್ಯಾ ಸಂಗೀತಾದಿ ತಜ್ಞರಾದಂಥ ರಾ ಸತ್ಯನಾರಾಯಣ ಅಂಥವರು ಬರೆದಿದ್ದರೆ ಕನಿಷ್ಠ ಪಕ್ಷ 1500 ಪುಟದ ಗ್ರಂಥವಾಗ್ತಾ ಇತ್ತು. ಕೂಲಂಕಷವಾಗಿ ಮಾಡಿಕೊಂಡು ಹೋಗುವಂಥದ್ದು. ಅದು ವಿಸ್ತಾರಕ್ಕೆ ಅದರದೇ ಆದ ಸ್ವಾರಸ್ಯ ಉಂಟು. ಆದರೆ ನಾವಿಲ್ಲಿ ಸಾಧಕ ದೃಷ್ಟಿಯಿಂದ ಮಾತ್ರ ಗಮನಿಸ್ತಾ ಇದ್ದೀವಿ. ಮೊದಲಿಗೆ ನಾವೆಲ್ಲ ಒಪ್ಪಿಕೊಂಡಿದ್ದೀವಿ, ಇಲ್ಲಿರುವ ತಾವಂತೂ ಒಪ್ಪಿಯೇ ಇದ್ದೇವೆ, ಉಪನಿಷತ್ತುಗಳು ದೊಡ್ಡ ಸಂಗತಿಯನ್ನು ಹೇಳುತ್ತವೆ, ಅವು ಗೌರವನೀಯವಾದವು, ಶ್ರದ್ಧೇಯವಾದವು. ಹಾಗಾಗಿ ಅವುಗಳಲ್ಲಿ ಮತ್ತೆ ಮತ್ತೆ ನಾವು ಶ್ರದ್ಧೆಯನ್ನು ಜಾಗರಣ ಮಾಡಬೇಕಾಗಿಲ್ಲ. ವಿ ಆಲ್ರೆಡಿ ನೋ ದಟ್ ದೇ ಆರ್ ಗ್ರೇಟ್, ಟೆಲ್ ಮಿ ವಾಟ್ ಈಸ್ ಗ್ರೇಟ್ನೆಸ್ ಅಬೌಟ್ ದಟ್ ಅಂತನ್ನುವಂಥದ್ದು. ಅವುಗಳ ಗ್ರೇಟ್ನೆಸ್ ಅನ್ನುವುದು ಏನಂತ ಹೇಳಿ ಅಂತನ್ನುವುದು. ಹಾಗಾಗಿ ಇಲ್ಲಿ ಈಶಾವಾಸ್ಯ ಅನ್ನುವ ಎರಡಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇಲ್ಲ. ಈಟ್ ಅನ್ನೋ ಶಬ್ದದಿಂದ ಬಂದ ಆ ಒಂದು ತೃತೀಯ ವಿಭಕ್ತಿ ಈಶಾ ಅಂತಂದರೆ ಈಶನಿಂದ, ವಾಸ್ಯಂ ಅಂತಂದರೆ ಆವೃತವಾದದ್ದು, ಸುತ್ತಲ್ಪಟ್ಟದ್ದು, ಬಳಸಲ್ಪಟ್ಟದ್ದು ಅನ್ನುವ ಅರ್ಥ ಉಂಟು. ಅಂದರೆ ಪರಮಾತ್ಮನಿಂದ ಈ ಜಗತ್ತೆಲ್ಲ ಬಳಸಲ್ಪಟ್ಟಿದೆ ಅಂತನ್ನುವಂಥ ಅರ್ಥ. ಹಾಗಲ್ಲ, ಈಶಾವಾಸ್ಯ, ಈಶಸ್ಯ ಆವಾಸ್ಯಂ, ಪರಮಾತ್ಮನ ವಾಸಕ್ಕೆ ಯೋಗ್ಯವಾದದ್ದು ಅನ್ನುವಂಥದ್ದು ಇನ್ನೊಂದು ಅರ್ಥ. ಒಂದು ಪರಮಾತ್ಮ ಎಲ್ಲವನ್ನೂ ಸುತ್ತಿಕೊಂಡಿದ್ದಾನೆ ಅಂತ, ಮತ್ತೊಂದು ಪರಮಾತ್ಮ ಎಲ್ಲದರ ಒಳಗೂ ನೆಲೆಯಾಗಿದ್ದಾನೆ ಅಂತ. ಎರಡೂ ಸರಿಯೇ, ಯಾವುದು ತಪ್ಪು? ಅಂತರ್ಬಹಿಶ್ಚ ಯತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತಃ ತ್ವಯಿಮಯಿ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಪಿಸಿ ಮಯ್ಯ ಸಹಿಷ್ಣು ಸರ್ವಂ ವಿಷ್ಣುಮಯಂ ಜಗತ್ ಸರ್ವಂ ಬ್ರಹ್ಮ. ಈ ಥರದ್ದು ತದೇಕಂ ಸತ್ ಅಂತನ್ನುವಂಥದ್ದು ನಮಗೆ ಮತ್ತೆ ಮತ್ತೆ ವೇದಾದಿಗಳಲ್ಲಿ ಗೊತ್ತೇ ಆಗಿರುವಂಥದ್ದು. ಹೀಗಾಗಿ ಎರಡು ಅರ್ಥಗಳು ಒಳ್ಳೆಯವೇ ಆಗಿರುವಂಥದ್ದು. ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ ಭಾಷ್ಯಕಾರರುಗಳು. ಅದು ಏನಂದರೆ, ವಾಸ್ಯಂ ಆವಾಸ್ಯಂ ಅಂತನ್ನುವಾಗ ಅರ್ಹವಾದದ್ದು, ಅಂದರೆ ದೇವರ ಆವಾಸಕ್ಕೆ ಅರ್ಹವಾದದ್ದು ಈ ಜಗತ್ತು ಅಂತ. ಇಟ್ಸ್ ಎ ಬಿಫಿಟಿಂಗ್ ಪ್ಲೇಸ್ ಫಾರ್ ದಿ ಡ್ವೆಲ್ಲಿಂಗ್ ಆಫ್ ಗಾಡ್ ಅನ್ನುವಂಥ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ಜಗತ್ತು ಅನ್ನುವುದೆಲ್ಲ ಪರಮಾತ್ಮನ ನೆಲೆ, ಪರಮಾತ್ಮನ ಮನೆ. ಒಳಗೂ ಅವನೇ, ಹೊರಗೂ ಅವನೇ, ಒಳಗೂ ಅದೇ, ಹೊರಗೂ ಅದೇ. ಹಾಗಾಗಿ
ಇನ್ನು ಯತ್ಕಿಂಚ ಜಗತ್ಯಾಂ ಜಗತ್, ಏನೆಲ್ಲ ಸ್ಥಾವರ ಜಂಗಮಾತ್ಮಕವಾಗಿದೆಯೋ ಅದೆಲ್ಲವೂ ಬ್ರಹ್ಮಾವೃತ, ಬ್ರಹ್ಮದಿಂದ ಆವೃತ, ಅದರೊಳಗೆ ಬ್ರಹ್ಮ ಉಂಟು. ಹೀಗಾಗಿ ಅಂತರ್ಬಹಿಶ್ಚ. ನೀರಿನ ಹಂಡೆಯೊಳಗೆ ಒಂದು ತಂಬಿಗೆಯನ್ನು ಮುಳುಗಿಸಿದರೆ ತಂಬಿಗೆ ಒಳಗೂ ಹೊರಗೂ ನೀರೇ ಇರುವಂತೆ ಏಕಘನವಾಗಿ ಬ್ರಹ್ಮವಸ್ತು ಉಂಟು ಅಂತ. ತೇನ ತ್ಯಕ್ತೇನ ಭುಂಜೀತಾಹ. ಹಾಗಾಗಿ ಅವನು ಬಿಟ್ಟುಕೊಟ್ಟಿದ್ದು ನಮ್ಮ ಪಾಲಿಗೆ ಉಂಟು. ತೇನ ತ್ಯಕ್ತೇನ, ಅವನು ನಮ್ಮ ಪಾಲಿಗೆ ಅಂತ ಏನು ನಿರ್ದೇಶನ ಮಾಡಿ ಬಿಟ್ಟಿದ್ದಾನೋ ಅದನ್ನು ಭುಂಜೀತಾಹ ಸ್ವೀಕರಿಸಬೇಕು, ಆಸ್ವಾದಿಸಬೇಕು. ಮಾ ಗೃಹ ಕಸ್ಯ ಸ್ವಿಧನಂ, ಯಾರ ಸೊತ್ತಿಗೂ ಆಸೆ ಪಡಬಾರದು ಅಂತ. ಬಹಳ ಸರಳವಾದದ್ದು, ಇದರೊಳಗೆ ಏನು ಉಂಟು ಅಂತ ಅನ್ಬೋದು. ಆದರೆ ಅನುಷ್ಠಾನ ಮಾಡೋಕ್ಕೆ ಹೋದರೆ ಎಷ್ಟು ಕಷ್ಟವಾದದ್ದು. ಇದು ಒಂದು ಮಂತ್ರದಿಂದಲೇ ಜಗತ್ತಿನ ಎಲ್ಲ ವೈಷಮ್ಯಗಳನ್ನು ನಿವಾರಣೆ ಮಾಡಬಹುದು ಅಂತ ಗಾಂಧಿ ಹೇಳ್ತಾ ಇದ್ರಂತೆ. ಅಂದರೆ ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ ಅಂತ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ ಜೀವನ ಧರ್ಮಯೋಗದಲ್ಲಿ. ಹಾಗೆ ಬ್ರಹ್ಮವಸ್ತು ಎಲ್ಲವೂ ಆಗಿರುವಾಗ ನಾವು ಯಾವ ಕೆಲಸ ಮಾಡಿದ್ರೂ ಅದು ಈಶ್ವರಾರಾಧನೆಯಾಗಿ ಇರುವಂಥದ್ದು. ಮತ್ತು ಏನನ್ನೂ ಆ ಕರ್ಮ ಫಲವಾಗಿ ಪಡೆದದ್ದು ಭಗವದ್ ಅನುಗ್ರಹ ಅಂತನ್ನುವ ಭಾವನೆ ಇಟ್ಟುಕೊಳ್ಳಬೇಕು ಅಂತ. ಮತ್ತು ಅದಕ್ಕೆ ಬೇರೆ ಬೇರೆ ಧ್ವನಿಗಳನ್ನು ಹೇಳ್ತಾರೆ. ತೇನ ತ್ಯಕ್ತೇನ ಭುಂಜೀತಾಹ ಅಂತನ್ನುವಲ್ಲಿ ಒಂದು ಕಾಕುವನ್ನು ಹೇಳ್ತಾರೆ. ಅವನನ್ನು ಬಿಟ್ಟು ನೀನೇನಾದರೂ ಸ್ವೀಕರಿಸೋದಕ್ಕೆ ಅಂತ ಇದೆಯಾ? ತೇನ ತ್ಯಕ್ತೇನ ಭುಂಜೀತಾಹ, ಅವನು ಬಿಟ್ಬಿಟ್ಟು ನೀನೇನಾದ್ರು ತಿನ್ನೋದಕ್ಕೆ ಸಾಧ್ಯವ? ಬಿಟ್ಟು ಮಾಡೋದಕ್ಕೆ ಸಾಧ್ಯವ? ಕನಕದಾಸರ ಕಥೆಯನ್ನು ನಾವು ಕಂಡಿದ್ದೀವಿ. ಯಾರೂ ಕಾಣದ ಜಾಗದಲ್ಲಿ ಬಾಳೆಹಣ್ಣು ತಿಂದು ಮುಗಿಸಿ ಅಂತ ವ್ಯಾಸತೀರ್ಥರು ಹೇಳಿದರು ಅಂತ. ಅವರಿಗೆ ಆಗಲೇ ಇಲ್ಲ, ಅವನಿಲ್ಲದ ಜಾಗ ಇಲ್ಲ ಅಂತ. ಅವನು ಬಿಟ್ಟು ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಅರ್ಥವನ್ನು ನೋಡಬಹುದು. ಮತ್ತು ಮಾಗೃಧ ಕಸ್ಯಸ್ವಿಧನಂ, ಕಸ್ಯಸ್ವಿಧನಂ ಯಾರಪ್ಪನ ಮನೆ ಗಂಟು, ಇದೆಲ್ಲ ಮಾಗೃಧ ದುರಾಶೆ ಪಡಬೇಡ ಅಂತ ಕಾಕುವಿನಿಂದ ಹೇಳಬಹುದು ಅಂತಲೂ ಕೂಡ ಹೇಳ್ತಾರೆ. ಯಾರ ದುಡ್ಡಿಗೂ ಆಸೆ ಪಡಬೇಡ ಅಂತ ಒಂದು, ಯಾರ ದುಡ್ಡು ಅಂತ ಅಂದುಕೊಂಡಿದೀಯಾ ಅಂತನ್ನುವಂಥದ್ದು. ಉಪನಿಷತ್ತುಗಳ ಕಾವ್ಯಾತ್ಮಕ ಸೌಂದರ್ಯಕ್ಕೆ ಇದು ಒಂದು ದೃಷ್ಟಾಂತ ಅಂತಲೂ ಅನ್ಬೋದು. ಇದು ಯಾರ ಸೊತ್ತು ಅಂತಲೂ ಭಾವಿಸಬೇಡಪ್ಪ, ಅವಂದೇ ಅನ್ನುವ ತಾತ್ಪರ್ಯ ಬರುವಂತೆ ಯಾರ್ದು ಅಂತ ಅಂದುಕೊಂಡಿದ್ದೀಯಾ ಅಂತ ಪ್ರಶ್ನೆ ಮಾಡುವಂಥದ್ದು. ಹೀಗಾಗಿ ಜಗತ್ತೆಲ್ಲ ಈಶ್ವರ ಸಂಪನ್ನವಾದಂಥದ್ದು. ಈ ಭಾವ ಲೋಕಕ್ಕೆ ತುಂಬ ಉಪಕಾರಕ. ಇದೇ ಲೋಕವನ್ನು ಬದುಕಿಸುವಂಥದ್ದು. ಏನಾಗುತ್ತದೆ, ಸಾಮಾನ್ಯಕ್ಕೆ ನೋಡಿ, ಯಾವುದನ್ನು ನಾವು ಮಾಡರ್ನ್ ಟೆಕ್ನಾಲಜಿಕಲ್ ವರ್ಲ್ಡ್ ಅಂತ ಏನು ಕರಿತೀವಿ, ಯಾವುದನ್ನು ಪ್ರೀ ಮಾಡರ್ನ್ ಅಂತ, ಪ್ರೀ ಟೆಕ್ನಾಲಜಿಕಲ್ ಇಯರ ಅಂತ ಕರಿತೀವಿ, ಯಂತ್ರಯುಗ ತಂತ್ರಯುಗಕ್ಕೆ ಮುನ್ನ ಆಮೇಲೆ ಇದ್ದಂಥ ಈ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಈಚೆಗೆ ಈ ಒಂದು 150-200 ವರ್ಷಗಳಿಂದ 18ನೇ ಶತಮಾನದಿಂದ ಈಚೆಗೆ ಅಂತ ಇಟ್ಟುಕೊಳ್ಳಬಹುದು, ಮನುಷ್ಯನಿಗೆ ಸೃಷ್ಟಿ ಒಂದು ಪ್ರತಿಸ್ಪರ್ಧಿಯಾಗಿದೆ. ಸೃಷ್ಟಿ ಮಾತೃಸ್ಥಾನದಲ್ಲಿಲ್ಲ, ಒಂದು ವಿಮತ ಸ್ಥಾನದಲ್ಲಿ, ಅಂದರೆ ಒಂದು ವಿರೋಧಿಯ ಸ್ಥಾನದಲ್ಲಿದೆ. ಟು ಕಾಂಕರ್ ದಿ ನೇಚರ್ ಅಂತಲೇ, ಟು ಎಕ್ಸ್ಪ್ಲೋರ್ ದಿ ನೇಚರ್ ಅನ್ನೋದಾದರೂ ಒಂದು ಸ್ವಲ್ಪ ಮಾಡೆಸ್ಟಿ. ಟು ಕಾಂಕರ್ ದಿ ನೇಚರ್, ಟು ಆ್ಯಂಟಗನೈಸ್ ದಿ ನೇಚರ್, ಟು ಫೈಟ್ ಅಗೇನ್ಸ್ಟ್ ಆ್ಯಂಡ್ ಟು ವಿನ್ ಓವರ್ ಆ್ಯಂಡ್ ಟು ಡಿಕ್ಟೇಟ್ ಅಂತ ಹೀಗೆಲ್ಲ ಬೆಳ್ಕೊಂಡು ಬಂದಿದೆ. ಇದನ್ನು ಉಪನಿಷತ್ತು ಎಚ್ಚರಿಸಿ ಹೇಳ್ತಾ ಇದೆ, ಹಾಗೆ ಮಾಡಬೇಡಿ, ಏನೆಲ್ಲ ತೊಂದರೆ ಆಗುತ್ತದೆ ಎನ್ನುವುದನ್ನು ಗಮನಿಸಿಕೊಳ್ಳಿ ಅಂತ. ನಮ್ಮ ಪಿ ಪಿ ರಾಧಾಕೃಷ್ಣ ಅವರು ನಮ್ಮ ರಾಜ್ಯದಲ್ಲಿ ಅಂತರ್ಜಲ ವಿಶೇಷವಾಗಿ ಹೊರಗೆ ತೆಗೆದು ಅದು ಲೋಕಕ್ಕೆ ಪ್ರಯೋಜನವಾಗುವಲ್ಲಿ ದೊಡ್ಡ ಪಾತ್ರ ವಹಿಸಿದರು. ಆದರೆ ಇವತ್ತು ಅಂತರ್ಜಲದ ದುರುಪಯೋಗ ಯಾವ ಥರ ಆಗಿದೆ ಅಂತಂದರೆ, ನಮ್ಮ ಮನೆ ಮೊದಲು ಕಟ್ಟುವ ಕಾಲದಲ್ಲಿ ಫೌಂಡೇಶನ್ಗೇ ಅರ್ಧ ದುಡ್ಡು ಖರ್ಚಾಗ್ಬಿಡ್ತು. ಕಾರಣ ಉಕ್ಕಿ ಉಕ್ಕಿ ಬರುವಂಥ ನೀರು, 2 ಅಡಿ ಅಗದರೆ ಸಾಕು ನೀರು ಉಕ್ಕಿ ಬರ್ತಾಯಿತ್ತು. ಅಂಥ ಜಾಗದಲ್ಲಿದ್ದದ್ದು, ಅದಕ್ಕೆ ತುಂಬ ಬಲವಾಗಿ ಅಸ್ಥಿಭಾರ ಹಾಕಬೇಕಾಯಿತು. ಈಗ ನೋಡಿದರೆ ನಮ್ಮ ಮನೆಯ ಬಾವಿ ಬತ್ತು 2 ವರ್ಷ ಆಗಿದೆ. ನಮ್ಮ ಮನೆಯ ಬಾವಿ ಯಾವ ಥರ ಇತ್ತು ಅಂತಂದರೆ, ನಮ್ಮ ಅಜ್ಜಿ ಋಷಿಪಂಚಮಿ ಸ್ನಾನ ಮಾಡಬೇಕು ಅಂತಂದರೆ ತೊಟ್ಟಿಯಿಂದ ಹಂಡೆಯಿಂದ ನೀರನ್ನು ಮೊಗೆದು ಸ್ನಾನ ಮಾಡುವಂತೆ ಬಾವಿಯಿಂದ ಮೊಗೆದು ಸ್ನಾನ ಮಾಡ್ತಾಯಿದ್ರು. ಅಷ್ಟು ನೆಲಕ್ಕೆ 2-3 ಅಡಿ ಕೆಳಗಡೆ ಇದ್ದದ್ದು. ಮಳೆಗಾಲದ ಹೊತ್ತಿಗೆ, ಋಷಿಪಂಚಮಿ ಹೊತ್ತಿಗಂತೂ ವರ್ಷಾಕಾಲ, ಭಾದ್ರಪದ ಪಂಚಮಿ ತಾನೆ, ಬೇಕಾದಂತೆ ನೀರು ಮೇಲೆ ಬರ್ತಾ ಇತ್ತು. ಹಾಗಿದ್ದದ್ದು ಈಗ ತಳವನ್ನು ಕಂಡು ಕೂತಿದೆ. ಆ ಏರಿಯಾದಲ್ಲೇ ಹಾಗಾಗಿದೆ. ರೈನ್ ಬೇರೆ ಕಡೆ ಯಾವ ಥರ ಇದ್ದಿರಬೇಕು. ಬೆಂಗಳೂರಿನಲ್ಲಿ 1500-2500 ಅಡಿಗಳ ಆಳದಲ್ಲೂ ನೀರು ಸಿಗ್ತಾ ಇಲ್ಲ ಅಂತಾದರೆ ಗತಿ ಎಂಥದ್ದು ಅಂತ ನೋಡಿದಾಗ ಇದದೆ.
ತೇನ ತ್ಯಕ್ತೇನ ಭುಂಜೀತಾ ಮಾಗೃಧ ಕಸ್ಯ ಸ್ವಿಧನಂ ಅಂತ ಆ ರೀತಿ ಎಕ್ಸ್ಪ್ಲಾಯಿಟೇಷನಿನ ಮಟ್ಟಕ್ಕೆ ಬಂದರೆ ನಿಸರ್ಗವನ್ನು ಯಾವುದನ್ನು ಮಹಾಭಾರತದಲ್ಲಿ ಮಾಲಾಕಾರ ಮತ್ತು ಅಂಗಾರಕಾರ ಅಂತ ವಿದುರ ನೀತಿಯಲ್ಲಿ ಹೇಳ್ತಾನಲ್ಲ, ನಾಳೆಯ ಹೂವಿಗಾಗಿ ಇಂದು ಹಣ್ಣಾದ ಮೊಗ್ಗನ್ನು ಕೀಳದೆ ಬಿಡುವವನು ಮಾಲಾಕಾರ. ಹಾಗಲ್ಲದೆ ಕಟ್ಟಿಗೆಯನ್ನೆಲ್ಲ ಸುಟ್ಟು ಇದ್ದಿಲು ಮಾಡಬೇಕು ಅಂತ ಒಂದೇ ಬಾರಿ ಮರದ ಬುಡಕ್ಕೆ ಕೊಡಲಿ ಹಾಕಿದವನು ಅಂಗಾರಕಾರ. ಅವನು ನಾಳಿನ ಯೋಚನೆ ಮಾಡುವುದಿಲ್ಲ, ಇವನು ಮಾಡ್ತಾನೆ. ಈ ಪರ್ಪೆಚುಯಾಲಿಟಿ ಆಫ್ ದಿ ರಿಸೋರ್ಸಸ್ ಅಂತ ಇದೆಯಲ್ಲ, ಅದು ಹೇಗೆ ಸಾಧ್ಯ? ಸಂಪನ್ಮೂಲಗಳ ನೈಯತ್ಯ, ನಿರಂತರತೆ ಯಾವ ರೀತಿ ಸಾಧ್ಯ? ಇಲ್ಲೆಲ್ಲ ನಾವು ಗಮನಿಸಬೇಕು. ನಾವಾಗಿ ನಾವು ನಮ್ಮ ಬಯಕೆಗಳಿಗೆ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು. ಇದು ಸುಲಭ ಹೇಳೋದು, ಮಾಡುವವರು ಯಾರು? ಸಂವೇದನಶೀಲತೆ ಬೇಕು, ಅದಿದ್ದರೆ ಮಾತ್ರ ಸಾಧ್ಯ. ಬಹಳ ಹಿಂದೆ ನಾನು ನಮ್ಮ ರಾಮಸ್ವಾಮಿಯವ್ರನ್ನ ಖಾದಿಯ ವಸ್ತ್ರಧಾರಣೆಯ ಬಗ್ಗೆ ಕೇಳಿದ್ದೆ. ಆಗ ಅವರು ಒಂದು ಮಾತು ಹೇಳಿದರು, ಇದನ್ನೊಂದು ಶ್ರದ್ಧೆ ಅಂತ ಅಂದುಕೊಂಡು ಮಾಡಬೇಕು, ತುಂಬ ಹೆಚ್ಚಿನ ತರ್ಕ ಇಲ್ಲಿ ಮಾಡುವಂಥದ್ದಲ್ಲ ಅಂತ. ಅದು ಬಹಳ ನಿಜವೇ ಆಗುತ್ತದೆ. ಏಕೆಂದರೆ ಖಾದಿ ವಸ್ತ್ರ ಮಿಲ್ಲು ವಸ್ತ್ರಕ್ಕಿಂತ ಬೆಲೆ ಹೆಚ್ಚು, ಅನುಕೂಲತೆ ಕಡಿಮೆ, ಹಾಳಾಗುವುದು ಹೆಚ್ಚು ಬೇಗ. ಇಷ್ಟೆಲ್ಲ ಇದ್ದಿದ್ದಲ್ಲದೆ ಈಗ ಮಿಲ್ ವಸ್ತ್ರಗಳು ಸ್ವದೇಶಿಯೇ ಆಗಿವೆ. ಮುಂಚೆ ಖಾದಿ ಮಾತ್ರ ಸ್ವದೇಶಿ ಇತ್ತು. ಮ್ಯಾಂಚೆಸ್ಟರಿಂದ ಮತ್ತೊಂದು ಕಡೆಯಿಂದ ಬರ್ತಾ ಇದ್ದದ್ದು ವಿದೇಶಿ ವಸ್ತ್ರ, ಮಿಲ್ಲಿನ ವಸ್ತ್ರ. ಹಾಗೆಲ್ಲ ಇದ್ದರೂ ಯುಕ್ತಿಗಳು, ಆ ಒಂದು ನೇಕಾರರ ಕುಟುಂಬ ನಡೆಯಬೇಕು. ಯಂತ್ರೋದ್ಯಮಗಳಿಗಿಂತ ಭಿನ್ನವಾದ ಒಂದು ಪದ್ಧತಿಯು ಉಳಿಯಬೇಕು. ಸ್ವದೇಶಿಯಲ್ಲಿ ಇರುವ ಒಂದು ಮುಖ್ಯ ಆಶಯ ಏನಂದರೆ ಪ್ರತಿಯೊಬ್ಬನಿಗೂ ಉದ್ಯೋಗ ಇರಬೇಕು ಅನ್ನುವುದು. ಈ ಥರದ್ದು ಎಷ್ಟೋ ತತ್ವಗಳು ಉಂಟಲ್ಲ, ಇವು ಬಹಳ ಪ್ರಮುಖವಾಗುತ್ತವೆ. ಈ ಎಲ್ಲ ಅರ್ಥಗಳಲ್ಲಿ ನೋಡಿದಾಗ ಈಶಾವಾಸ್ಯೋಪನಿಷತ್ತಿನ ಈ ಮೊದಲ ಮಂತ್ರ ತುಂಬ ತುಂಬ ಮಿಗಿಲಾದದ್ದು. ಆಮೇಲೆ ಇಲ್ಲಿ ಪ್ರತಿಕೂಲವಾದದ್ದು ಕರ್ಮ ಅಲ್ಲ, ನಮಗೆ ಕರ್ಮ ಫಲವೇ. ಅದನ್ನು ಮುಂದಿನ ಮಂತ್ರ ನೋಡುತ್ತದೆ. ಅದಕ್ಕೆ ಮುನ್ನ ನಾನು ಒಂದು ಸಣ್ಣ ಪ್ರಮಾದ ಮಾಡದೆ ಶಾಂತಿ ಪಾಠವನ್ನು ಹೇಳಲಿಲ್ಲ. ಇದರ ಶಾಂತಿ ಪಾಠದ ಶಾಂತಿ ಮಂತ್ರ ತುಂಬ ತುಂಬ ಸೊಗಸಾದದ್ದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಅಂತ. ಅಶಾಂತ ಜಗತ್ತಿನಲ್ಲಿ ಶಾಂತಿ ಪಾಠ ಮರೆಯೋದ್ರೊಳಗೆ ಆಶ್ಚರ್ಯ ಏನೂ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ, ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂ ಪೂರ್ಣವೇ ಒಗೆತರುವುದು, ಪೂರ್ಣದಿಂ ಪೂರ್ಣವನು ತೆಗೆದೆರೆಸಲು ಆಗ ಪೂರ್ಣವೇ ತಾನಲ್ಲಿ ಉಳಿಯುವುದಲ್ತೆ ಅಂತ ಅನುವಾದ ಹೇಳಬಹುದು. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಉಳಿಯುತ್ತದೆ. ಏನಿದು ಒಳ್ಳೆಯ ಒಗಟಿನಂತೆ ಇದೆಯಲ್ಲ, ಅದು ಪೂರ್ಣ ಇದು ಪೂರ್ಣ, ಅದು ಅಂದರೆ ಯಾವುದು ಅಂತ ಹೇಳಲಿಲ್ಲ, ಇದು ಅಂದರೆ ಯಾವುದು ಅಂತ ಹೇಳಲಿಲ್ಲ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಉಳಿಯುತ್ತದೆ ಅಂತಂದರೆ ಯಾವ ರೀತಿ ಸಾಧ್ಯ? ಇದಕ್ಕೆ ಅನೇಕ ಬಗೆಯಲ್ಲಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆದರೆ ಒಂದನ್ನು ಸ್ಥೂಲವಾಗಿ ಗಮನಿಸಬಹುದು. ಬ್ರಹ್ಮವಸ್ತು ಈ ಜಗತ್ತೇ ಆಗಿರುವಂಥದ್ದು. ಜಗತ್ತು ಪರಮಾತ್ಮನಿಂದ ಭಿನ್ನವಾದದ್ದಲ್ಲ, ಪರಮಾತ್ಮ ಮಾತ್ರ ಜಗತ್ತಿಂದ ಭಿನ್ನ. ಹೀಗಾಗಿ ಆ ಪರಮಾತ್ಮನದಲ್ಲದ್ದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಆ ಅರ್ಥದಲ್ಲಿ ಜಗತ್ತು ಒಂದಿಷ್ಟು ಸ್ವಯಂಪೂರ್ಣವಾಗಿದೆ. ಅಂದರೆ ಚಂದ್ರ ಮತ್ತು ಚಂದ್ರನ ಬೆಳಕು, ಚಂದ್ರ ಚಂದ್ರಿಕಾ ನ್ಯಾಯ ಅಂತ ಹೇಳ್ತಾರೆ. ಚಂದ್ರ ಪರಮಾತ್ಮ ಆದರೆ ಚಂದ್ರಿಕೆ ಬೆಳದಿಂಗಳು, ಅದು ಜಗತ್ತು. ಬೆಳದಿಂಗಳು ತನ್ನಂತೆ ಪೂರ್ಣ, ಚಂದ್ರ ತನ್ನಂತೆ ಪೂರ್ಣ. ಆ ಚಂದ್ರನ ಬೆಳದಿಂಗಳು ಹೊರಕ್ಕೆ ಬಂದ ಮೇಲೂ ಚಂದ್ರ ಏನೂ ಖಾಲಿ ಆಗೋದಿಲ್ವಲ್ಲ, ಹಾಗೇ ಉಳಿತಾನಲ್ಲ. ಈ ಅರ್ಥದಲ್ಲಿ ನೋಡಿದಾಗ ಬ್ರಹ್ಮವಸ್ತೂ ಪೂರ್ಣ, ಬ್ರಹ್ಮದ ತೋರಿಕೆಯಾದ ಅಪಿಯರೆನ್ಸ್ ಆದ ಎಕ್ಸ್ಪ್ರೆಷನ್ ಅಂತಾದ ಬೇರೆ ಬೇರೆ ರೀತಿಯಲ್ಲಿ ಆರಂಭವಾದ, ಆಭಾಸವಾದ, ಪರಿಣಾಮವಾದ, ವಿವರ್ತವಾದ ಇವುಗಳ ಮೂಲಕವಾಗಿ ಅನ್ವಯ ಮಾಡಿಕೊಳ್ಳಬಹುದು. ನೈಯಾಯಿಕರು ವಿಶೇಷವಾಗಿ ಆರಂಭವಾದಿಗಳು, ಸಾಂಖ್ಯಯೋಗಿಗಳು ಪರಿಣಾಮವಾದಿಗಳು, ವೇದಾಂತಿಗಳು ವಿವರ್ತವಾದಿಗಳು, ಪ್ರತ್ಯಭಿಜ್ಞಾದಿ ಶೈವ ದರ್ಶನದವರು ಆಭಾಸವಾದಿಗಳು. ಒಬ್ಬರ ಪ್ರಕಾರ ಜಗತ್ತು ಹುಟ್ಟಿತು, ಇನ್ನೊಬ್ಬರ ಪ್ರಕಾರ ಜಗತ್ತಾಗಿ ಪರಿಣಮಿಸ್ತು, ಮತ್ತೊಬ್ಬರ ಪ್ರಕಾರವಾಗಿ ಜಗತ್ತಾಗಿ ತೋರಿಕೊಳ್ತು, ಇನ್ನೊಬ್ಬರ ಪ್ರಕಾರವಾಗಿ ಜಗತ್ತಿನ ಒಂದು ಕಲ್ಪನೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೀಗೆಲ್ಲ ಹೇಳಬಹುದು. ಆದರೆ ಬ್ರಹ್ಮವನ್ನು ಬಿಟ್ಟು ಯಾವುದೂ ಇಲ್ಲ. ಜಗತ್ತು ತನ್ನ ಮಟ್ಟದಲ್ಲಿ ಪರಿಪೂರ್ಣವಾದಂಥದ್ದು, ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಅದಕ್ಕಿದೆ, ಅದರ ಪರಿಪೂರ್ಣತೆ ಆ ಮಟ್ಟದ್ದು ಉಂಟು. ನನಗೆ ನನ್ನ ಬಾಲ್ಯದ ಒಂದು ಅವಿವೇಕ ನೆನಪಾಗುತ್ತದೆ. 1ನೇ ತರಗತಿಯಲ್ಲಿದ್ದೆ.
ನಮ್ಮ ಪಕ್ಕದ ಮನೆಯಲ್ಲಿ BComನ ಕೊನೆಯ ವರ್ಷದಲ್ಲಿ ಓದ್ತಾ ಇದ್ದ ಒಬ್ಬ ವಿದ್ಯಾರ್ಥಿ ಇದ್ದರು. ಆತ ಕೊನೆಯ ವರ್ಷದಲ್ಲಿ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಸ್ವರ್ಣ ಪದಕವನ್ನು ಗಳಿಸಿದ್ರು. ತತ್ಕ್ಷಣವೇ ಆತನಿಗೆ ಒಳ್ಳೆಯ ಕೆಲಸವೂ ಸಿಕ್ತು, ಕೆಲಸಕ್ಕೂ ಸೇರಿದರು. ಇದು ನನಗೆ ಕೇಳಿ ಗೊತ್ತಿತ್ತು. ನಾನು 1ನೇ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೆ. ಹಾಗಾಗಿ ನಮ್ಮಮ್ಮನಿಗೆ ಹೇಳಿದೆ, ನಾಳೆಯಿಂದ ನಾನು ಸ್ಕೂಲಿಗೆ ಹೋಗಬೇಕಾಗಿಲ್ಲ, ಇದು ಕೆಲಸಕ್ಕೆ ಹೋಗ್ತೀನಿ, ಓದಬೇಕಾಗಿಲ್ಲ ಅಂತಂದೆ. ಇದು ಯಾಕು ಅಂದರೆ, ಕಿಟ್ಟು ಅವನು ಫಸ್ಟ್ ರ್ಯಾಂಕ್ ಬಂದುಬಿಟ್ಟಿದ್ರು, ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಕೆಲಸಕ್ಕೆ ಹೋಗ್ಬೋದಲ್ವಾ ಅಂತ. ನನಗೆ ಈ ಶಾಲೆ ಯಾರಿಗೆ ಬೇಕು, ಗಣಿತ ಯಾರಿಗೆ ಬೇಕು, ಆ ಏಟು ಪೋಟು ತಿವಿತ ಅವೆಲ್ಲ ಯಾತಕ್ಕೆ ಬೇಕು ಅಂತ ಇದ್ದದ್ದು. ಆಗ ಅಮ್ಮ ಹೇಳಿದ್ರು, ಅಯ್ಯೋ ಪೆದ್ದೆ, ಹಾಗಲ್ಲ, ನೀನು ಇನ್ನೂ ಎಷ್ಟೋ ವರ್ಷ ಓದಬೇಕು, ಎಷ್ಟೆಷ್ಟೋ ರ್ಯಾಂಕ್ಗಳು ತೊಗೊಂಡ್ಮೇಲೆ ಹೊರಗೆ ಬೀಳ್ತೀಯ, ಅಲ್ಲಿವರೆಗೂ ವಿಮೋಚನೆ ಇಲ್ಲ ಈ ಭವಬಂಧನದಿಂದ ಅಂತಂದರು. ಆಮೇಲೆ ನಾನು ಜನ್ಮದಲ್ಲಿ ಫಸ್ಟ್ ರ್ಯಾಂಕ್ ತೊಗೊಳ್ಳೇ ಇಲ್ಲ. ಅಂದರೆ ಫಸ್ಟ್ ರ್ಯಾಂಕ್ ಪರಿಪೂರ್ಣ, ಆದರೆ ಫೈನಲ್ ಇಯರ್ನ ಫಸ್ಟ್ ರ್ಯಾಂಕು ಪರಿಪೂರ್ಣ. ಫೈನಲ್ ಇಯರ್ನ ಫಸ್ಟ್ ರ್ಯಾಂಕು ಬ್ರಹ್ಮವಸ್ತು ಇದ್ದಂತೆ, ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ರ್ಯಾಂಕು ಜಗತ್ತಿದ್ದಂತೆ ಅಷ್ಟೇ. ಅದು ಪೂರ್ಣ, ಇದು ಪೂರ್ಣ ಅಂತ ಭಾವಿಸಿಕೊಳ್ಳಬೇಕು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಮುಂದಿನ ಮಂತ್ರದಲ್ಲಿ ನಾವು ನೋಡ್ತೀವಿ, ಆಚಾರ್ಯರುಗಳು ಅದಕ್ಕೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಕುರ್ವನ್ನೇವೇಹ ಕರ್ವಾಣಿ ಜಿಜೀವಿಷೇಚ್ಛತಗಂ ಸಮಾಹ ಏವಂ ತ್ವಯಿ ನಾಣ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ. ಈ ಜಗತ್ತಿನಲ್ಲಿ ಕುರ್ವನ್ನೇವ ಮಾಡಿಕೊಂಡೇನೆ, ಯಾವುದನ್ನು ಕರ್ಮಗಳನ್ನು ಮಾಡಿಕೊಂಡೇನೆ, ಜಿಜೀವಿಷೇತ್ ಬಯಸಿ ಬದುಕಬೇಕು, ಶತಗಂ ಸಮಾಹ 106 ವರ್ಷಗಳ ಕಾಲ ನಾವು ಬದುಕಬೇಕು ಅಂತ. ಅಂದರೆ 100 ವರ್ಷ ಕಾಲ ಚೆನ್ನಾಗಿರಬೇಕು ಅಂತ ಅಂದುಕೊಂಡೇನೆ ಇಲ್ಲಿ ಕರ್ಮ ಮಾಡ್ತಾ ಪ್ರಯತ್ನ ಪಡಬೇಕು. ಆದರೆ ಏವಂ ತ್ವಯೇ ನಾಣ್ಯಥಾ ಇತಃ ಅಸ್ತಿ ನ ಕರ್ಮ ಲಿಪ್ಯತೆ ನರೆ. ಈ ದಾರಿ ಬಿಟ್ಟು ಇನ್ಯಾವುದೂ ಕೂಡ ಇಲ್ಲ. ಹೀಗೆ ನೀನು ಮಾಡಿದಾಗ ಕರ್ಮದ ಲೇಪ ಆಗುವುದಿಲ್ಲ ಅಂತ. ಅಂದರೆ ಜಗತ್ತಿನಲ್ಲಿ ಬಾಳಬೇಕು ಅಂತ ಅಂದರೆ ಕರ್ಮ ಮಾಡಿಕೊಂಡೇ ಇರಬೇಕು. ಅದು ಎಂಥ ಕರ್ಮ? ನಿರ್ಲೇಪ ಕರ್ಮ ಮಾಡಬೇಕು. ಅಂದರೆ ಸ್ವಂತದ ಭೋಗಕ್ಕಾಗಿ ಅಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು. ಹಾಗೆ ಮಾಡಿದಾಗ ಸದ್ಗತಿ ಸಂಪಾದನೆಗೂ ಆಗುತ್ತದೆ, ಲೋಕಪ್ರೀತಿಯೂ ಉಳಿಯುತ್ತದೆ ಅಂತ ಅನ್ನುವಂಥದ್ದು. ಇದು ಸ್ವಲ್ಪ ತೊಡಕಾಗಬಹುದು ಅನಿಸುತ್ತದೆ. ಯಾಕೆಂದರೆ ಕರ್ಮ ಮಾಡ್ತಾ ಬದುಕಬೇಕು ಅನ್ನೋದೇನೋ ಸರಿ. ಈ ಹೊತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ, ದುಡಿತಾ ಬದುಕಬೇಕು ಸರ್, ದುಡಿಮೆ ಇಲ್ಲದೆ ಬದುಕೋಕ್ಕೆ ಆಗೋಲ್ಲ, ದುಡಿಮೆ ಬಿಟ್ಟಿದ್ದ ದಿವಸ ಜಗತ್ತಿನಿಂದ ನೂಕ್ತಾರೆ ಎಲ್ಲರೂ ಅಂತ. ನಮಗೆ ಗೊತ್ತಿದೆ ಹಾಕುಮಣೆ, ನೂಕುಮಣೆ, ತಳ್ಳುಮಣೆ ಅಂತೆಲ್ಲ ಯಾವ ರೀತಿಯಾಗಿ ಉಪಚಾರಗಳು ನಡೆಯುತ್ತವೆ ಅಂತ. ಆದರೆ ಕರ್ಮದ ಲೇಪ ಆಗದೆ, ಯಾಕೆಂದರೆ ಯಾವ ಕೆಲಸ ಮಾಡಿದ್ರೂ ಆ ಕೆಲಸದ ಒಳಿತು ಕೆಡಕುಗಳು ನಮ್ಮನ್ನು ಬಂದು ಕಾಡುತ್ತವೆ. ಅದು ಬಂದು ಕಾಡಿದೊಡನೆಯೇ ನಮಗೆ ಶಕ್ತಿ ಹ್ರಾಸವಾಗುತ್ತದೆ. ಒಂದು ಮನೋಬಲ, ಇನ್ನೊಂದು ದೇಹಬಲ, ಮತ್ತೊಂದು ಸಾಧನ ಸಂಪನ್ಮೂಲಗಳ ಬಲ. ಹೀಗೆ ಈ ಮೂರೂ ಕೂಡ ಕಡಿಮೆ ಆಗುತ್ತವೆ, ಹೆಚ್ಚಾಗುತ್ತವೆ. ಕಡಿಮೆ ಆಗುವುದಂತೂ ಎಷ್ಟೋ ಬಾರಿ ಕಾಣಸಿಗುವಂಥದ್ದೇನೆ. ಹಾಗಾದೊಡನೆ ನಮಗೆ ದೌರ್ಬಲ್ಯ ಉಂಟಾಗುತ್ತದೆ. ದೌರ್ಬಲ್ಯದಿಂದ ಆಯುಷ್ಯ, ಆನಂದ ಎಲ್ಲ ಕುಗ್ಗುತ್ತವೆ. ಈ ಕಾರಣದಿಂದ ಯಾವ ತರಹ ಮಾಡುವುದು? ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಕೆಲಸದಲ್ಲಿ ತೊಡಗಿಕೊಂಡಾಗ ಕೆಲವರಿಗೆ ಆತ್ಮೀಯರು, ಕೆಲವರಿಗೆ ವೈರಿಗಳು ಆಗದೆ ತಪ್ಪೋದಿಲ್ಲ. ವಿ ಗೇನ್ ಫ್ರೆಂಡ್ಸ್ ಆ್ಯಂಡ್ ಫೋರ್ಸ್, ಇದು ಆಗುವಂಥದ್ದು. ಮಿತ್ರಶತ್ರುಗಳ ಸಂಪಾದನೆ ಕರ್ಮ ಕಾಲದಲ್ಲಿ ಅನಿವಾರ್ಯ. ಅದರಲ್ಲಿಯೂ ನಮಗೆ ಕರ್ಮ ಕೌಶಲ ಬಂತು, ಎಫಿಷಿಯೆಂಟ್ ಆಗಿದ್ದೀವಿ ಅಂದರೆ ಶತ್ರುಗಳನ್ನಂತೂ ಯಥೇಷ್ಟವಾಗಿ ಸಂಪಾದಿಸಿಬಿಡ್ತೀವಿ. ಹೀಗಿದ್ದಾಗ ದಾರಿ ಏನು? ಇವೆಲ್ಲ ನಮಗೆ ನಿತ್ಯ ಬರುವಂಥ ಪ್ರಶ್ನೆಗಳು. ಅದಕ್ಕೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದಾಗ ನಮಗೆ ಶತ್ರುಗಳ ಕಾಟ ಕಡಿಮೆ ಆಗುತ್ತದೆ. ಯಾಕೆಂದರೆ ನಾವು ಫಲಾಭಿಸಂಧಿಯಿಂದ ಮಾಡ್ತಾ ಇದ್ದೀವಿನೋ ನಿಂದೆಗೆ ತುತ್ತಾಗೋಲ್ಲ ಅಂತ. ಈಶ್ವರಾರ್ಪಣ ದೃಷ್ಟಿ ಅಂತಂದರೆ ಲೋಕಹಿತ ದೃಷ್ಟಿಯೂ ಅದರೊಳಗೆ ಅಡಗಿದೆ ಅಂತ ಅರ್ಥ. ಈ ಕಾರಣದಿಂದಾಗಿ ಹೀಗೆ ಮಾಡಬೇಕು. ಕರ್ಮವನ್ನು ಈಶ್ವರಾರ್ಪಣೆಯಾಗಿ ಮಾಡುವುದು ಅಂತಂದರೆ ಹೇಗೆ? ಕರ್ಮ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡೋದೆ? ಅಥವಾ ಕೆಲಸ ಮಾಡಿ ಸಂಬಳದ ಚೆಕ್ ಅಂತಂದು ದೇವರ ಮುಂದೆ ಇಟ್ಟು ಕೈ ಮುಗಿದ್ರೆ ಆಯಿತೆ? ಹಾಗಲ್ಲ. ನಮಗೆ ಒಂದು ಜುಡಿಷಿಯಸ್ ವೇ ಆಫ್ ಎಕ್ಸ್ಪೆಂಡಿಚರ್ ಅಂತ ಯಾವುದಿರುತ್ತದೆ, ಆ ರೀತಿಯಾಗಿ ಮಾಡುವಂಥದ್ದು. ನಾನೊಬ್ಬನೇ ಅಲ್ಲ ಈ ಜಗತ್ತಿನಲ್ಲಿ ಬದುಕುವನು, ಇನ್ನೂ 10 ಜನ ಇದ್ದಾರೆ ಅಂತ.
ನನ್ನ ತಾಯಿಯನ್ನು 30 ವರ್ಷಗಳಿಂದ ನಮ್ಮ ಮನೆಯನ್ನು ಕಾಪಾಡ್ತಾ ಇರುವಂಥ ವೈದ್ಯವರ್ಯರು ಡಾಕ್ಟರ್ BNS ರಾಯರು ಎಷ್ಟು ಈ ಥರದ ಎಚ್ಚರ ವಹಿಸ್ತಾರೆ ಅಂತಂದರೆ, ಅವರು ರಸ್ತೆ ಪಕ್ಕ ಫುಟ್ಪಾತಿನ ಮೇಲೆ ತರಕಾರಿ ಇಟ್ಕೊಂಡವ್ರನ್ನೇ ನೋಡಿ ತರ್ತಾರೆ. ಯಾಕೆ ಅಂತಂದರೆ ಅವರ ಬದುಕು ನಡೆಯಬೇಕು ಅಂತ ಎಲ್ಲೋ ಹೇಗೋ ತರಕಾರಿ ಕೊಂಡುಕೊಳ್ಳಬೇಕು, ಅವರಿಗೆ ಅನುಕೂಲವಾಗುವಂತೆ ತರಕಾರಿ ಕೊಂಡುಕೊಳ್ಳೋಣ. ಫ್ಯಾಷನಬಲ್ ಅಂತ ಹೇಳಿಬಿಟ್ಟಿದ್ದೂ ನಾವು ರಿಲಯನ್ಸ್ ಫ್ರೆಶ್ಶಿಗೆ ಹೋಗೋದು ಬೇಕಿಲ್ಲ ಅಂತ. ಏನು ಇವರೊಬ್ಬರು ನಾವು ತರಕಾರಿ ಕೊಂಡುಕೊಂಡ್ರೆ ಅವರು ಉದ್ಧಾರ ಆಗಿಬಿಡ್ತಾರೆ ಅಂತ ಏನೂ ಇಲ್ಲ ರಸ್ತೆ ಪಕ್ಕದವರು. ಅರೆ ಅಷ್ಟು ಮಾತ್ರ. ಅಂದರೆ ಎಂಟ್ರಪ್ರಿನರ್ಶಿಪ್ ಅಂತ ಏನು ಹೇಳ್ತೀವಿ, ಇನ್ನು ಈ ಕಾಲದ ಒಂದು ಹೊಸ ಉಚ್ಚಾರ ಆಂಟ್ರಪ್ರಿನರ್ಶಿಪ್ ಅಂತೆಲ್ಲ ಕರೀತಾರೆ. ಆ ಒಂದು ಉದ್ಯಮಶೀಲತೆ ಸಾಮಾನ್ಯದವನಿಗೂ ಬೆಳೆಯಲಿ ಅಂತ. ಈ ಅರ್ಥದಲ್ಲಿ ನೋಡಿ, ಒಬ್ಬ ಕಾಮನ್ ಅಮೆರಿಕನ್ಗಿಂತಲೂ ಹೆಚ್ಚಾಗಿ ಕಾಮನ್ ಇಂಡಿಯನ್ಗೆ ಆಂಟ್ರಪ್ರಿನರ್ಶಿಪ್ ಜಾಸ್ತಿ ಇದೆ. ಯಾಕೆಂದರೆ ನಮ್ಮಲ್ಲಿ ಒಂದು ಎಳೆ ಮಗು ರಸ್ತೆ ಪಕ್ಕ ಒಂದಷ್ಟು ಹುಣಸೆಕಾಯಿ, ಒಂದು 4 ಎಣಚಿ ಹಣ್ಣು, ಇವನೊಂದು 20 ನೇರಳೆ ಹಣ್ಣು ಇಟ್ಕೊಂಡು ವ್ಯಾಪಾರಕ್ಕೆ ಶುರು ಮಾಡುತ್ತೆ, ಬಿಸ್ನೆಸ್ಸು. ಅಲ್ಲಿ ರಾಕ್ಫೆಲ್ಲರು, ಹೆನ್ರಿ ಫೋರ್ಡ್ ಮಗ ಕೂಡ ಗ್ಯಾಸ್ ಸ್ಟೇಷನ್ ಅಂದರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಸುರಿಯೋದಕ್ಕೆ ಎಂಪ್ಲಾಯಿ ಆಗಿ ಹೋಗ್ತಾನೆ. ಇಲ್ಲಿ ಹೀ ಬಿಕಮ್ಸ್ ದಿ ಎಂಪ್ಲಾಯರ್. ಅವನು ಬೇಕಾದ್ರೆ ತಾನು ಊಟಕ್ಕೆ ಹೋಗೋವಾಗ ಇನ್ನೊಬ್ಬನಿಗೆ ನೀನು ಕೂತ್ಕೊಂಡಿರೋ ನಿನಗೆ 8 ಆಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೀ ಬಿಕಮ್ಸ್ ಎನ್ ಎಂಪ್ಲಾಯರ್. ಇದು ನಮ್ಮ ದೇಶದಲ್ಲಿ ಇರುವಂಥದ್ದು. ಅಂದರೆ ಇದಕ್ಕೆ ಅವಕಾಶ ನಮ್ಮ ಪದ್ಧತಿಯಲ್ಲಿದೆ. ಯಾಕಿದೆ? ಅಲ್ಲಿ ವಾಲ್ಮಾರ್ಟ್ಗಳಿದ್ದಂತೆ ಒಂದು ರಾಕ್ಷಸವಾದಂಥ ಒಂದು ದೊಡ್ಡ ದೊಡ್ಡ ವ್ಯವಸ್ಥೆಗಳು ನಮ್ಮಲ್ಲಿ ಹೆಚ್ಚಾಗಿ ಬಂದಿಲ್ಲ, ಈಚೆಗೆ ಬರ್ತಿದೆ, ಅದಕ್ಕೆ ಪ್ರತಿರೋಧವೂ ಇದೆ. ಈ ದೃಷ್ಟಿಯಿಂದ ನೋಡಿದರೆ ನಮ್ಮ ಜೊತೆಗೆ ಇನ್ನೂ ಜಗತ್ತು ಬೇಕಾದಷ್ಟು ಬಾಳಬೇಕಾಗಿದೆ ಅನ್ನುವ ದೃಷ್ಟಿ ಬೇಕು. ನನ್ನ ಹಲವರು ಸ್ನೇಹಿತರುಗಳು ಜಾತ್ರೆಗೆ ಮತ್ತೊಂದಕ್ಕೆ ಈ ಥರ ಎಲ್ಲೆಲ್ಲೋ ಹೋದಾಗ ಆ ಸ್ಥಳೀಯವಾದ ಉದ್ಯಮಗಳಿಗೆ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅಂದರೆ ಎಲ್ಲವನ್ನೂ ಕೂಡ ನಾವು ಎಷ್ಟು ಸಾಧ್ಯವೋ ಅಷ್ಟು ಪೋಷಣೆ ಮಾಡಬೇಕು ಅಂತನ್ನುವುದು. ನಾನೇ ಎಲ್ಲವೂ ಆಗ್ತೀನಿ, ನಾನೇ ಪ್ರತಿಯೊಂದು ಆಗ್ತೀನಿ ಅಂತ ಮಾಡುವಂಥದ್ದಲ್ಲ, ಮಿಕ್ಕದ್ದನ್ನು ಕೂಡ ಗಮನಿಸಬೇಕು. ಜೊತೆಗೆ ಇದು ಒಂದು ನನಗೆ ಬಂದಿರುವ ಅವಕಾಶ, ಈ ಸಂಪಾದನೆಯೋ ಮತ್ತೊಂದೋ ಇವೆಲ್ಲ ನಾನು ಒಂದು ವಿಶೇಷವಾದ ಸುಕೃತದಿಂದ ಪಡೀತಾ ಇದ್ದೀನಿ. ಇದಕ್ಕೆ ನೇರವಾಗಿ ಪರೋಕ್ಷವಾಗಿ ಬೇರೆ ಬೇರೆ ಭಾಗೀದಾರರುಗಳು ಇದ್ದಾರೆ ಅಂತನ್ನುವ ದೃಷ್ಟಿ ಬೇಕು. ಅದು ಕಡಿಮೆ ಆದಂತೆ ಬಹಳ ಕಷ್ಟವಾಗುತ್ತದೆ. ಈ ಸ್ವಾರ್ಥ ನಿಯಮನ, ಸ್ವಾರ್ಥ ನಿರ್ಮೂಲನ ಮಾನವ ಸಾಮಾನ್ಯನಿಗೆ ಅಸಾಧ್ಯ. ಆದರೆ ಸ್ವಾರ್ಥ ನಿಯಮನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಉಂಟಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ನಾವು ಬದುಕೋದಕ್ಕೆ ಆಗುತ್ತದೆ ಅಂತ. ನಿಜವೇ, 4 ಜನಕ್ಕೆ ಬೇಕಾಗುವಂತೆ ಬದುಕಿದ್ರೆ ಜಗತ್ತು ನಮ್ಮ ಪಾಲಿಗೆ ಸ್ನೇಹವಾಗುತ್ತದೆ, ಸಹ್ಯವಾಗುತ್ತದೆ. ಅದನ್ನು ತೋರ್ಪಡಿಸುವಂಥದ್ದು ಈ ಮಂತ್ರದ ಸ್ವಾರಸ್ಯ. ಮತ್ತು ನೋಡಿ, ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮೀಯರು ಎಲ್ಲ ಪರಲೋಕದ ಕಡೆಗೆ ಗಮನ ಇಟ್ಟು ಇಹವನ್ನು ತುಚ್ಛೀಕರಣ ಮಾಡಿದ್ರು ಅಂತ ಆಧುನಿಕರು ತುಂಬ ಹೇಳ್ತಾರೆ. ಪಾಶ್ಚಾತ್ಯರಂತೂ ದೊಡ್ಡ ಗೂಬೆ ಕೂಡಿಸ್ತಾರೆ. ಜಗತ್ತಿನ ಗೂಬೆಗಳೆಲ್ಲ ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿವೆ ಅಂತ ಅನಿಸುತ್ತದೆ. ಆದರೆ ಹಾಗಿರಲಿಲ್ಲ. ವೇದದೃಷ್ಟಿ ಆ ಥರದ್ದಲ್ಲ. ಪಶ್ಯೇಮ ಶರದಶ್ಯತಂ, ಜೀವೇಮ ಶರದಶ್ಯತಂ, ನಂದಾಮ ಶರದಶ್ಯತಂ, ಮೋದಾಮ ಶರದಶ್ಯತಂ, ಭವಾಮ ಶರದಶ್ಯತಂ, ಶೃಣವಾಮ ಶರದಶ್ಯತಂ, ಪ್ರಬ್ರವಾಮ ಶರದಶ್ಯತಂ, ಅಜೀತಾಸ್ಯಾಮ ಶರದಶ್ಯತಂ ಅಂತ ತೈತ್ರಿಯ ಆರಣ್ಯಕದಲ್ಲಿ ಬರುವಂಥ ಮಾತು. 100 ಕಾಲ ನೋಡೋಣ, 100 ಕಾಲ ನಾವು ಬದುಕೋಣ, 100 ಕಾಲ ಸಂತೋಷ ಪಡೋಣ, 100 ಕಾಲ ಉಲ್ಲಾಸದಿಂದ ಇರೋಣ, 100 ಕಾಲ ಚೆನ್ನಾಗಿ ಇರೋಣ, ಅಸ್ತಿತ್ವದಲ್ಲಿ ಇರೋಣ, 100 ಕಾಲ ಕೇಳೋಣ, 100 ಕಾಲ ಚೆನ್ನಾಗಿ ಮಾತಾಡೋಣ, 100 ಕಾಲ ಯಾರಿಗೂ ಸೋಲದೆ ಬಾಳೋಣ. ಅಜೀತಾಸ್ಯಾಮ ಶರದಶ್ಯತಂ ಅಂತ. ಅಂದರೆ ಈ ಥರದ ಮಾತುಗಳು ಸಂಧ್ಯಾವಂದನ ಮಂತ್ರಗಳಲ್ಲಿ ಒಂದಾಗಿ ಈ ಭಾಗ ಮಾಧ್ಯಾಹ್ನಿಕದಲ್ಲಿ ಬರುತ್ತದೆ. ನಿತ್ಯವೂ ನಡುನೆತ್ತಿಯಲ್ಲಿ ಸೂರ್ಯ ಉರಿಯುವಾಗ ಹೇಳಿಕೊಳ್ಳುವ ಮಂತ್ರಗಳಾಗಿ ಇವು ವಿನಿಯುಕ್ತವಾಗಿವೆ ಗೃಹ್ಯದಲ್ಲಿ ಅಂತಂದರೆ ಎಷ್ಟು ಸ್ವಾರಸ್ಯ. ಧಗಧಗಿಸುವ ಸೂರ್ಯ ನಡುನೆತ್ತಿಯಲ್ಲಿ ಇದ್ದಾಗಲೂ ನಾವು ಚೆನ್ನಾಗಿ ಗೂಟ ಹೊಡ್ಕೊಂಡು ಇರೋಣ ಅಂತನ್ನುವ ಭಾವ ಇದೆಯಲ್ಲ, ಇದು ತುಂಬ ಬಲಿಷ್ಠವಾದದ್ದು. ಸಾಕು ಮಾಡೋ ಜನ್ಮ ಸಾಕು ಮಾಡೋ ಅನ್ನುವ ಗೋಳಾಟ ಯಾವುದೋ ಒಂದು ಸಂಚಾರಿ ಭಾವ, ಆದರೆ ಸ್ಥಾಯಿ ಭಾವವಾಗಿ ಹೀಗಿರೋಣ ಅಂತನ್ನುವಂಥದ್ದು. ರಾಮಾಯಣ ಮಹಾಭಾರತಾದಿಗಳಲ್ಲಿ ಕೂಡ ಅದನ್ನೇ ಕಾಣ್ತೀವಿ. ಕಲ್ಯಾಣೀ ಬತ ಗಾಥೇಯಂ ಲೌಕಿಕಿ ಪ್ರತಿಭಾತಿಮೆ ಏತಿ ಜೀವಂತಮಾನಂದೋ ನರಂ ವರ್ಷಶತಾದಪಿ ಅಂತ ಹನುಮಂತ ಸೀತೆಗೆ ಹೇಳ್ತಾನೆ. ಅಮ್ಮ, 100 ವರ್ಷ ಬದುಕಿರಬೇಕು, ಸುಖ ನಮ್ಮನ್ನು ಹುಡುಕೊಂಡು ಬರುತ್ತದೆ ಹಾಗಿದ್ದರೆ ಅಂತನ್ನುವ ಗಾದೆ ಮಾತು ನೀನು ಕೇಳಿಲ್ವಾ ಅಂತ. ಮುಂದೆ ಭರತನನ್ನು ಅಗ್ನಿಪ್ರವೇಶದಿಂದ ತಡೆದ ಹನುಮಂತನಿಗೆ ಭರತ ಹೇಳ್ತಾನೆ, ಅಪ್ಪ ನೀನು ತಡೆದಿದ್ದು ಒಳ್ಳೆಯದಾಯಿತು, ನೀನು ಬಂದೆ, ನಾನು ಬಚಾವಾದೆ, ಬದುಕಿದ್ದರೆ 100 ವರ್ಷ ನಾವು ಸುಖವಾಗಿ ಎಲ್ಲಿಯೋ ಒಂದು ಕಡೆಗೆ
ಸಂತೋಷವೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಅಂತ. ಮಹಾಭಾರತದಲ್ಲಿ ಕೂಡ ಸೌಖ್ಯ ಅನ್ನೋದು ನಮ್ಮನ್ನು ಆಶ್ರಯಿಸುತ್ತದೆ, ನಾವು ಜಿಜಿವಿಷಿಯನ್ನು ಬಿಡಬಾರ್ದು ಅಂತನ್ನುವ ಮಾತು ಅಲ್ಲಲ್ಲಿ ಪುನರುಕ್ತವಾಗುವಂಥದ್ದನ್ನು ಕಾಣ್ತೀವಿ. ಒಟ್ಟಿನಲ್ಲಿ ಸನಾತನ ಧರ್ಮ ಇಸ್ ದಿ ಮೋಸ್ಟ್ ನ್ಯಾಚುರಲ್ ರಿಲಿಜನ್ ಆ್ಯಂಡ್ ಮೋಸ್ಟ್ ಆಪ್ಟಿಮಿಸ್ಟಿಕ್ ರಿಲಿಜನ್. ನಮ್ಮ ದೇವತೆಗಳು ಯಾರು ಗೋಳೇ ಅಂತ ಅನ್ನುವಂತೆ ಇದ್ದಾರೆ ಹೇಳಿ? ಯಾವ ದೇವತೆಗಳು ಗೋಳಾಡ್ತಾ ಬಾಯ್ಬಡ್ಕೊಳ್ಳೋ ತರಹ ಕಾಣಿಸೋದಿಲ್ಲ. ನೋಡಿದ್ರೆ ಗೊತ್ತಾಗುತ್ತದೆ. ಮತ್ತು ಒಂದು ದೇವಸ್ಥಾನದ ಒಳಗೆ ಹೋದರೆ ಎಷ್ಟು ಉಲ್ಲಾಸ ಇರುತ್ತದೆ ನೋಡಿ. ಕೆಲವರಿಗೆ ಮೌನ ತುಂಬ ಪ್ರಿಯ ಅಂತಾರೆ. ಆ ಮೌನ ಸ್ಮಶಾನ ಮೌನವಾದರೆ ಏನು ಪ್ರಯೋಜನ? ಧಗಧಗಿಸುವಂತಹ ಸೊಗಸಾದ, ನಿಗಿನಿಗಿಸುವ, ಲಕಲಕಿಸುವ, ಸ್ವಾರಸ್ಯಕಾರಿಯಾದ ಪರಿವೇಶ ಇರಬೇಕಾಗುತ್ತದೆ. ಅದೊಂದು ಜೀವನ ಸೌಭಾಗ್ಯ. ನಮ್ಮ ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ, ಚತುಷ್ಷಷ್ಠಿ ಉಪಚಾರ ಪೂಜೆ ಇತ್ಯಾದಿಗಳ ಮೂಲಕ ಎಷ್ಟು ಹ್ಯಾಪನಿಂಗ್ ಅಂತಂತೀವಲ್ಲ ಆ ರೀತಿಯಾಗಿರುತ್ತವೆ ನಮ್ಮ ಆಚಾರಗಳು, ವ್ಯವಹಾರಗಳು, ದೇವಾಲಯಗಳು ಇತ್ಯಾದಿಯಾಗಿ. ಅದು ಬದುಕಿಗೂ ಬರಬೇಕು ಅಂತನ್ನುವಂಥದ್ದು. ಹಾಗಾಗಿ ನಮ್ಮಲ್ಲಿ ಅಷ್ಟು ಹಬ್ಬಗಳಿವೆ. ಜಗತ್ತಿನ ಯಾವ ಮತದಲ್ಲಿ ಇಷ್ಟು ಹಬ್ಬಗಳಿವೆ. ದಿನದಿನವೂ ಹಬ್ಬಗಳು, ದಿನದಿನವೂ ವ್ರತಗಳು. ಉಪವಾಸ ಹೇಗೆ ಮಾಡ್ತೀವೋ ಅದಕ್ಕೆ 2 ಪಟ್ಟು ತಿನ್ನುವಂಥದ್ದು ಉಂಟು ಅಂತೆಲ್ಲ ನೋಡಿದಾಗ ಎಷ್ಟು ವೈಭವದ, ಜೀವನ ಸೌಂದರ್ಯದ, ಉಲ್ಲಾಸದ ಗತಿಯಾಗಿದೆ ಅಂತ ಇದು ನಮಗೆ ಈ ಒಂದು ಉಪನಿಷತ್ತು ತಿಳಿಸುವಂಥ ಸೊಗಸಾದ ತತ್ವ ಅಂತ ಗೊತ್ತಾಗುತ್ತದೆ. ಆಮೇಲೆ ಮೂರನೆಯದಾಗಿ, ಇಂಥ ಒಂದು ತತ್ವವನ್ನು ಯಾರು ಒಪ್ಪಿಕೊಂಡಿಲ್ಲವೋ ಅವರ ಬಗೆಗೆ ಒಂದು ಎಚ್ಚರದ ಮಾತು. ಅಂದರೆ ಜಗಜ್ಜೀವೇಶ್ವರ ಯೋಗವನ್ನು ಬಲ್ಲವರಲ್ಲದೆ ಪರಮಾತ್ಮ ಒಳಹೊರಗು ತುಂಬಿಕೊಂಡಿದ್ದಾನೆ, ಅವನನ್ನು ಬಿಟ್ಟು ನಾವಿಲ್ಲ, ಅವನಿಗೆ ನಾವು ಅರ್ಪಿಸಿ ಪಡೆಯುವಂಥದ್ದು ಅಂತ ಅನ್ನುವುದೆಲ್ಲ ಭಾವವನ್ನು ಬಿಟ್ಟು ಯಾರಿರ್ತಾರೆ, ಜೀವನೋಲ್ಲಾಸವನ್ನು ಬಿಟ್ಟು ನಿರ್ಲೇಪ ಕರ್ಮವನ್ನು, ಅದನ್ನೇ ಭಗವದ್ಗೀತೆ ಕರ್ಮಯೋಗ ಅಂತ ಕರೆದಿರ್ತಕ್ಕಂಥದ್ದು. ನೋಡಿ, ಒಬ್ಬ ಸೈನಿಕ ತಾನು ಸಾಯ್ತೀನಿ ಅಂತ ಗೊತ್ತಿದ್ದರೂ ಯುದ್ಧ ಮಾಡ್ತಾನೆ, ಮಾಡಬೇಕು ಆ ಥರದ್ದು. ಫೇಲ್ ಆಗ್ತೀವಿ ಅಂತ ಗೊತ್ತಿದ್ದರೂ ಪರೀಕ್ಷೆಗೆ ಹೋಗಿ ಬರೀಬೇಕು. ಯಾವುದೋ ಒಂದು ಆಕಸ್ಮಿಕವಪ್ಪ, ಇಡೀ ಆನ್ಸರ್ ಪೇಪರ್ಸ್ ಬಂಡ್ಲೇನೆ ಕಳೆದೋಗ್ಬಿಡ್ತದೆ. ಆಗ ಬೆನಿಫಿಟ್ ಆಫ್ ಡೌಟ್ ಇಟ್ಕೊಂಡು ಅಷ್ಟು ಜನಕ್ಕೆ ಪಾಸ್ ಮಾಡೋದಿಲ್ವಾ? ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಮೊನ್ನೆ ದಿವಸ ಒಬ್ಬ ತರುಣ ಮಿತ್ರ ಮನೆಗೆ ಬಂದಿದ್ದ. ಈ ಬಾರಿ ಯಾರೂ ಅರ್ಹರು ಕಾಣಿಸ್ತಾ ಇಲ್ಲ, ಯಾರಿಗೂ ನಾನು ವೋಟ್ ಮಾಡಬಾರ್ದು ಅಂತಿದ್ದೀನಿ ಅಂತಂದ. ನಾನು ಹೇಳಿದೆ, ಈ ಥರದ ಮಾತನ್ನು ಭಗವದ್ಗೀತೆಯನ್ನು ಓದಿಕೊಂಡು ನೀನು, ಆ ತರುಣ ಮಿತ್ರ ತುಂಬ ಸೊಗಸಾಗಿ ಆಧುನಿಕ ಜನಜೀವನಕ್ಕೆ ಹೊಂದುವಂತೆ ರಸಾರ್ದ್ರವಾಗಿ, ಉದಾರ ಗಂಭೀರವಾಗಿ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾನೆ, ಆಧುನಿಕ ಜನಮನಸ್ಸಿಗೆ ಪ್ರಿಯವಾಗುವಂತೆ, ಆದರೆ ತತ್ವಹ್ರಾಸ ಆಗದ ಹಾಗೆ. ಆತನಿಗೆ ಹೇಳಿದೆ, ಅಂಥ ಕೃಷ್ಣನ ಗೀತೆಯನ್ನು ಅನುವಾದ ಮಾಡಿದ ನೀನು ಕೃಷ್ಣನ ಬದುಕನ್ನು ನೋಡದೇ ಇದ್ದರೆ ಹೇಗಪ್ಪ? ಪಾಂಡವರೇನು ಬಹಳ ಹೊಳೆದೋಗ್ತಾ ಇದ್ದ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸೇ, ಯಾದವರೇನು ಕ್ಲಾಸ್ ಪರ್ಸನಾಲಿಟೀಸಾ? ಎಡವಟ್ಟು ಕುಡುಕರು, ಜೂಜುಗಾರರು, ಅವರುಗಳನ್ನು ಇಟ್ಟುಕೊಂಡು ಮಾಡ್ದ. ಏನು ಬಲರಾಮ ಮಹಾಸುಭಗನ? ಯಾದವರು ಎಷ್ಟು ಎಡವಟ್ಟು ಜನ. ಕೃಷ್ಣನ ಮೇಲೆ ಮತ್ತೆ ಆಕ್ಷೇಪಗಳು, ಗೂಬೆ ಕೂಡಿಸೋದು, ಅವಿಶ್ವಾಸಗಳು ಎಲ್ಲ, ಬೆನ್ನಿಂದನೇ ಗಾಳ ಹಾಕುವುದು, ಇದೆಲ್ಲ ಮಾಡ್ತಾಯಿದ್ರು. ಅಲ್ಲರಿ ಧರ್ಮರಾಜ ಕೆಮ್ಮಿದ್ರೆ ಏನಿದ್ರೆ ಕೃಷ್ಣನ ಒಪಿನಿಯನ್ ಕೇಳ್ತಾ ಇದ್ದ. ಎಂಥದ್ದು, ರಾಜಸೂಯಾಗ ಮಾಡೋದಕ್ಕೆ ಮುನ್ನ ಅಲ್ಲಿಂದ ದ್ವಾರಕೆಯಿಂದ ಕೃಷ್ಣನ ಕರೆಸಿಕೊಂಡದ್ದು. ಇಂದ್ರಪ್ರಸ್ಥ ಈ ಹೊತ್ತಿನ ದೆಹಲಿ ಹತ್ತಿರ ಇರತಕ್ಕಂಥದ್ದು, ಹಳೆಯ ದೆಹಲಿ ಅಂತ ಅನ್ನಬಹುದು. ಇನ್ನು ದ್ವಾರಕೆ ಎಷ್ಟು ದೂರ? ಹತ್ತತ್ರ 1500 ಕಿಲೋಮೀಟ್ರಷ್ಟು ದೂರ. ಅಷ್ಟು ದೂರ ಆ ಕಾಲದಲ್ಲಿ ಕರೆಸಿಕೊಂಡು, ಎಲ್ಲರೂ ಹೇಳ್ತಾರೆ ರಾಜಸೂಯವನ್ನು ಮಾಡು, ನೀನು ಮಹಾರಾಜಾಧಿರಾಜ ಆಗ್ತೀಯಾ, ನಿನಗೆ ಅರ್ಹತೆ ಉಂಟು ಅಂತೆಲ್ಲ. ಆದರೆ ಅವರು ಹೇಳೋ ಮಾತಿನಲ್ಲಿ ನನಗೆ ವಿಶ್ವಾಸವಿಲ್ಲ. ಕೃಷ್ಣ, ನೀನು ಹೇಳು, ನನ್ನ ಕೈಲಿ ಆಗುತ್ತದೆಯಾ? ನಿನಗೊಬ್ಬರಿಗೆ ದಾಕ್ಷಿಣ್ಯ ಇಲ್ಲ, ಯಥಾರ್ಥವಾಗಿ ಹೇಳ್ತೀಯಾ ಅಂತಂದ. ಒಳ್ಳೆಯದು, ಕೃಷ್ಣ ಹೇಳ್ದ, ನಿನಗೆ ಅರ್ಹತೆ ಇದೆ, ಆಗುತ್ತದೆ, ಆದರೂ ಜರಾಸಂಧ ಇರೋವರೆಗೂ ಸಾಧ್ಯ ಇಲ್ಲ, ಅವರನ್ನು ನಿರ್ಮೂಲನ ಮಾಡಬೇಕು. ಅಯ್ಯಯ್ಯೋ, ಹಾಗಿದ್ದರೆ ನನ್ನ ಕೈಲಿ ಆಗೋಲ್ಲ ಅಂದ. ನೀನು ಮಾಡುವಂತ ಯಾರಂದರು? ನಿನ್ನ ಕೈಲಿ ಆಗುವಂಥದ್ದಲ್ಲ, ನಿನ್ನ ತಮ್ಮಂದರು ಭೀಮಾರ್ಜುನರನ್ನು ಕೊಡು, ನೋಡ್ಕೋತೀನಿ ಅಂತ ಹೇಳಿ ಮಾಡಿಸ್ದ. ಇಂಥ ಧರ್ಮರಾಜನೇ ದುರ್ಯೋಧನ ಜೂಜಿಗೆ ಕರೆದ ತಕ್ಷಣ ಕಚ್ಚೆ ಕಟ್ಕೊಂಡು ಓಡೇ ಹೋಗ್ಬಿಡೋದೇ ಅಲ್ಲಿಗೆ. ತಮ್ಮಂದ್ರೂ ಅಡ ಇಡೋದು, ಹೆಂಡತಿನೂ ಅಡ ಇಡೋದು, ರಾಜ್ಯ ಕೋಶ ಆಸ್ತಿ ಆಚಾರ ಆಸ್ತಿ ಎಲ್ಲ ಅಡ ಇಟ್ಬಿಟ್ಟ. ಅಂತಂದರೆ ಇಂಥವ್ರನ್ನ ಕಟ್ಟಿಕೊಂಡು ಆತ ಪಾಪ ಯುದ್ಧ ಮಾಡ್ದ. ಏನು ತೋರ್ಪಡಿಸುತ್ತದೆ? ಕೃಷ್ಣನಿಗೆ ತೀಟಿಯೇ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಂ ಆಪ್ತವ್ಯಂ ವರ್ತಯೇವಚ ಕರ್ಮಣಿ. 3 ಲೋಕಗಳಲ್ಲಿಯೂ ನಾನು ಮಾಡಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ಮಾಡ್ತೀನಿ ಅಂತ. ಇದು ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತದೆ.
ಹಾಗಾಗಿ ಆ ಮಿತ್ರನಿಗೆ ನಾನು ಹೇಳಿದೆ, ಅಪ್ಪ ಕೃಷ್ಣನಂಥವನು ಪಾಂಡವರನ್ನ ಯಾದವರನ್ನ ಇಟ್ಟುಕೊಂಡು ಹೆಣಗದ ಅಂತಂದರೆ ನಾವು ಯಾರಿಗೂ ಒಬ್ಬರಿಗೆ ಇದ್ದದ್ರೊಳಗೆ ಓಟ್ ಹಾಕಬೇಕು, ಹಾಕದೆ ಅಂತೂ ಇರಬಾರದು. ಯಾರು ಅನ್ನೋದು ನಮ್ಮ ಡಿಸ್ಕ್ರಿಷನ್ನು. ಅಂದರೆ ಸಾತ್ವಿಕವಾದ ಕರ್ಮಶೀಲತೆ ಅಂದರೆ ಡಿ ವಿ ಜಿಯವರು ಜೀವಧರ್ಮ ಯೋಗದಲ್ಲಿ ಬರೀತಾರೆ, ಇದ್ದದ್ರೊಳಗೆ ಯೋಗ್ಯನಾದವನಿಗೆ ಯಾವ ಲಂಚ ಋಷವತ್ತುಗಳಿಗೂ ಒಳಗಾಗದೆ ಇನ್ನೊಬ್ಬರು ಯಾರೋ ಪ್ರಾಕ್ಸಿ ವೋಟ್ ನಮ್ಮ ಹೆಸರಲ್ಲಿ ಹಾಕೋದಕ್ಕೆ ಮುನ್ನ ಬೆಳಗಿನ ಜಾವದಲ್ಲಿಯೇ ಹೋಗಿ ಅತ್ಲಾಗಿ ಹಾಕಿ ಬಂದುಬಿಡ್ತಕ್ಕಂಥದ್ದು. ಅದು ರಾಜಸವಾದದ್ದು ಅಂತಂದರೆ ಎಂಥದ್ದು ಒಬ್ರಿಗೆ ಒತ್ತು ಬಂದುಬಿಡೋದು. ತಾಮಸವಾದದ್ದು ಅಂದರೆ ರಜಾ ಸಿಕ್ತು ಅತ್ಲಾಗೆ ಹಾಯಾಗಿರೋಣ ಮನೇಲಿ ಟಿ ವಿ ನೋಡಿಕೊಂಡು ಅಂತ ಕೂತ್ಕೊಳ್ತಕ್ಕಂಥದ್ದು. ನಮ್ಮ ಒಂದು ಓಟು ವ್ಯವಸ್ಥೆಯನ್ನು ಸರಿ ಮಾಡುತ್ತಾ ಮತ್ತೊಂದು ಇತ್ಯಾದಿ ಎಲ್ಲ ತುಂಬ ಸಿನಿಸಿಸಮ್ ಆದದ್ದು, ಶ್ರದ್ಧಾರಾಹಿತ್ಯದ ಸಂಕೇತ. ನಾವು ತುಂಬ ಬದಲಾಯಿಸ್ತೀವಿ ಅಂತಲೂ ಅಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಅಲ್ಲ, ನಮ್ಮ ಕೈಯಲ್ಲಿ ಆಗೋದು ಇದು ಒಂದೇ. ಈ ಕೆಲಸದಲ್ಲಿ ನಮ್ಮ ಕೈಯಲ್ಲಿ ಆಗೋದು ಇದೊಂದು, ಅದನ್ನು ಮಾಡೋಣ ಅಷ್ಟೇ. ಒಮ್ಮೆ ಊಟ ಮಾಡಿಬಿಟ್ರೆ ಹಸಿವೆ ಹಿಂಗೋಗ್ಬಿಡುತ್ತೀಯೋ, ಜನ್ಮ ಇಡೀ ಹಾಗೆ ಅಮೃತ ಕುಡ್ದಂತೆ ಇರೋಕ್ಕಾಗುತ್ತೀಯೋ, ದಿನ ದಿನ ಒಲೆ ಹೊತ್ತಿಸ್ತೀವಿ, ಅಡುಗೆ ಮಾಡಿಕೊಳ್ತೀವಿ. ಆ ರೀತಿಯಾಗಿ ಅಂದರೆ ಹೀಗೆ ಅಧಿಕ ಪ್ರಸಂಗದ ಸಿನಿಕಲ್ ಆದ ಆಲೋಚನೆಗಳನ್ನು ಪಕ್ಕಕ್ಕೆ ಇಟ್ಟು ಕರ್ತವ್ಯದಲ್ಲಿ ನಮ್ಮನ್ನು ತೊಡಗಿಸುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಆ ಕಾರಣದಿಂದ ಈ ದೃಷ್ಟಿಕೋನವನ್ನು ದೂರ ಮಾಡಿಕೊಂಡಂಥವ್ರನ್ನ ಮಂತ್ರ ಆಕ್ಷೇಪ ಮಾಡುತ್ತದೆ. ಅಸುರ್ಯಾನಾಮ ತೇ ಲೋಕಾ ಅಂಧೇನ ತಮಸಾವೃತಾ ತಾಗಂಸ್ತೆ ಪ್ರೇತ್ಯ ಅಭಿಗಚ್ಚಂತಿ ಏಕೆ ಚ ಆತ್ಮಹನೋ ಜನಾ. ಅಸುರ್ಯಾನಾಮ ತೇ ಲೋಕಾ ಅಂಧೇನ ತಮಸಾ ಆವೃತಾ ತಾಗಂಸ್ತೆ ಪ್ರೇತ್ಯ ಅಭಿಗಚ್ಚಂತಿ ಏಕೆ ಚ ಆತ್ಮಹನಃ ಜನಾ. ಆತ್ಮಹನಃ ಜನಾ ಅಂದರೆ ಆತ್ಮಘಾತುಕರಾದಂಥವರು ಯಾರು? ಅವರು ಅಂಧತಮಸ್ಸಿಗೆ ಹೋಗ್ತಾರೆ. ಅಸುರ್ಯ, ಆಸುರೀಯವಾದಂಥ ಲೋಕಗಳು ಕಗ್ಗತ್ತಲಿಂದ ಕೂಡಿವೆಯಲ್ಲ, ಅವುಗಳಿಗೆ ಹೋಗಿ ಅಲ್ಲಿ ಬಲಿ ಬೀಳ್ತಾರೆ ಅಂತನ್ನುವಂಥದ್ದು. ಅಂದರೆ ಈಶ್ವರಾಧೀನತೆಯನ್ನು, ಈಶ್ವರ ವೈಭವವನ್ನು ಮರೆತು, ಈಶ್ವರ ಅಂತಂದರೆ ಕರ್ಮಾಧ್ಯಕ್ಷ ದೇವರು ಅನ್ನುವಂಥ ಅರ್ಥ. ಆತ ಅಲ್ಲ ಇರ್ಬೋದು, ಶಿವ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಯಾವುದೂ ಅಲ್ಲ ಅಂತನ್ನುವಂಥ ರೀತಿಯಲ್ಲಿ ಒಂದು ಕಾಸ್ಮಿಕ್ ಆರ್ಡರ್ ಅಂತ ಏನೋ ಅಂದ್ಕೋತಾರೆ. ದರ್ ಇಸ್ ಎ ಸುಪ್ರೀಮ್ ಎಂಟಿಟಿ ಎನರ್ಜಿ ಅಂತ ಯಾವ್ಯಾವುದೋ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿಬಿಟ್ರೆ ತುಂಬ ಒಳ್ಳೆ ಮರ್ಯಾದೆ ಬಂದುಬಿಡುತ್ತೆ. ಆ ಥರದ್ದು ಯಾವುದೋ ಒಂದು ಯಸ್ಮೈ ಕಸ್ಮೈ ತಸ್ಮೈ ಆ ಥರದ್ದು ದೇವತತ್ವ ಯಾವುದೇ ಇರಲಿ, ಅದು ಗಂಡು ಹೆಣ್ಣು ಅಂತೆಲ್ಲ ಲಿಂಗಾತೀತವಾದಂಥದ್ದು. ಈ ದೊಡ್ಡದು ಅನ್ನುವ ಭಾವದಿಂದ ಕರ್ಮದೀಕ್ಷೆಯನ್ನು ಇಟ್ಕೊಳ್ಳದೆ ವರ್ತಿಸುವವರು ಯಾರಿದ್ದಾರೆ ಅಂಥವರು ಕಗ್ಗತ್ತಲಿಗೆ ಹೋಗ್ತಾರೆ. ಕಗ್ಗತ್ತಲಿಗೆ ಹೋಗ್ತಾರೆ ಅನ್ನೋದು ಒಂದು ಮೆಟಫಾರ್, ಒಂದು ರೂಪಕ. ನರಕ ಇದೆ ಅಂತಲೋ ಅಥವಾ ಇಲ್ಲ ಅಂತ ಈ ರೀತಿಯಾದ ಚರ್ಚೆಗಳಲ್ಲ. ನೆಮ್ಮದಿಯ ಲೋಕಪ್ರೀತಿಯುಳ್ಳ ಬದುಕು ಇಲ್ಲದೇ ಇರುವುದಕ್ಕಿಂತಲೂ ದೊಡ್ಡ ಕತ್ತಲು ಯಾವುದುಂಟು? ಆನಂದ ಇಲ್ಲದೇ ಇರುವುದಕ್ಕಿಂತ ದೊಡ್ಡ ಅಂಧತಮಸ್ಸು ಅಂದರೆ ಮತ್ಯಾವುದು? ಆ ಅರ್ಥದಲ್ಲಿ ಲೋಕವನ್ನೆಲ್ಲ ತಮ್ಮದು ಅಂತ ಭಾವಿಸಿಕೊಳ್ಳೋರು, ಸುಮ್ಮನೆ ಭೋಗಕ್ಕಾಗಿಯೇ ಬಾಳ್ತಕ್ಕಂಥವ್ರು. ಮೋಘಮನ್ನಂ ವಿಂದತೆ ಅಪ್ರಚೇತಾ ಕೇವಲಾಘೋ ಭವತಿ ಕೇವಲಾದಿ ಅಂತ ಅನ್ನಸೂಕ್ತ ಋಗ್ವೇದ ಯಜುರ್ವೇದಾದಿಗಳಲ್ಲಿ ಹೇಳುತ್ತದೆ. ಯಾರು ತಾವು ಮಾತ್ರ ತಿಂತಾರೋ, ಇನ್ನು ಜಗತ್ತಿನ ಯಾರ ಅನ್ನಕ್ಕೂ ಲೆಕ್ಕ ಇಡೋದಿಲ್ವೋ ಅವರು ವ್ಯರ್ಥವಾಗಿ ಬದುಕ್ತಾ ಇದ್ದಾರೆ. ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ ಅಂತ ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸುಮ್ಮನೆ ಬದುಕಿದ್ದಾನೆ, ವ್ಯರ್ಥವಾಗಿ ಬದುಕಿದ್ದಾನೆ ಅಂತ. ತನ್ನ ಬದುಕಿನಿಂದ ಒಂದು ಜೀವರಿಗಾದರೂ ನೆಮ್ಮದಿ ಸಿಗಬೇಕು, ಕೆಲವರಿಗಾದರೂ ಸಮಾಧಾನ ಸಾಂತ್ವನ ಸಿಗಬೇಕು. ಈ ರೀತಿಯಾಗಿ ಬಾಳಬೇಕು. ಅಂದರೆ ವಿಶ್ವದ ಮಹಾವ್ಯವಸ್ಥೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಇದ್ದೀವಿ. ಬಿಳಲೆಲ್ಲ ಬೇರೆಲ್ಲ ಮುಂಡ ಕಾಂಡಗಳೆಲ್ಲ ತಳಿರಲ್ಲ ಮಲರಲ್ಲ ಎಲೆ, ವಿಶ್ವವೃಕ್ಷದಲ್ಲಿ ಒಂದು ಎಲೆ ಅಂತ. ಅವರೇ ಕಗ್ಗದಲ್ಲಿ ಡಿ ವಿ ಜಿ ಒಣಗಿದೊಡೆ ಸೌದೆ ಅಂತ ಒಂದು ಕಡೆ ಹೇಳ್ತಾರೆ. ಒಣಗಿದ್ರೆ ಸೌದೆಯಾಗಿ ಯಾವುದೋ ರೀತಿಯಲ್ಲಿ ಬಳಕೆಗೆ ಬರುವಂಥದ್ದಾಗಿದೆ. ಹೀಗೆ ಹೇಗೋ ಒಂದು ಲೋಕೋಪಕಾರವಾಗುವ ರೀತಿಯಲ್ಲಿ ತನ್ಮೂಲಕ ಆತ್ಮೋದ್ಧಾರವೂ ಆಗುವಂತೆ ಬಾಳಬೇಕು. ಇದು ತುಂಬ ಮುಖ್ಯ. ಅದಕ್ಕೊಂದು ದೃಷ್ಟಾಂತ ಕಥೆಯನ್ನು ಹೇಳ್ತಾರೆ. 3 ಶಿಲ್ಪಿಗಳು ಯಾವುದೋ ಒಂದು ದೇವಸ್ಥಾನದ ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಕಲ್ಲಿನ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆಗ ಹಾದಿ ಹೋಕ ಬಂದ. ಒಬ್ಬರನ್ನು ಕೇಳ್ದ, ಏನಪ್ಪ ಏನು ನಡೀತಾ ಇದೆ ಇಲ್ಲಿಂತ? ಕಾಣಿಸ್ತಾ ಇಲ್ವಾ ಕಲ್ಲು ಕುಟ್ತಾ ಇದ್ದೀನಿ ಅಂತಂದ. ಆ ಹೊರಟು ಮಾತಿಗೆ ಸಾಕು ಅಂತ ಮತ್ತೊಬ್ಬನ ನೋಡ್ದ. ಏನಪ್ಪ ಏನು ನಡೀತಾ ಇದೆ ಅಂದರೆ, ಹೊಟ್ಟೆಪಾಡು, ಯಾರೋ ದೇವಸ್ಥಾನ ಕಟ್ಸ್ತಾ ಇದ್ದಾನೆ, ನನಗೂ ಹೊಟ್ಟೆಪಾಡು ನಡೀತಾ ಇದೆ ಅಂತಂದನಂತೆ. 3ನೇವನನ್ನು ಕೇಳಿದಾಗ ಯಾರೋ ಪುಣ್ಯಾತ್ಮರು ಅವರು ತಾವು
ತಮ್ಮ ಪಾಲಿಗೆ ಅಂತ ಇಟ್ಟುಕೊಳ್ಳದೆ ಸಂಪತ್ತನ್ನು ಒಂದಷ್ಟು ಲೋಕಹಿತಕ್ಕೆ ಅಂತ ಅಂದುಕೊಂಡು ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಈ ದೇವಸ್ಥಾನದಿಂದ ನೇರವಾಗಿ ಪರ್ಯಾಯವಾಗಿ ಎಷ್ಟೆಷ್ಟೋ ಜನಕ್ಕೆ ಪ್ರಯೋಜನ ಆಗುತ್ತದೆ. ಒಂದು ದೇವಸ್ಥಾನ ಅಂದರೆ ರಂಗೋಲಿ ಹಾಕೋರು ಬೇಕು, ಕಸಮುಸರೆ ಮಾಡೋರು ಬೇಕು, ಹಗಲ ದೀವಟಿಗೆ ಹಿಡಿಯೋರು ಬೇಕು, ಶೃಂಗಾರೋದ್ಯಾನ ಅಂತ ತೋಟ ತುಡಿಕೆ ಕೆಲಸ ಮಾಡುವವರು ಬೇಕು, ಮಾಲಾಕಾರರು ಬೇಕು, ಅರ್ಚಕರು ಬೇಕು, ಪಾಚಕರು ಬೇಕು, ಅಡ್ಡೇಕಾರರು, ಉತ್ಸವ ಹೊರತಕ್ಕಂಥವರು ಬೇಕಾಗುತ್ತದೆ. ಮತ್ತು ದೇವಾಲಯದಲ್ಲಿ ರಂಗಭೋಗ ಅಂಗಭೋಗ ಇತ್ಯಾದಿ ಮಾಡುವುದಕ್ಕೆ ನರ್ತಕಿಯರು ಬೇಕಾಗುತ್ತಾರೆ. ಮತ್ತು ಆ ದೇವಾಲಯ ಪ್ರಸಿದ್ಧ ಕ್ಷೇತ್ರವಾದರೆ ಅಲ್ಲಿ ಹಣ್ಣು ಕಾಯಿಂದ ಮೊದಲುಗೊಂಡು ಬೇಕಾದಂತೆ ಏನೆಲ್ಲ ಉದ್ಯಮ ಬರುತ್ತದೆ. ಅದರಿಂದಾಗಿ ಎಷ್ಟೋ ಜನ ಬದುಕ್ತಾರೆ. ಆಲಯಾಶ್ರಿತ ಗ್ರಾಮ ಒಂದಾದರೆ ಗ್ರಾಮಾಶ್ರಿತವಾದ ಆಲಯ ಅಂತ ಹೀಗೆರಡೂ ಉಂಟು. ಹಾಗೆ ಆಲಯಾಶ್ರಿತ ಗ್ರಾಮವಾಗಿ ಒಂದು ದೇವಸ್ಥಾನದ ಸುತ್ತಲೂ ಒಂದು ಹಳ್ಳಿ, ಒಂದು ಊರು, ಒಂದು ಪಟ್ಟಣ ಬೆಳೆಯುತ್ತದೆ. ತಿರುಪತಿ ಬೆಳೆದಂತೆ ಆಗುತ್ತದೆ. ಹೀಗಾಗಿ ಅಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ನನಗೂ ಯಾವುದೋ ಗೋರಿಕಲ್ಲು ಕೆತ್ತೋದೋ ಅಥವಾ ಯಾವುದೋ ಒಂದು ಹೆಂಡದಂಗಡಿಯ ಬಾಗಿಲುವಾಡ ಕೆತ್ತೋದು ಆ ಕೆಲಸಕ್ಕೆ ಬದಲಾಗಿ ದೇವಸ್ಥಾನದ ಬಾಗಿಲನ್ನು ಕೆತ್ತುವ, ವಿಗ್ರಹ ಕೆತ್ತುವ ಅವಕಾಶ ಬಂದಿದೆ. ಈ ಪುಣ್ಯ ನನಗೂ ಆಗಿದೆ, ನನ್ನ ಹೊಟ್ಟೆಪಾಡು ನಡೀತಾ ಇದೆ, ಇದು ಸ್ವಾಮಿ ಅಂತಂದನಂತೆ. ಅಷ್ಟೂ ಜನ ಮಾಡುವುದು ಕಲ್ಲು ಕುಟ್ಟೋ ಕೆಲಸ ಆದರೂ ಕೊನೆಯವನು ಅದನ್ನು ಅರ್ಥ ಮಾಡಿಕೊಂಡ ಬಗೆ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಕೃತಜ್ಞತೆ, ತನಗೆ ಆ ಕೆಲಸ ಸಂದದ್ದಕ್ಕಾಗಿ ಕೃತಜ್ಞತೆ, ತನ್ಮೂಲಕ ನಡೆಯುವಂಥ ಕೆಲಸದ ಬಗ್ಗೆ ಪ್ರೀತಿ, ಆ ಮೂಲಕ ಲೋಕ ಅವನಿಗೆ ತನ್ನಂತೆ ತಾನೇ ಸಲ್ಲಿಸುವಂಥ ಗೌರವ, ಆದರ, ಅನುಕೂಲತೆ ಇವೆಲ್ಲ ಉಂಟು. ಇದನ್ನು ನಿರಾಕರಿಸುವವರು, ಇದಕ್ಕೆ ವ್ಯತಿರಿಕ್ತವಾಗಿ ನಡೆಯುವವರೇ ರಾಕ್ಷಸರು ಅಂತ. ರಾಕ್ಷಸರು ಅಂದರೆ ಇನ್ಯಾರೂ ಅಲ್ಲ, ಕೋರೆ ದಾಡೆಗಳನ್ನು ಬಿಟ್ಟುಕೊಂಡಿರ್ತಾರೆ ಅಂತಲ್ಲ, ಪಾತಾಳದಲ್ಲಿರ್ತಾರೆ ಅಂತಲ್ಲ, ಅಕರಾಳ ವಿಕರಾಳವಾಗಿರ್ತಾರೆ ಅಂತಲ್ಲ. ರಾಕ್ಷಸಿ ಬುದ್ಧಿ ಅಂತಂದರೆ ಅದೇ. ಇದಕ್ಕೆ ಬೇಕಾದಂತೆ ಈ ಶಬ್ದವನ್ನು ನಿಷ್ಪತ್ತಿ ಮಾಡುವುದಕ್ಕೆ ಪ್ರಾಚೀನ ಗ್ರಂಥಕಾರರುಗಳು ಹೇಳಿದ್ದಾರೆ. ಮಧ್ವಾಚಾರ್ಯರು ಹೇಳ್ತಾರೆ, ಸೂರ್ಯ ಅಂತಂದರೆ ಪ್ರಕಾಶಮಾನವಾದದ್ದು, ಸ್ವೀಕಾರ್ಯವಾದದ್ದು. ಅಸೂರ್ಯ ಅಂದರೆ ಅಪ್ರಕಾಶವಾದದ್ದು, ಅಸ್ವೀಕಾರ್ಯವಾದದ್ದು ಅಂತ ಹೇಳ್ತಾರೆ. ಮತ್ತು ಅಸು ಅಂತನ್ನೋದಕ್ಕೆ ಆಯುಷ್ಯ ಅಂತ ಒಂದು ಅರ್ಥ ಇದೆ. ಬದುಕಿನಲ್ಲಿಯೇ ಭೋಗದಲ್ಲಿಯೇ ತುಂಬಿಕೊಂಡಿರ್ತಕ್ಕಂಥವ್ರು. ಅಸೂನ್ ರಾಂತಿ ಇತಿ ಅಸುರಾಹ ಅಂತ. ಸುಮ್ಮನೆ ಎಕ್ಸ್ಪ್ಲಾಯ್ಟಿಂಗ್ ದ ಲೈಫ್ ಆ್ಯಂಡ್ ಜಸ್ಟ್ ಗೋಯಿಂಗ್ ಆನ್ ಎಗೇನ್ ಆ್ಯಂಡ್ ಅಗೇನ್ ವಿತ್ ದಿ ಇಂಟೆಲಿಜೆನ್ಸ್ ಆಫ್ ಮೆಟೀರಿಯಲ್ ಪ್ಲೆಷರ್ ಅಂತ. ಉಪಭೋಗ ಸಂಸ್ಕೃತಿ, ಯಾವುದನ್ನು ಕನ್ಸ್ಯೂಮರಿಸಮ್ ಅಂತ ಹೇಳ್ತಾರೆ ಒಂದು ಪದದಲ್ಲಿ, ಅದು ಈ ಕನ್ಸ್ಯೂಮರಿಸಮನ್ನೇ ಅಸುರತ್ವ ಅಂತ. ಹಾಗಲ್ಲದೆ ಸಸ್ಟೆನೆನ್ಸ್ ಅಂತಿದೆಯಲ್ಲ, ಅದನ್ನು ನಾವು ಈ ಹೊತ್ತಿನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವ ಪದವಾಗಿ ಎಲ್ಲ ಕಡೆಗೂ ಕೇಳ್ತಾ ಇದ್ದೀವಿ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡುವವರು ಸುರರು, ಆದರೆ ಕನ್ಸ್ಯೂಮರಿಸಮ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅಸುರರು. ಅಂದರೆ ಸುಮ್ಮನೆ ಏನಾದರೂ ಕೊಳ್ಳುತ್ತಿರುತ್ತಮ್ಮ ಅಂತನ್ನುವಂಥದ್ದಲ್ಲ, ಉಳಿತಾಯ ಮಾಡಬೇಕು ಅಂತ. ಈಚೆಗೆ ಒಂದಷ್ಟು ವರದಿಗಳು ಬಂದಿದ್ದನ್ನು ಗಮನಿಸಿರ್ಬೋದು ಎಲ್ಲರೂ ಕೂಡ, ನಾನು ನೋಡಿದ್ದೀನಿ. ಭಾರತದಲ್ಲಿ ಉಳಿತಾಯದ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ ಅಂತ. ಹಿಂದೆ ಉಳಿತಾಯದ ಪ್ರಮಾಣ ಹೆಚ್ಚಾಗಿತ್ತು. ಅತ್ಯಂತ ಕಡಿಮೆ ಉಳಿತಾಯ ಮಾಡತಕ್ಕಂಥವ್ರು ಅಮೇರಿಕನ್ರು ಅನ್ನೋದು ಜಗದ್ವಿಖ್ಯಾತವಾದ ಸತ್ಯ. ಆದರೆ ತಮ್ಮ ಕರೆನ್ಸಿಯನ್ನು ಜಾಗತಿಕವಾದ ಕರೆನ್ಸಿ ಅಂತ ಮಾಡಿಕೊಂಡ ಕಾರಣ, ಗ್ಲೋಬಲ್ ಕರೆನ್ಸಿ ಅಂತ ಡಾಲರ್ ಆಗಿರುವ ಕಾರಣ, ಅವರ ಬಡತನಕ್ಕೆ ನಾವೆಲ್ಲ ದುಡ್ಡು ತೆರೆತಾ ಇದ್ದೀವಿ. ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೀತಾ ಇದೆ. ಹೇಗೋ ಅವರು ಮಾಡಿಕೊಂಡು ಬಿಟ್ಟರು. ಅದನ್ನು ನಾವು ಬದಲಾಯಿಸೋದು ಕಷ್ಟ ಇದೆ. ನಾವು ಉಳಿತಾಯ ಮಾಡಿಕೊಳ್ಳೋದ್ರೊಳಗೆ ನಮ್ಮ ಬದುಕನ್ನು ಕಾಪಾಡಿಕೊಳ್ಳಬಹುದು. ಆದರೆ ಇಂದು ನಮ್ಮ ದೇಶದಲ್ಲಿ ನಡೀತಾ ಇಲ್ಲ, ಹಾಗೆ ದುಂದು ನಡೀತಾ ಇದೆ. ನಿನ್ನೆ ದಿವಸ ಒಂದು ಅಧ್ಯಯನ ಗೋಷ್ಠಿಯಲ್ಲಿ ಒಬ್ಬ ಸ್ನೇಹಿತರ ಜೊತೆಗಿದೆ ಹೇಳ್ತಾ ಇದ್ದೆ. ವಿಶೇಷತಃ ಈ ಥರದ ದುಂದು ತುಂಬ ನಡೀತಾ ಇದೆ. ಅದಕ್ಕೆ ಕಾರಣ ಏನಂದರೆ ಸಾತ್ವಿಕ ಸುಖಗಳ ಕಡೆಗೆ ಗಮನ ಇಲ್ಲದೆ ಇರೋದು ಅಂತ. ಒಂದು ಸಂಗೀತವೋ, ಒಂದು ಸಾಹಿತ್ಯವೋ, ಒಂದು ನೃತ್ಯ, ಒಂದು ಚಿತ್ರ, ಒಂದು ಪ್ರಕೃತಿ ಅವಲೋಕನ, ಈ ರೀತಿಯಾದವುಗಳಿಂದ ಇಷ್ಟು ದುಂದಾಗೋದಿಲ್ಲ, ಕಡಿಮೆ ಆಗುತ್ತದೆ. ಏನಿಲ್ಲ ನೋಡಿ, ಇವತ್ತು ನಮ್ಮ ಬೆಂಗಳೂರು ಇತ್ಯಾದಿ ಪ್ರದೇಶಗಳಲ್ಲೇ ನೋಡಿದರೆ ಮಾಂಸಾಹಾರದ ಪ್ರಮಾಣ ಹೆಚ್ಚಾಗಿದೆ. ನಾನು ಮಾಂಸಾಹಾರಕ್ಕೆ ವಿರೋಧಿ ಏನಲ್ಲ, ಆದರೆ ಅದನ್ನು ಒಂದು ಎಣೆಮೀರಿದ ಭೋಗ ಅಂತ ಮಾಡಿಕೊಂಡಾಗ ಅದರಿಂದಾಗಿ ದುಂದು ಹೆಚ್ಚಾಗುತ್ತದೆ. 1 ಪೌಂಡ್ ಮಾಂಸ ತಯಾರಿಕೆಗೆ ಬೇಕಾಗಿರುವಂಥ ಸಂಪನ್ಮೂಲ ಎಷ್ಟು, ಅದೇ 1 ಪೌಂಡ್ ಸಸ್ಯಾಹಾರಕ್ಕೆ ಎಷ್ಟು ಅಂತ ನೋಡಿದಾಗ ಗೊತ್ತಾಗುತ್ತದೆ. ಈ ಥರ ಕಂಡಾಗ ಈ ಗ್ಲೋಬಲ್ ವಾರ್ಮಿಂಗ್ ಇತ್ಯಾದಿಗಳೆಲ್ಲ ಯಾತಕ್ಕಾಗ್ತಾ ಇವೆ, ಮೋರ್ ನಂಬರ್ ಆಫ್ ಪ್ರೋಸೆಸಸ್ ಆದಾಗ ಆಗುತ್ತದೆ. ಅಂದರೆ ಪ್ರೋಸೆಸ್ ಹೆಚ್ಚಾದಷ್ಟು, ಪ್ರಕ್ರಿಯೆ ಹೆಚ್ಚಾದಷ್ಟು
ಟ್ರಾನ್ಸ್ಫಾರ್ಮೇಷನ್ ಆಫ್ ಮೆಟೀರಿಯಲ್ ಫ್ರಮ್ ಒನ್ ಫಾರ್ಮ್ ಟು ದ ಅದರ್ ಫಾರ್ಮ್ ಹೆಚ್ಚಾದಷ್ಟು ಕೂಡ ಇದು ಆಗುತ್ತದೆ ಅಂತ. ಇವೆಲ್ಲ ನೋಡಿದಾಗ ಅಸುರತ್ವದ ಕಡೆಗೆ ಹೋಗ್ತಾ ಇರುವಂಥದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ದೃಶ್ಯವೈಭವಕ್ಕೆ ಹೆಚ್ಚು ಬೆಲೆ ಕೊಡುವಂಥದ್ದು, ಆಂಗಿಕಕ್ಕೆ ಹೆಚ್ಚು ಬೆಲೆ ಕೊಟ್ಟು ಸಾತ್ವಿಕಕ್ಕೆ ಕಡಿಮೆ ಮಾಡಿಕೊಂಡಾಗ ಆಗುತ್ತದೆ. ಅಬ್ಬರ ಕೋಲಾಹಲ ಎಲ್ಲ ಹೆಚ್ಚಾದಷ್ಟು ಇದು ಲೋಕಕಂಟಕವಾಗುತ್ತದೆ ಅನ್ನುವ ದೃಷ್ಟಿಯಿಂದ. ಅಂದರೆ ಯಾವುದನ್ನು ಭಾವದಿಂದ ತೋರಿಸಬಹುದಾಗಿತ್ತೋ ಅದನ್ನು ಭವದಿಂದ ಹೆಚ್ಚಾಗಿ ತೋರಿಸಿದಾಗ ಅಸುರತ್ವ ಬರುತ್ತದೆ ಅಂತ ಅನ್ನುವುದು ಗೊತ್ತಾಗುತ್ತದೆ ನಮಗೆ. ಏನಾಗಿದೆ, ತುಂಬ ಪ್ರೀತಿಯಿಂದ, ತುಂಬ ಮನಸ್ಸಿನಿಂದ, ಅತ್ಯಂತ ಸಂತೋಷದಿಂದ, ತಾದಾತ್ಮ್ಯದಿಂದ ಒಂದನ್ನು ಅನುಭವಿಸಿದ್ರೆ ಅದು ಸುರತ್ವ. ಹುಟ್ಟಿದ್ದೇನು ಅಂತ ಗೊತ್ತಿಲ್ಲ, ಒಂದಕ್ಕೊಂದು ನಿರೀಕ್ಷೆ ಬೇಕು, ಒಂದು ತಪನೆ ಬೇಕು, ಒಂದು ಕಾಯುವಿಕೆ ಬೇಕು. ಒಂದು ವರ್ಷ ಇಡೀ ನಿರೀಕ್ಷೆ ಮಾಡಿಕೊಂಡು ಒಂದು ಮೈಸೂರು ಸಿಲ್ಕ್ ಸೀರೆ ತಗೊಂಡಾಗ ಅದನ್ನು ಹುಟ್ಟ ಸಂತೋಷ ಎಷ್ಟಿರುತ್ತದೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಲಂಚದಲ್ಲಿ ಬರ್ತಾ ಇರುತ್ತೆ, ಮತ್ತೊಂದ್ರೊಳಗೆ ಬರ್ತಾ ಇರುತ್ತೆ, 6 ಕೊಟ್ಟಿರ್ತಾರೆ. ಒಂದೇ ಬಣ್ಣದ್ದಲ್ವಾ, ಒಂದು ಹರಿದ್ರೂ ಪರವಾಗಿಲ್ಲ, ಇನ್ನೊಂದು ಕಿತ್ತೋದ್ರೂ ಪರವಾಗಿಲ್ಲ, ಇನ್ನೊಂದು ಕದ್ದೋದ್ರೂ ಪರವಾಗಿಲ್ಲ ಅಂತ ಹುಟ್ಟಾಗ ಸಮಾಧಾನ ಇರೋಲ್ಲ. ತೆಲುಗಿನ ಪ್ರಸಿದ್ಧ ಕಾದಂಬರಿಕಾರ ಎಂಡಮೂರಿ ವೀರೇಂದ್ರನಾಥ್ ಬಹಳ ಚೆನ್ನಾಗಿ ಅವರ ನಲ್ಲಂಚು ತೆಲ್ಲಚೀರ ಅನ್ನುವ ಕಾದಂಬರಿಯಲ್ಲಿ ಬರೀತಾರೆ. ಅಲ್ಲಿ ಕಾದಂಬರಿಯ ನಾಯಕ ರವಿತೇಜ ಒಂದು ದೊಡ್ಡ ಸೀರೆ ಇಂಡಸ್ಟ್ರಿ ಇಟ್ಟಿರ್ತಾರೆ, ವೆರಿ ಕ್ರಿಯೇಟಿವ್ ಸ್ಯಾರಿ ಡಿಸೈನರ್ ಆತ. ಆತನ ಹೆಂಡತಿಗೆ ಗಂಡನ ಕಂಪನಿ ಸೀರೆಗಳು ಒಂಚೂರು ಇಷ್ಟವಾಗೋಲ್ಲ. 100 ಅಲ್ಲ, 10,000 ಮುಟ್ಟುವಂಥ ಸಂಖ್ಯೆಯ ಸೀರೆಗಳು ಅವಳ ಹತ್ರ ಇರುತ್ತವೆ. ಆದರೆ ಅವಳಿಗೆ ಇಷ್ಟ ಆಗೋದಿಲ್ಲ. ಅವಳು ಅದಕ್ಕೆ ಗಂಡನ ಕಂಪನಿ ಸೀರೆನೇ ಉಡೋದಿಲ್ಲ ಅಂತ ಮಾಡ್ಕೋತಾಳೆ. ಆಮೇಲೆ ಕೆದಕಿ ಕೇಳಿದಾಗ ಬಾಯಿಂದ ಗುಟ್ಟು ಬರುತ್ತೆ. ನಾನು ಎಲ್ಲ ಪಾರ್ಟಿಗಳಿಗೆ ಹೋದಾಗ ನಿಂದೇನು ಬಿಟ್ಟಿ ಸೀರೆ ಅಂತ ಎಲ್ಲರೂ ಗೇಲಿ ಮಾಡ್ತಾರೆ ಅಂತ, ಅದಕ್ಕೆ ನಾನು ಬೇರೆ ಕಂಪನಿ ಸೀರೆ ಉಡ್ತೀನಿ ಅಂತ. ಇವನು ತಾನೇ ತನ್ನ ಕಂಪನಿಯ ಪ್ರೊಪ್ರೈಟರ್ ಆದವನು ಹೆಂಡತಿಯೇ ಬೇರೆ ಕಂಪ್ನಿ ಸೀರೆ ಉಟ್ಟರೆ ಇಟ್ ಕ್ಯಾರೀಸ್ ರಾಂಗ್ ಸಿಗ್ನಲ್ಸ್. ಅದು ಒಂದು ರೀತಿ ನೆಗೆಟಿವ್ ಅಡ್ವರ್ಟೈಸ್ಮೆಂಟ್ ಆಗುತ್ತದೆ. ಅದಕ್ಕೆ ನೀನು ಯಾವ ಡಿಸೈನ್ ಬೇಕಾದ್ರೂ ಮಾಡಿಕೊಡ್ತೀನಿ ಅಂತಂದರೆ ಅವಳು ಒಪ್ಪೋದಿಲ್ಲ. ಬಿಟ್ಟಿದು ಅಂತ ಅಲ್ಲ, ಬಿಟ್ಟಿ ಆದ್ರೇನು, ದುಡ್ಡಿಂದ ಆದ್ರೇನು, ವಸ್ತುವೇ ಅಲ್ವಾ. ಕೆಲವರಿಗೆ ಅದೊಂದು ಉಪೇಕ್ಷೆ ಇರ್ತದೆ. ಯಾರೋ ಮನೆಯಲ್ಲಿ ತೆಂಗಿನ ಮರ ಇರುತ್ತದೆ, ಹೋದವರಿಗೆಲ್ಲ ಉದಾರವಾಗಿ ತೆಂಗಿನಕಾಯಿ ಕೊಡ್ತಾ ಇರ್ತಾರೆ. ಅಯ್ಯೋ ಬಿಟ್ಟಿ ಬಿದ್ದಿದ್ದು ಅದಕ್ಕೆ ಕೊಡ್ತಾರೆ ಅಂತಂದರೆ ಕರೆಕ್ಟಾಗಿ ಕೊಡಬೇಕಷ್ಟೇ. ಈ ಥರದ್ದೆಲ್ಲ ಕುಹಕಗಳನ್ನು ತುಂಬ ಜನ ಮಾತಾಡ್ತಾರೆ. ಅವರೇನು ದುಡ್ಡು ಕೊಟ್ಟು ಕೊಳ್ತಾರಾ, ಅದಕ್ಕೆ ಕೊಟ್ಟಿದ್ದಾರೆ ಅಂತ. ನಿಮಗೆ ಕೊಡಬೇಕು ಅನ್ನೋದು ಏನಿದೆ ಗ್ಯಾರಂಟಿ? ಅಂದರೆ ಅವರಿಗೆ ಹೇಗೆ ಬಂತು ಏನು ಅಂತ ಅನ್ನೋದಲ್ಲ, ನಮಗೆ ಬಂತಲ್ಲ ಅದು ಬೆಲೆ ಉಳ್ಳದ್ದ ಅಲ್ವಾ, ಅರ್ಹವಾ ಅಲ್ವಾ ಅಂತ ನೋಡಿದಾಗ ಕೊಟ್ಟೋರ ಬಗ್ಗೆ ಕೃತಜ್ಞತೆ, ಸ್ವೀಕೃತವಾದ ಪದಾರ್ಥದ ಬಗ್ಗೆ ಆದರ, ಇವೆಲ್ಲ ಬೆಳೆಯುತ್ತದೆ. ಇದು ಇಲ್ಲದೇ ಇರುವ ದೃಷ್ಟಿಯನ್ನು ಆಸುರ್ಯ ಅಂತ ಉಪನಿಷತ್ತು ಹೇಳ್ತಾ ಇರುವಂಥದ್ದು. ಅಂದರೆ ನಾವು ಪಡೆದದ್ದಕ್ಕೆ ಒಂದು ಪ್ರೀತಿಯ ಮೌಲ್ಯವನ್ನು ಇಟ್ಟುಕೊಳ್ಳಬೇಕು, ಅದರ ಬಗ್ಗೆ ಮೆಚ್ಚುಗೆ ಇರಬೇಕು. ಹಾಗಲ್ಲವಾದರೆ ಅವರಿಗೆ ಹೇಳೋಣ, ನೋಡಿ ಇದರ ಬಗ್ಗೆ ನನಗಂಥ ಆದರ ಇಲ್ಲ, ಅಷ್ಟಾಗಿ ಸ್ವಾರಸ್ಯ ಅಂತ ಕಾಣ್ತಾ ಇಲ್ಲ, ಬೇರೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಕೊಡಿ ಅಂತ. ಅಥವಾ ನಾವು ಸ್ವೀಕರಿಸಿ ಅವ್ರಿಗೆ ಹೇಳೋದು ಬೇಡ, ಮುಖ ಮುರಿಯೋದು ಬೇಡ, ನೋಡಿ ಆ ರೀತಿಯಾದದ್ದನ್ನು ಯಾರಿಗಾದರೂ ಮಾಡುವುದು, ಇಂಥದ್ದು ಮಾಡ್ಬೋದು. ಒಟ್ಟಿನಲ್ಲಿ ವಸ್ತುವಿಗೆ ಹಾತೊರೆಯುವಂಥವರಿಗೆ ಅದು ತಲುಪಬೇಕು ಅನ್ನುವಂಥದ್ದು. ಹಾಗೆ ಮಾಡಿದಾಗ ಇಂಟೆನ್ಸಿಟಿ ಆಫ್ ಇನ್ವಾಲ್ವ್ಮೆಂಟ್ ಇಸ್ ದಿ ಮೆಷರ್ ಆಫ್ ಹ್ಯಾಪಿನೆಸ್. ಆನಂದದ ಸೂಚ್ಯಂಕವೇ ಉಪಭೋಗದ ಗಾಢತೆ ತೀವ್ರತೆಯಲ್ಲಿದೆ. ಇಲ್ಲವಾದರೆ ಅದು ಹುಟ್ಟಿದ್ದು ರೇಷ್ಮೆಯ, ಹತ್ತಿಯದ, ಸಿಲ್ಕಿನದ, ಸಿಂಥೆಟಿಕ್ದ, ಯಾವ ವ್ಯತ್ಯಾಸವೂ ಗೊತ್ತಾಗೋಲ್ಲ. ಏನೋ ಹುಟ್ಟಿದ್ದು ಅಂತ. ಅದಕ್ಕಾಗಿ ಕಷ್ಟಪಟ್ಟಿದ್ದರೆ ಅದಕ್ಕೆ ಒಂದೊಂದು ನೆರಿಗೆಯನ್ನು ಹಾಕುವಾಗ ಅದು ಮನಸ್ಸಿಗೆ ಬರ್ತಾ ಇರ್ತದೆ. ಹೀಗಲ್ಲವಾದರೆ ಏನು ಪ್ರಯೋಜನ? ಆಗ ಕೆಲವಿಟ್ಟುಕೊಂಡರೂ ಕೂಡ ನಮಗೆ ಸಂತೋಷ ಉಂಟಾಗುತ್ತದೆ. ಊಟ ಮಾಡುವಾಗ ಹೇಳ್ತಾರೆ, ನಾಲಿಗೆ ಮೇಲೆ ಹೊರಳಿಸಿ ಒಂದಷ್ಟೊತ್ತು ಚಪ್ಪರಿಸಿಕೊಂಡು ತಿನ್ನಿ ಅಂತ. ಹಾಗಲ್ಲವಾದರೆ ಆ ಊಟದ ಮೇಲೂ ಗೌರವ ಇರೋಲ್ಲ, ತಾದಾತ್ಮ್ಯ ಇರೋಲ್ಲ, ಸಂತೋಷ ಕೊಡಲ್ಲ. ಹಾಗಾಗಿ ಹೆಚ್ಚು ತಿನ್ನುವಂತೆ ಆಗುತ್ತದೆ. ಹೆಚ್ಚು ತಿಂದರೆ ಮೈಗೆ ಒಳ್ಳೆಯದಲ್ಲ, ಇನ್ನೊಂದು ರೀತಿಯ ಅಡ್ಡ ಪರಿಣಾಮಗಳಾಗುತ್ತವೆ. ಇವೆಲ್ಲ ಉಂಟಲ್ಲ. ಇದನ್ನೆಲ್ಲವನ್ನೂ ಸೇರಿಸಿ ಹೇಳ್ತಾ ಇದೆ ಅಂತಂದರೆ ಉಪನಿಷತ್ತಿನ ಸಾಂಪ್ರತಿಕ ದೃಷ್ಟಿ, ಅಂದರೆ ಈ ಹೊತ್ತಿನ ದೃಷ್ಟಿ ಎಷ್ಟು ಚೆನ್ನಾಗಿ ಅಲ್ಲಿ ಪ್ರತಿಫಲಿತವಾಗುತ್ತದೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಆಮೇಲೆ 4ನೆಯ ಮಂತ್ರ ಅದು ಬಹಳ ಚೆನ್ನಾಗಿ ಆತ್ಮಸ್ವರೂಪ ಏನು ಅಂತನ್ನೋದನ್ನು ಹೇಳುತ್ತದೆ. ಈ 4-5 ಮಂತ್ರಗಳನ್ನು ಒಟ್ಟಿಗೆ ನೋಡಬಹುದು. ಅನೇಜದೇ ಕಮ್ಮನಸೋಜವೀಯೋ ನೈನದ್ದೇವ ಅಪ್ನುವನ್ ಪೂರ್ವಮರ್ಷತ್ ತದ್ಧಾವತೋ
ಅನ್ಯಾನತ್ಯೇತಿ ತಿಷ್ಠನ್ ತಸ್ಮಿನ್ನಪೋ ಮಾತರಿಶ್ವ ದಧಾತಿ. ಮುಂದಿನ ಮಂತ್ರವನ್ನು ಈಗಲೇ ನೋಡಬಹುದು. ಅದು ಆ ಒಂದು ಆತ್ಮದ್ರವ್ಯದ ಸ್ವರೂಪವನ್ನು ಕುರಿತು ತದೇಜತಿ ತನ್ನೈಜತಿ ತದ್ದೂರೇ ತದ್ವದಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಹೇಳುತ್ತದೆ. ಆತ್ಮ ಅನೇಜದೇಕಂ, ಅದು ಅಲುಗಾಡದೇ ಇದೆ, ಮತ್ತು ಅದು ಏಕಂ, ಒಂದೇ ಆಗಿದೆ. ಅನೇಜತ್ ಏಕಂ. ಮತ್ತು ಮನಸೋ ಜವೀಯ, ಮನಸ್ಸಿಗಿಂತಲೂ ವೇಗವಾಗಿರುವಂಥದ್ದು. ನೈನದ್ದೇವ ಅಪ್ನುವನ್ ಪೂರ್ವಮರ್ಷತ್, ದೇವತೆಗಳು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂದರೆ ಇಂದ್ರಿಯಗಳು ಕೂಡ ಸೂರ್ಯ ಅಂತಂದರೆ ಚಕ್ಷೋ ಸೂರ್ಯೋ ಅಜಾಯತ, ಕಣ್ಣು ಸೂರ್ಯ, ಮತ್ತು ಚಂದ್ರಮ ಮನಸ್ಸೋ ಜಾತಃ, ಮನಸ್ಸು ಚಂದ್ರಮ ಅಂತನ್ನುವಂಥದ್ದು. ವಾಕ್ಕು ಸರಸ್ವತಿ ಅಂತ ಗೊತ್ತೇ ಇರುವಂಥದ್ದು. ಇನ್ನು ನಮಗೆ ಗೊತ್ತಿರುವಂತೆ ದಿಶಶ್ರೋತ್ರ, ಕಿವಿಗಳು ದಿಕ್ಕುಗಳು, ಇವೆಲ್ಲ ದಿಗ್ದೇವತೆಗಳಿದ್ದಾರೆ. ಮತ್ತು ಸರಸ್ವತಿ ಇದ್ದಾಳೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಇವರಿಗೆ ಯಾರಿಗೂ ಸಿಗದೇ ಇರತಕ್ಕಂಥದ್ದು. ಅದನ್ನೇ ಆ ಬ್ರಹ್ಮವಸ್ತುವಿನ ಬಗ್ಗೆ ಹೇಳ್ತಾರೆ. ಅದು ಇಂದ್ರಿಯಾತೀತವಾದದ್ದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತು ಮನಸ್ಸುಗಳಿಗೆ ಮೀರಿರತಕ್ಕಂಥದ್ದು, ಅದು ಕೈ ಕಣ್ಣುಗಳಿಗೆ ಗೋಚರವಾಗದೇ ಇರುವಂಥದ್ದು ಅಂತ. ಹಾಗಾಗಿ ಯಾಕೆ ತದ್ಧಾವತಃ ಅನ್ಯಾನ್ ಅತ್ಯೇತಿ, ಅನ್ಯಾನ್ ಅತ್ಯೇತಿ ಧಾವತಃ, ಅದು ಓಡಿ ಮಿಕ್ಕವರನ್ನು ಮೀರಿ ನಡೆದು ಬಿಟ್ಟಿರುತ್ತೆ. ನಾವು ಹಿಡಿಯೋದಕ್ಕೆ ಇಲ್ಲಿ ಹೋದರೆ ಅದು ಎಲ್ಲೋ ಹೊರಟೋಗ್ಬಿಟ್ಟಿರುತ್ತದೆ ಅನ್ನುವಂತೆ. ಮತ್ತು ಅದು ತಿಷ್ಠತ್, ಅದು ಇದ್ದಲ್ಲಿ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ, ವಾಯು ಪ್ರಾಣವಾಯು ಮತ್ತು ಜೀವಜಲ ಇದ್ದುಕೊಂಡು ಎಲ್ಲ ವಿಭಾಗ ನಡೆಸ್ತಾ ಇರತಕ್ಕಂಥದ್ದು ಅಂತ. ಆಮೇಲೆ ಮುಂದಿನ ಮಂತ್ರ ತದೇ ಜತಿ ತನ್ನೇ ಜತಿ, ಅದು ಇರುತ್ತದೆ, ಚಲಿಸುತ್ತದೆ, ಅದು ನಿಶ್ಚಲವಾಗಿರುತ್ತದೆ, ಅದು ನಿಶ್ಚಲವಾಗಿರೋದಿಲ್ಲ. ತದ್ದೂರೇ, ಅದು ದೂರದಲ್ಲಿದೆ, ತದ್ವದಂತಿಕೆ, ಅದು ಹತ್ತಿರದಲ್ಲಿಯೂ ಇದೆ, ಅದೇನೇ ತದಂತರಸ್ಯ ಸರ್ವಸ್ಯ, ಅದು ಎಲ್ಲದರ ಒಳಗೆ ಇದೆ, ತದು ಸರ್ವಸ್ಯಾಸ್ಯ ಬಾಹ್ಯತಃ, ಅದು ಎಲ್ಲದರ ಹೊರಗೂ ಇದೆ ಅಂತ. ಮೊದಲನೆಯ ಮಂತ್ರದಲ್ಲಿ ಈ ಆತ್ಮ ಅನನ್ಯವಾದದ್ದು, ಅದು ಒಂದೇ ಆದದ್ದು ಅಂದರೆ ಬ್ರಹ್ಮವಸ್ತು, ಅದು ಅತ್ಯಂತ ವೇಗಿಷ್ಠವಾದದ್ದು, ಜವಿಷ್ಠವಾದದ್ದು, ಯಾವ ಇಂದ್ರಿಯಗಳಿಗೂ ಸಿಗದೇ ಇರುವಂಥದ್ದು. ಮತ್ತು ಅದು ಯಾರು ಹೇಗೆ ಹುಡುಕುವುದಕ್ಕೆ ನೋಡಿದ್ರೂ ಸಿಗೋಲ್ಲ. ಯಾಕೆಂದರೆ ಅದೇ ಎಲ್ಲವೂ ಆಗಿದ್ದಾಗ ಅದನ್ನು ಹೇಗೆ ಹಿಡಿಯುವಂಥದ್ದು, ಇದು ಬಹಳ ಕಷ್ಟವಾದದ್ದು. ಮತ್ತು ಅದು ಇಲ್ಲಿ ಜಡವಾಗಿದೆ ಅಂತಲೂ ಅನಿಸುತ್ತದೆ, ಅತ್ಯಂತ ಚಂಚಲ ತರಳವಾಗಿದೆ ಅಂತೆಲ್ಲ ಅನಿಸುತ್ತದೆ, ಒಳಗಿದೆ ಅನಿಸುತ್ತದೆ, ಹೊರಗಿದೆ ಅನಿಸುತ್ತದೆ. ಅಂದರೆ ಅದಲ್ಲದ್ದು ಯಾವುದೂ ಇಲ್ಲವಾದ್ದರಿಂದ ನಮಗೆ ಅದನ್ನು ಗೊತ್ತು ಮಾಡಿಕೊಳ್ಳೋದು ಕಷ್ಟ. ಈಗ ನಾವು ಗಾಳಿಯ ಮಹಾಸಮುದ್ರದ ತಳಾತಳದಲ್ಲಿದ್ದೀವಿ, ವಾಯು ಸಮುದ್ರದ ತಳದಲ್ಲಿದ್ದೀವಿ. ಗಾಳಿ ಅಂತ ಹೇಗೆ ಹಿಡಿದು ತೋರಿಸೋದಕ್ಕೆ ಸಾಧ್ಯ ಆಗುತ್ತದೆ? ಬೀಸಿ ತೋರಿಸಬೇಕೇ ಹೊರತುನುವೆ ಹಿಡಿದು ತೋರಿಸೋದಕ್ಕೆ ಆಗುವಂಥದ್ದಲ್ಲ. ಆ ರೀತಿ ಬ್ರಹ್ಮವಸ್ತು ನಮ್ಮ ಜೀವಾಳವಾಗಿರುವುದನ್ನು ನಾವು ಪ್ರತ್ಯೇಕಿಸಿ ಹೇಳುವಂಥದ್ದು ಹೇಗೆ? ಉದಾಹರಣೆಗೆ, ಎಲ್ಲವನ್ನು ನೋಡುವ ಕಣ್ಣನ್ನು ನೋಡುವುದು ಹೇಗೆ? ಎಲ್ಲವನ್ನ ಕೇಳುವ ಕಿವಿಯನ್ನು ಕೇಳುವಂಥದ್ದು ಹೇಗೆ? ಎಲ್ಲವನ್ನೂ ನುಡಿಯುವ ಮಾತನ್ನು ನುಡಿಸುವುದು ಹೇಗೆ? ಆ ರೀತಿ ಎಲ್ಲವೂ ಆಗಿರುವ ಬ್ರಹ್ಮವನ್ನು ಪ್ರತ್ಯೇಕವಾಗಿ ಮಾಡುವಂಥದ್ದು ಹೇಗೆ? ಇದು ಆತ್ಮದ್ರವ್ಯ, ಇದು ವಿಶೇಷವಾದದ್ದು. ನಾವು ಅದು ಎಲ್ಲ ಆಗಿದೆ ಅಂತ ಅರ್ಥ ಮಾಡಿಕೊಂಡಾಗ ಸರಿಯಾಗುತ್ತದೆ. ಹಾಗಲ್ಲದೆ ಒಂದು ಪ್ರತ್ಯೇಕ ಅಂತ ಅಂದುಕೊಂಡ್ರೆ ತಪ್ಪಾಗುತ್ತದೆ. ಈ ಪ್ರತ್ಯೇಕ ಅಂತಂದುಕೊಡದೆಯೇ ನಮಗೆ ರಾಗದ್ವೇಷಗಳು ಉಂಟಾಗುತ್ತವೆ. ಸಮಥಿಂಗ್ ಅದರ್ ದ್ಯಾನ್ ಅಸ್ ಅಂತಂದರೆ, ಇಫ್ ಇಟ್ ಈಸ್ ಗುಡ್ ವಿ ಸ್ಟಾರ್ಟ್ ಲೈಕಿಂಗ್, ಇಫ್ ಇಟ್ ಈಸ್ ಬ್ಯಾಡ್ ವಿ ಸ್ಟಾರ್ಟ್ ಹೇಟಿಂಗ್. ನಮಗದು ಒಳ್ಳೆಯದು ಕೆಡಕು ಅನ್ನೋದು ಗೊತ್ತಾಗೋದು ಹೇಗೆ? ಹೀಗಾಗಿ ಬಹಿರ್ವಸ್ತು ಅಂತಂದರೇ ನಮಗೆ ಒಳಿತು ಅಂತೊಡನೆಯೇ ಅದೆಲ್ಲಿ ಕಳೆದು ಹೋಗುತ್ತದೆಯೋ ಅನ್ನೋ ಭಯ, ಕೆಡಕು ಅಂತೊಡನೆಯೇ ಅದು ನಮ್ಮ ಮೇಲೆ ಎಲ್ಲಿ ಬಿದ್ದು ತೊಂದರೆ ಮಾಡುತ್ತದೆಯೋ ಅನ್ನೋ ಭಯ. ಹೀಗಾಗಿ ಇಷ್ಟ ಅಥವಾ ಅನಿಷ್ಟ ಎರಡೂ ಹೊರಗಿನ ವಸ್ತುವಾದರೆ ಇಷ್ಟ ನಾಶದ ಭಯ, ಅನಿಷ್ಟ ಪ್ರಾಪ್ತಿಯ ಭಯ. ಹೀಗೆ ಈ ಭಯದಿಂದಾಗಿ ನಮಗೆ ಶೋಕದಿಂದಾಗಿ ಮೋಹ ಮಂಕುತನ ಬರುತ್ತದೆ. ಆ ಮಂಕುತನಕ್ಕಿಂತ ದೊಡ್ಡ ತಮಸ್ಸಿಲ್ಲವಲ್ಲ, ಅದಕ್ಕಿಂತ ದೊಡ್ಡ ನರಕ ಯಾವುದು? ಈ ಕಾರಣ ಆತ್ಮವಸ್ತು ಎಲ್ಲವೂ ಆಗಿದೆ, ಅನನ್ವಯ ಅದ್ವಿತೀಯ ಅಂತನ್ನುವಂಥದ್ದು ಗೊತ್ತಾಗುತ್ತದೆ. ಹೀಗಿದ್ದಾಗ ನಾವು ಯಾವ ರೀತಿ ಬಾಳಬೇಕು ಅಂತಂದರೆ, ಎಲ್ಲವೂ ಆತ್ಮವಸ್ತುವಾಗಿದ್ದಾಗ ಹೇಗೆ ಬಾಳಬೇಕು? ಅದಕ್ಕೆ 2 ಮಂತ್ರಗಳನ್ನು ಹೆಚ್ಚು ಕಡಿಮೆ ಒಂದೇ ಅರ್ಥ ಬರುವಂಥದ್ದನ್ನೇ
ಬಹಳ ಚೆನ್ನಾಗಿ ಹೇಳಿದೆ. ಇದು ಭಗವದ್ಗೀತೆಯಲ್ಲಿ ಹೆಚ್ಚು ಕಡಿಮೆ ಹೀಗೀಗೆ ಪುನರುಕ್ತವಾಗಿರುವುದನ್ನು ನೋಡ್ತೀವಿ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋನ ವಿಜುಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ, ಯಾರು ಎಲ್ಲ ಜೀವರಾಶಿಗಳನ್ನು ತನ್ನೊಳಗೇ ನೋಡ್ತಾನೋ ಅದು ಪಶ್ಯತಿ ಅಲ್ಲ ಅನುಪಶ್ಯತಿ ಎನ್ನುವಂಥ ಒಂದು ಉಪಸರ್ಗ ಇದೆ ನೋಡಿ. ಅನುಪಶ್ಯತಿ ಅಂದರೆ ಮತ್ತೆ ಮತ್ತೆ ನೋಡ್ತಾನೋ ಅಂತ. ಯಾವಾಗಲೂ ಒಮ್ಮೆ, ಜನ್ಮದಲ್ಲೊಮ್ಮೆ, ಅಮಾವಾಸ್ಯೆಗೊಮ್ಮೆ, ಪೂರ್ಣಿಮೆಗೊಮ್ಮೆ, ದೀಪಾವಳಿಗೊಮ್ಮೆ, ಯುಗಾದಿಗೊಮ್ಮೆ ಅಲ್ಲ, ಸಂತತವಾಗಿ ತನ್ನಲ್ಲಿ ಎಲ್ಲವನ್ನ, ಎಲ್ಲದರೊಳಗೆ ತನ್ನನ್ನು, ಸರ್ವಾಣಿ ಭೂತಾನಿ ಆತ್ಮನಿ ಸರ್ವಭೂತೇಷು ಚ ಆತ್ಮಾನಂ ಅನುಪಶ್ಯತಿ ತತೋನ ವಿಜುಗುಪ್ಸತೆ. ಆಗ ಅವನು ಯಾವುದನ್ನು ಅಸಹ್ಯ ಮಾಡಿಕೊಳ್ಳಲ್ಲ ಅಂತ. ಜುಗುಪ್ಸೆಗೆ ಆಚಾರ್ಯಗಳು ಅನೇಕ ಅರ್ಥಗಳನ್ನು ಮಾಡ್ತಾರೆ. ಮಧ್ವಾಚಾರ್ಯರು ಬರೀತಾರೆ, ನ ವಿಜುಗುಪ್ಸತೆ ಅಂತಂದರೆ ತನ್ನನ್ನು ಪ್ರತ್ಯೇಕಿಸಿ ಕಾಪಾಡಿಕೊಳ್ಳೋಕ್ಕೆ ನೋಡಲ್ಲ. ಹಿ ವಿಲ್ ನೆವರ್ ಟ್ರೈಸ್ ಟು ಐಸೋಲೇಟ್ ಹಿಮ್ಸೆಲ್ಫ್ ಫ್ರಮ್ ದಿ ಸರೌಂಡಿಂಗ್ಸ್ ಅಂತ. ತಾನು ಎಲ್ಲದರ ಜೊತೆಗೆ ಬೆರೆತಿರ್ತಾನೆ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅನ್ನುವ ಗೀತಾ ವಾಕ್ಯ ಇದನ್ನೇ ಹೇಳ್ತಾ ಇದೆ ಅಂತ. ಎಲ್ಲ ಜೀವ ಬ್ರಹ್ಮೈಕ್ಯ ಅಂತ ಅರ್ಥ, ಜಗಜ್ಜೀವೇಶ್ವರ ಸಮಾಹಾರ ಅಂತನ್ನುವ ಅರ್ಥ. ಹೀಗೆಲ್ಲ ಇರುವುದರಿಂದ ಅವನಿಗೆ ನಿಜವಾಗಿ ಸರ್ವದರ್ಶನ ಸಮದರ್ಶನ ಅನ್ನುವ ಹೆಸರು ಬರುತ್ತದೆ ಅಂತ. ಅದರಿಂದಲೇ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ. ಆತ್ಮೌಪಮ್ಯೇನ ತನ್ನಂತೆ ಎಲ್ಲವನ್ನ ಯಾರು ನೋಡ್ತಾನೆ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಇದೆಯಲ್ಲ, ಆ ಅರ್ಥದಲ್ಲಿ ಕ್ರಿಸ್ತ ಬೈಬಲ್ನಲ್ಲಿ ಹೇಳಿರುವುದನ್ನೂ ನಿನ್ನ ನೆರೆಮನೆಯವನನ್ನು ನಿನ್ನಂತೆ ಪ್ರೀತಿಸು ಅಂತ. ನಮ್ಮ ವೇದ ಹೇಳುತ್ತದೆ ನೆರೆಮನೆಯವನು ಯಾರು, ಹೊರೆಮನೆಯವನು ಯಾರು, ಅದೆಲ್ಲವೂ ಒಂದೇ ಬ್ರಹ್ಮವಸ್ತು. ನೀನು ಅಲ್ಲಿದ್ದೀಯಾ, ನಿನ್ನೊಳಗೆ ಅವನಿದ್ದಾನೆ, ಅದು ಕಾಣುವಂಥದ್ದು ಅಂತ ಹೇಳ್ತಾ ಇದೆ. ಹೀಗಾಗಿ ಒಮ್ಮೆ ಬ್ರಹ್ಮವು ದೊಡ್ಡದು ಅಂತಾದಾಗ ಜಗತ್ತು ಅದೇ ಆದ ಕಾರಣ ಅದರೊಳಗೆ ಬ್ರಹ್ಮವನ್ನು, ಬ್ರಹ್ಮದೊಳಗೆ ಜಗತ್ತನ್ನು ಕಾಣಬೇಕು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ. ವಿಜಾನತಃ ವಿಶಿಷ್ಟತೆಯ ಜಾನತಃ, ಚೆನ್ನಾಗಿ ವಿಶೇಷವಾಗಿ ತಿಳಿದವನಿಗೆ ಸರ್ವಾಣಿ ಭೂತಾನಿ ಆತ್ಮೈವ, ಅಸ್ತಿತ್ವ ಇರುವ ಎಲ್ಲವೂ ಕೂಡ ಜೀವ ನಿರ್ಜೀವ ಜಡ ಚೇತನ ಸ್ಥಾವರ ಜಂಗಮ ಅಂತ ಭೇದ ಇಲ್ಲದೆ ಸಮಸ್ತವೂ ಆತ್ಮೈವ ಆತ್ಮವಸ್ತು, ಸ್ಪಂದನಶೀಲವಾದ ಬ್ರಹ್ಮವಸ್ತು ಆಯಿತಲ್ಲ. ಆಗ ತತ್ರ ಕೋ ಮೋಹ ಕಶೋಕ ಏಕತ್ವಂ ಅನುಪಶ್ಯತಃ. ಮತ್ತು ಅನುಪಶ್ಯತಃ ಆ ಏಕಂ ಸತ್ ಅನ್ನುವಂಥದ್ದನ್ನು, ತದೇಕಂ ಸತ್ ಅನ್ನುವುದನ್ನು ಮತ್ತೆ ಮತ್ತೆ ನೋಡ್ತಾ ಇದ್ದಾಗ ಮೋಹ ಎಲ್ಲಿ, ಶೋಕ ಎಲ್ಲಿ? ಇನ್ನೊಂದು ವಸ್ತು ಇದ್ದಾಗಲೇ ತಾನೇ ಭಯ. ದ್ವಿತೀಯ ದ್ವೈ ಭಯಂ ಭವತಿ ಅನ್ನುವ ಮಾತು ಉಂಟು. ಅದು ಇಲ್ಲದರ ಸ್ಥಿತಿಯನ್ನು ನಾವು ಕಾಣಬೇಕು ಅಂತ. ಅಂದರೆ ಉಪನಿಷತ್ತು ಬಹಳ ಚೆನ್ನಾಗಿ ವಿಶ್ವಾತ್ಮ ಭಾವವನ್ನು ಹೇಳ್ತಾ ಇದೆ. ನಿಜವಾಗಿ ಜಗತ್ತಿನಲ್ಲಿ ಯೂನಿವರ್ಸಾಲಿಟಿ ಎನ್ನುವುದು ಸನಾತನ ಧರ್ಮದ ಪ್ರಸಾದವಾಗಿಯೇ ಜಗತ್ತಿಗೆ ಬಂದಿರುವುದು, ಇನ್ನು ಎಲ್ಲಿಯೂ ಕಾಣುವಂಥದ್ದಲ್ಲ. ಆದರೆ ಇದನ್ನು ಹೇಳಿಕೊಳ್ಳೋದಕ್ಕೆ ನಮ್ಮ ಹೇಡಿ ಗಣತಂತ್ರ ಇವತ್ತು ಸಿದ್ಧವಾಗಿಲ್ಲ. ಆ ನಮ್ಮ ಅತ್ಯಂತ ಅಯೋಗ್ಯನಾದಂತಹ ನಿರ್ವೀರ್ಯ ನಿಸ್ತೇಜ ಆದಂಥ ಸ್ಪೈನ್ಲೆಸ್ ನಮ್ಮ ಪ್ರಧಾನಮಂತ್ರಿ ಇದಾನಲ್ಲ, ಅದನ್ನು ಏನನ್ನಬೇಕು ಅಂತ ಗೊತ್ತಾಗೋದಿಲ್ಲ. ಆತನಿಗೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ನೋಡಿದರೆ ಗೊತ್ತಾಗುತ್ತೆ. ಪಾಕಿಸ್ತಾನ ಅಷ್ಟು ಅವಮಾನ ಮಾಡ್ತಾ ಇದೆ, ಅಷ್ಟು ಅನ್ಯಾಯ ಮಾಡ್ತಾ ಇದೆ, ಸುಮ್ಮನೆ ಕೂತಿರುವಂಥದ್ದು. ಯಾರನ್ನೋ ಪ್ರೀತಿಸ್ತೀನಿ ಅಂತ. ಇದು ಏಕತ್ವಂ ಅನುಪಶ್ಯತಃ ಅಲ್ಲ, ಇದು ಭಯಮೇವ ಅನುಪಶ್ಯತಃ ಲಾಭಮೇವ ಅನುಪಶ್ಯತಃ ಅಂತ ಆಗಿರುವಂಥದ್ದು. ತೇಜಸ್ಸು ವರ್ಚಸ್ಸನ್ನು ಇಟ್ಟುಕೊಂಡು ಹೋಗಬೇಕು, ಅನ್ಯಾಯವನ್ನು ದುಷ್ಟತೆಯನ್ನು ದಮನ ಮಾಡಬೇಕೇ ಹೊರತು ಶಿಷ್ಟತೆಯನ್ನು ಉಳಿತನ್ನು ಅಲ್ಲ. ಹಾಗಿರುವಂಥವನಿಗೆ ಭಯ ಶೋಕ ಮೋಹಗಳು ಇಲ್ಲ ಅಂತ. ಇದು ಉಪನಿಷತ್ತಿನ ಮಹಾಪ್ರಸಾದ ರೂಪವಾದ ಸಂದೇಶ. ಏಕೆಂದರೆ ನಮಗೆ ಹೆಚ್ಚೆಚ್ಚಾಗಿ ಸಂಕೋಚ ಮುಜುಗರಗಳು ಕಾಡೋದೇನೆಂದರೆ ಅವರು ಹೊಸಬರು, ಅವರು ಬೇರೆಯವರು ಅಂತನ್ನೋದ್ರಿಂದ. ಅವರಲ್ಲಿ ಏನು ಸಾಮಾನ್ಯಾಧಿಕರಣ ಅಂತ ಏನು ಉಂಟು, ಸಾಮಾನಾಧಿಕರಣ್ಯ ಅಂತ ಯಾವುದುಂಟು ಅದನ್ನು ನೋಡೋದಕ್ಕೆ ನಮಗೆ ಎಷ್ಟೋ ಬಾರಿ ನಮ್ಮ ರಾಗದ್ವೇಷಗಳು ಅಡ್ಡಿ ಬರ್ತವೆ. ನಮ್ಮ ಕಂಡೀಷನಿಂಗ್ ಅಂತೀವಲ್ಲ, ನಮ್ಮ ಸಿದ್ಧ ಮನಸ್ಸು ಬದ್ಧ ಮನಸ್ಸು ಅವುಗಳ ಅಡ್ಡಿ ಬರ್ತವೆ. ಅದನ್ನು ಮೀರಿ ಕಾಣಬೇಕು. ಇದಕ್ಕೆ ಒಂದು ಸ್ವಲ್ಪ ಸಾಹಸ ಬೇಕು. ಇಲ್ಲಿ ಒಂದು ತಪ್ಪಾದರೆ ಪರವಾಗಿಲ್ಲ, ಮುಂದೆ ಹೋಗೇನು ಅಂತ. ಏನಾಗಿದೆ, ನಮ್ಮ ದೇಶದಲ್ಲಿ ಈ ತಪ್ಪಿನ ಬಗ್ಗೆ ತುಂಬ ದೊಡ್ಡ ಅಪರಾಧ ಪ್ರಜ್ಞೆ ಉಂಟು. ವಿ ಫ್ರೌನ್ ಅಪಾನ್ ಟೂ ಮಚ್
ಆನ್ ದೀಸ್ ಥಿಂಗ್ಸ್. ಆದರೆ ಬೇರೆ ದೇಶಗಳಲ್ಲಿ ಆ ಮಟ್ಟಕ್ಕೆ ಇಲ್ಲ. ಅದರಿಂದಾಗಿ ಒಂದು ಸ್ವಲ್ಪ ಸಾಹಸ ಬೆಳೆದಿದೆ. ಮಕ್ಕಳಿಗೊಂದು ಆಟದ ಸಾಮಾನು ಕೊಟ್ಟರೆ ಎಲ್ಲಿ ಮುರಿದು ಬಿಡ್ತೀವೋ ಅಂತ ಶೋಕೇಸಲ್ಲಿ ಇಟ್ಬಿಡ್ತೀವಿ. ಅದು ಆಟದ ಸಾಮಾನಲ್ಲ, ಅದು ಕಾಟದ ಸಾಮಾನು. ಪಾಪ ಕಣ್ಣು ಕೆಣಕ್ತಾ ಇರ್ತದೆ. ಹೋಗಲಿ, ನಮಗೆ ಸಂಪನ್ಮೂಲ ಇಲ್ಲ ಅಂತಂದರೆ ನಮ್ಮ ಅಂತಸ್ತಿನದಾದರೂ ಕೊಡಿಸ್ತೀವ, ಅದು ಕೊಡಿಸೋದಿಲ್ಲ. ಬೇರೆಯವರ ಮುಂದೆ ನಮ್ಮ ಮಗುವಿಗೆ ದೊಡ್ಡ ಸಾಮಾನು ಕೊಡಿಸಿದ್ದೀವಿ ಅಂತ ಹೆಸರಿರಬೇಕು. ಆದರೆ ಆ ದೊಡ್ಡ ಸಾಮಾನನ್ನು ಅದೆಂದೂ ಮುಟ್ಟಬಾರ್ದು. ಈ ರೀತಿಯಾಗಿ ಮಾಡಿಬಿಡ್ತೀವಿ. ಪುಸ್ತಕ ಓದಿದ್ರೆ ಮಾಸ ಹೋಗ್ಬಿಡ್ತದೆ ಅಂತ ಅದನ್ನು ಶೋಕೇಸ್ನ ಅಂದ ಅಲಂಕಾರ ಮಾಡಿಬಿಡ್ತೀವಿ. ಹೀಗೆ ಮಾಡುವಂಥದ್ದಲ್ಲ. ಸಾಹಸ ಪ್ರವೃತ್ತಿ ಬೇಕು ಅಂತಂದರೆ ರಚನಾತ್ಮಕವಾದ ಸಾಹಸ ಪ್ರವೃತ್ತಿ ಎನ್ನುವಂಥದ್ದು, ಇದೆಲ್ಲಕ್ಕೂ ಕೂಡ ಧ್ವನಿ ಇರುವಂತೆ ವೇದ ಹೇಳ್ತಾ ಇದೆ. ಆಮೇಲೆ ಮುಂದಿನ ಮಂತ್ರವನ್ನು ನಾವು ನೋಡಬಹುದು. ಆ ಪರವಸ್ತು ಬ್ರಹ್ಮವಸ್ತು ಸೋಪಾಧಿಕವಾಗಿ ಈಶ್ವರ ಅಂತ, ಕರ್ಮಾಧ್ಯಕ್ಷ ಅಂತ ಆಗ್ತಾನೆ. ಅಂದರೆ ಎಲ್ಲವೂ ಆಗಿರುವಂತಹ ಬ್ರಹ್ಮವಸ್ತು ಒಂದು ಆಕಾರವನ್ನು ತಾಳಿ ಸೃಷ್ಟಿಯನ್ನು, ಇನ್ನೊಂದು ಆಕಾರವನ್ನು ತಾಳಿ ಸ್ಥಿತಿಯನ್ನು, ಮತ್ತೊಂದು ಆಕಾರವನ್ನು ತಾಳಿ ದೈವವನ್ನು, ಮತ್ತಿನ್ನೆಷ್ಟೆಷ್ಟೋ ಆಕಾರಗಳನ್ನು ತಾಳಿ ಮಿಕ್ಕೆಲ್ಲ ಆಗುಹೋಗುಗಳನ್ನು ನಡೆಸುತ್ತದೆ. ಮತ್ತು ನಮ್ಮೊಳಗೂ ಇದ್ದು ಅದು ಎಲ್ಲ ಚಟುವಟಿಕೆಯನ್ನು ಮಾಡಿಸುತ್ತದೆ ಅನ್ನುವ ಅರ್ಥದಲ್ಲಿ ಆ 8ನೇ ಮಂತ್ರ ಬರುತ್ತದೆ. ಸಪರ್ಯಗಾ ಚುಕ್ರಂ ಅಕಾಯಂ ಅವರಣಂ ಅಸ್ನಾವಿರಗಂ ಶುದ್ಧಂ ಅಪಾಪಂ ಅಪಾಪವಿದ್ಧಂ ಕವಿರ್ಬನೀಷಿ ಪರಿಭೂ ಸ್ವಯಂಭೂರ್ ಯಾಥಾ ತತ್ಯತೋ ಅರ್ಥಾನ್ ವ್ಯದದಾತ್ ಶಾಶ್ವತೀಭ್ಯ ಸಮಾಭ್ಯ. ಆ ಪರಮಾತ್ಮ ಸಪರ್ಯಗಾತ್, ಎಲ್ಲವನ್ನೂ ಮೀರಿರುವಂಥದ್ದು, ಎಲ್ಲವನ್ನೂ ಆವರಿಸಿಕೊಂಡಿದೆ. ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಹೇಳಿದಂತೆ ಹಾಗಿರುವಂಥದ್ದು. ಮತ್ತು ಶುಕ್ರಂ, ದೇದೀಪ್ಯಮಾನವಾದದ್ದು, ಧಗಧಗಿಸುವಂಥದ್ದು, ತೇಜಸ್ವಿ ಆದದ್ದು ಅಂತ. ಶುಕ್ರ ಯಾವುದು ನಮಗೆ ಗ್ರಹ ಫಳಫಳ ಹೊಳೆಯುತ್ತಾ ಆಕಾಶದಲ್ಲಿ ದರ್ಶನವನ್ನು ಕೊಡುತ್ತದಲ್ಲ, ಬೆಳ್ಳಿ ಅಂತಲೇ ಕನ್ನಡದಲ್ಲಿ ಕರಿತೀವಲ್ಲ, ಆ ಹೊಳೆಯುವಿಕೆ ಆ ರೀತಿಯಾದ ಕಾಂತಿ ಇರುವಂಥದ್ದು. ಮತ್ತು ಅಕಾಯಂ ಅವರಣಂ ಅಂತ, ಅದು ದೇಹಾತೀತವಾದದ್ದು. ಇಟ್ಸ್ ಬಿಯಾಂಡ್ ಫಾರ್ಮ್. ಇಟ್ಸ್ ನಾಟ್ ಜಸ್ಟ್ ಫಾರ್ಮ್ಲೆಸ್, ಇಟ್ ಈಸ್ ಬಿಯಾಂಡ್ ಫಾರ್ಮ್. ಇಟ್ಸ್ ನಾಟ್ ನೇಮ್ಲೆಸ್, ಇಟ್ ಈಸ್ ಬಿಯಾಂಡ್ ನೇಮ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ನೇಮ್ಲೆಸ್ ಫಾರ್ಮ್ಲೆಸ್ ಅಂತಂದಾಗ ಅದರ ಅನಸ್ತಿತ್ವವನ್ನು ಹೇಳ್ತಾ ಇದ್ದೀವ ಅನ್ನುವ ಅರ್ಥ ಬಂದುಬಿಡುತ್ತೆ. ಹಾಗಲ್ಲ, ಬಿಯಾಂಡ್ ನೇಮ್ಸ್ ಆ್ಯಂಡ್ ಬಿಯಾಂಡ್ ಫಾರ್ಮ್ಸ್ ಅಂತ. ನಾಮ ರೂಪ ಮೀರಿದಂಥದ್ದು, ನಾಮಧೇಯ ರೂಪಧೇಯಗಳಿಗೆ ಅತೀತವಾದದ್ದು ಅನ್ನುವ ಅರ್ಥ ಅಲ್ಲಿ ಕಾಣಿಸುತ್ತದೆ. ಮತ್ತು ಅಸ್ನಾವಿರಗಂ ಅಂತ, ಅದು ಸ್ನಾಯು ಮೊದಲಾದಂಥವನ್ನು ಯಾವುದನ್ನು ಹೊಂದದೇ ಇರತಕ್ಕಂಥದ್ದು. ಯಾವುದೇ ದೇಹ ಇಲ್ಲ ಅಂತಂದ ಮೇಲೆ ಇದನ್ನು ಯಾಕೆ ಕೇಳಬೇಕು? ಒಂದನ್ನು ಹಲವು ಮಾತುಗಳಲ್ಲಿ ಹೇಳಿದರೆ ನಮಗೆ ಅರ್ಥಪುಷ್ಟಿ ಒದಗುತ್ತದೆ. ಆ ರೀತಿಯಾಗಿ ಅವನ ಕಣ್ಣಿಲ್ಲ, ಕೈ ಇಲ್ಲ, ಕಿವಿ ಇಲ್ಲ, ಕಾಲಿಲ್ಲ, ದೇಹ ಇಲ್ಲ ಅಂದರೆ, ಒಂದು ದೇಹ ಇಲ್ಲ ಅಂದರೆ ಸಾಕಾಗ್ತಿತ್ತಲ್ಲ, ಇಷ್ಟೆಲ್ಲ ಯಾಕೆ ಬೇಕು ಅನ್ನುವ ಲೆಕ್ಕಾಚಾರ ಅಲ್ಲ ಉಪನಿಷತ್ತು ಭಾವಗರ್ಭಿತವಾಗಿ ಹೇಳೋದಕ್ಕೆ ಹೊರಟಿದೆ. ಆಮೇಲೆ ಶುದ್ಧಂ, ಅದು ನಿರ್ಮಲವಾದದ್ದು. ಶುದ್ಧಂ ಅಪಾಪವಿದ್ಧಂ, ಅದು ಪಾಪವೇ ಇಲ್ಲದೆ ಇರತಕ್ಕಂಥದ್ದು, ಅವಿದ್ಧವಾದದ್ದು, ಬಾಧೆಯಿಂದ ಕೂಡಲದೇ ಇರತಕ್ಕಂಥದ್ದು. ಮತ್ತು ಅಂಥದ್ದು ಏನಾಗಿದೆ, ಕವಿ ಅಂದರೆ ಕಲ್ಪನಾಶಾಲೀನವಾದದ್ದು, ಕ್ರಾಂತ ದೃಷ್ಟಿಯನ್ನು ಹೊಂದಿರತಕ್ಕಂಥದ್ದು, ರಸಭಾವಮಯವಾಗಿರುವಂಥದ್ದು, ಆರ್ದ್ರವಾದದ್ದು ಅಂತ. ಕವರು ವರ್ಣೆ ಅನ್ನುವ ಧಾತುವಿನಿಂದ ವರ್ಣನೀಯವಾದದ್ದು, ನವನವೀನತೆಯನ್ನು ಹೊಮ್ಮಿಸುವಂಥದ್ದು ಆ ಪರಬ್ರಹ್ಮವಸ್ತು. ಮನೀಷಿ, ಜ್ಞಾನವಾದದ್ದು, ಜ್ಞಾನಸ್ವರೂಪವಾದದ್ದು, ವಿವೇಚನಶೀಲವಾದದ್ದು, ಕಾರ್ಯದಕ್ಷವಾದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಪರಿಭೂಹು ಅಂತಂದರೆ ಎಲ್ಲ ಕಡೆಯಲ್ಲಿಯೂ ಇರಬಲ್ಲಂಥದ್ದು, ಯಾವುದನ್ನು ಆಮ್ನಿ ಪ್ರೆಸೆಂಟ್ ಅಂತ ಕರೀತಾರಲ್ಲ, ಸರ್ವ ಕ್ಷಮತ್ವ ಮತ್ತು ಸರ್ವಾಸ್ತಿತ್ವ ಇರುವಂಥದ್ದು. ಮತ್ತು ಸ್ವಯಂಭೂಹು, ತನ್ನಿಂದ ತಾನೇ ಆದದ್ದು, ಅದು ಅನ್ಯ ನಿರ್ಮಿತವಲ್ಲ, ಅದು ಸ್ವಯಂಭೂ, ತನ್ನಿಂದ ತಾನೇ ಆದದ್ದು. ಮತ್ತು ಯಾಥಾತಥ್ಯತೋ ಅರ್ಥಾನ್ ವ್ಯದಧಾತ್, ಯಥಾರ್ಥವಾಗಿ ಜಗತ್ತು ಹೇಗೆ ನಡೆಯಬೇಕೋ ಹಾಗೆ ಶಾಶ್ವತೀಭ್ಯ ಸಮಾಭ್ಯ, ಎಷ್ಟು ಅನಂತ ಕಾಲ ಜಗತ್ತು ಹೇಗೆ ನಡೆಯಬೇಕೋ ಆ ರೀತಿಯಾಗಿ ನಡೆಸ್ತಾ ಇದೆ ಅಂತ. ಈ ಜಗತ್ತು ಅನಾದಿ ಅನಂತ. ವೇದಾಂತದಲ್ಲಿ ಷಡಾನಾದಯ ಅಂತಾರೆ. ಜೀವ, ಜಗತ್ತು, ಬ್ರಹ್ಮ ಮತ್ತು ಈ ಜೀವ ಜಗತ್ತುಗಳನ್ನು ಬಂಧಿಸಿರ್ತಕ್ಕಂಥ ಅವಿದ್ಯೆ, ಆಮೇಲೆ ಈ ಜೀವ ಜಗತ್ತುಗಳ ದ್ವಂದ್ವದಿಂದ ಬಿಡುಗಡೆಯಾಗುವಂಥ ಒಂದು ಆನಂದಾನುಭವದ ಪರಾಕಾಷ್ಠೆಯನ್ನು ತಂದುಕೊಡುವ ವಿದ್ಯೆ, ಆಮೇಲೆ ಇದರ ಫಲವಾಗಿ ಬರುವಂತಹ ಆನಂದ, ಇವು ಆರೂ ಕೂಡ ಅನಾದಿ ಅನಂತ ಅಂತಿರತಕ್ಕಂಥದ್ದು. ಹೀಗಾಗಿ ನಾವು ಜೀವನ್ಮುಕ್ತರಾದರೂ ನಮ್ಮ ಪಾಲಿಗೆ ಜಗತ್ತು ಇಲ್ಲ ಅಂದರೂ ಮಿಕ್ಕವರ ಪಾಲಿಗೆ ಜಗತ್ತು ಇದ್ದೇ ಇರುತ್ತದೆ.
ಅದು ಮುಗಿಯುವಂಥದ್ದಲ್ಲ. ಹೀಗಾಗಿ ಇಷ್ಟು ವ್ಯವಸ್ಥಿತವಾಗಿ ಇದನ್ನು ನಡೆದುಕೊಂಡು ಹೋಗುವಂತೆ ಮಾಡಿದೆಯಲ್ಲ. ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರಚತುರನಾರ್ ಕಾಲದಿಂದೆ ಮಾಸದ ವಿಚಿತ್ರ ವ್ಯಸಪನಾರ್ ಅಂತ DVG ಹೇಳ್ತಾರಲ್ಲ. ಇಷ್ಟು ಅಮೋಘವಾದ ಅನೂಹ್ಯವಾದಂಥದ್ದನ್ನು ಮಾಡಿರತಕ್ಕಂಥದ್ದು ಅದು. ಹೀಗಾಗಿ ಅನಂತ ಕೋಟಿ ಕಾಲ ನಡೆಯುವಂತೆ ಮಾಡಿಕೊಂಡು ಹೋಗ್ತಾ ಇದೆ. ಇಂಥ ಒಂದು ಪರವಸ್ತುವನ್ನು ಪರತತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಗೌರವಿಸಬೇಕು ಅನ್ನುವ ದೃಷ್ಟಿಯಿಂದ ಹೇಳಿದೆ. ಅಂದರೆ ಆತ್ಮವಸ್ತುವನ್ನು ಹೇಳಿ ಆಯಿತು, ಜಗತ್ತಿನಲ್ಲಿ ಬಾಳಬೇಕಾದ ಬಗೆಯನ್ನು ಹೇಳಿ ಆಯಿತು, ನನ್ನೊಳಗೆ ಜಗತ್ತನ್ನು, ಜಗತ್ತಿನೊಳಗೆ ನನ್ನನ್ನು, ಎಲ್ಲರೊಳಗೆ ತನ್ನನ್ನು, ತನ್ನರೊಳಗೆ ಎಲ್ಲನ್ನು ಕಾಣುವಂಥದ್ದು ಆಯಿತು. ಇನ್ನು ಇದೆಲ್ಲಕ್ಕೂ ಅಸ್ಥಿಭಾರವಾದಂಥ ಕರ್ಮಾಧ್ಯಕ್ಷ ಅನ್ನುವ ಈಶ್ವರ ಸ್ವರೂಪ ಏನು ಅಂತ ಅದನ್ನು ಕೂಡ ಇದು ಹೇಳಾಯಿತು. ಇನ್ನು ಜಗತ್ತಿನಲ್ಲಿ ಬಾಳುವಾಗ ನಾವು ಮಾಡಿಕೊಳ್ಳುವ ಪ್ರಮಾದ ಎಂಥದ್ದು ಅನ್ನುವುದು ಅದನ್ನು ಬಹಳ ಚೆನ್ನಾಗಿ 3 ಮಂತ್ರಗಳಲ್ಲಿ ನಾವು ನೋಡ್ತೀವಿ. ಆ 3 ಮಂತ್ರಗಳು ತುಂಬ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿವೆ ವೇದಾಂತ ಪ್ರಪಂಚದಲ್ಲಿ. ವಿದ್ಯೆ ಅವಿದ್ಯೆ ಅದಕ್ಕೆ ಸಂಬಂಧಪಟ್ಟ 3 ಮಂತ್ರಗಳು, ಸಂಭೂತಿ ಅಸಂಭೂತಿ ಅದಕ್ಕೆ ಸಂಬಂಧಪಟ್ಟ 3 ಮಂತ್ರಗಳು. ಆದರೆ ಅಷ್ಟು ದೊಡ್ಡ ರಣರಣ ಚರ್ಚೆ ಬೇಕಿರಲಿಲ್ವೇನೋ ಅಂತ ಅನಿಸುತ್ತದೆ. ಇದೇನು ತುಂಬ ದೊಡ್ಡ ತೊಡಕಲ್ಲ, ಆದರೂ ಆಗಿದೆ. ಹಾಗಾಗಿ ಈಗ ಭಾಷ್ಯಕಾರರ ಕೆಲವು ಮಾತುಗಳನ್ನು ಭಿನ್ನವಾಗಿ ಅರ್ಥ ಮಾಡೋದಕ್ಕೆ ಹೋದರೆ ಅದನ್ನು ತಪ್ಪಾಗಿ ಯಾರೂ ಅಂದುಕೊಳ್ಳಬಾರದು. ಕಾರಣ ತಾತ್ಪರ್ಯದಿಂದ ಆಚಾರ್ಯರುಗಳ ಮಾತುಗಳನ್ನೇ ಹೇಳ್ತಾ ಇರುವುದು, ಅವರ ಮುಖ್ಯಾಶಯಕ್ಕೆ ಖಂಡಿತ ವಿರುದ್ಧವಲ್ಲದ್ದನ್ನು ಹೇಳ್ತಾ ಇರುವಂಥದ್ದು. ಏನಾಗಿದೆ, ಈ ಕರ್ಮ ಮತ್ತು ಜ್ಞಾನ ಇವುಗಳನ್ನು ಕುರಿತು ಚರ್ಚೆ ಮಾಡುವಾಗ ಭಗವದ್ಗೀತೆಯ ಕೃಷ್ಣನ ದೃಷ್ಟಿಕೋನ ಅದು ಹೇಗೋ ಮುಂದೆ ಮರೆಯಾಯಿತು. ಆಮೇಲೆ ನಾವು ಭಗವದ್ಗೀತೆಯ ಕೃಷ್ಣನ ದೃಷ್ಟಿಕೋನದ ಕರ್ಮವನ್ನು ಕಾಣುವುದು ಸ್ವಾಮಿ ವಿವೇಕಾನಂದರ ಕಾಲಕ್ಕೆ. ಅಂದರೆ ಅದು ಎಷ್ಟು ಸಹಸ್ರಮಾನಗಳ ಕಾಲ ಬೇರೊಂದು ರೀತಿಯ ದೃಷ್ಟಿಕೋನ ಬಂದುಬಿಡ್ತು. ಮುಖ್ಯವಾಗಿ ಇದಕ್ಕೆ ಕಾರಣ ಅತಿರೇಕವಾದ ಮಾಡಿದ ಮೀಮಾಂಸಕರು. ಒಂದು ಅತಿಗೆ ಇನ್ನೊಂದು ಅತಿ ಉತ್ತರ ಅಂತ ಹೊರಟ ವೇದಾಂತಿಗಳು. ಮೀಮಾಂಸಕರಲ್ಲಿ ಏನಾಯಿತು, ಕರ್ಮ ಅಂತಂದರೆ ವೈದಿಕವಾದ ಯಜ್ಞಮೂಲವಾದಂಥ ಕರ್ಮಗಳು ಅಂತ ಮಾತ್ರ ಇಟ್ಕೊಂಡ್ರು. ಆದರೆ ಗೀತೆಯಲ್ಲಿ ಹಾಗಿಲ್ಲ. ಗೀತೆಯಲ್ಲಿ ಎಲ್ಲಿಯೂ ಕೂಡ ಕೇವಲ ವೇದೋಕ್ತವಾದಂಥ ಯಜ್ಞಯಾಗಾದಿ ರೂಪವಾದ ಕರ್ಮ ಮಾತ್ರ ಕರ್ಮ ಅಂತ ಹೇಳಿಲ್ಲ. ಅದನ್ನೂ ಸೇರಿಸಿಕೊಂಡಂತೆ ಎಲ್ಲ ಚಟುವಟಿಕೆಗಳನ್ನು ಕರ್ಮ ಅಂತ ಹೇಳಿದ್ದಾರೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ಹ್ಯಕರ್ಮಣಃ ವಿಕರ್ಮಣೋಪಿ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ ಅಂತೆಲ್ಲ ಹೇಳುವಲ್ಲಿ ಕೃಷ್ಣ ವಿಶಾಲವಾದ ಅರ್ಥವನ್ನು ಇಟ್ಟುಕೊಂಡಿದ್ದಾನೆ. ಜೀವನಧರ್ಮಯೋಗದಲ್ಲಿ DVG ಅವರು ಬಹಳ ಚೆನ್ನಾಗಿರುವಂಥ ಒಂದು ಚಾರ್ಟೇ ಕೊಟ್ಟುಬಿಟ್ಟಿದ್ದಾರೆ. ಕರ್ಮಯೋಗಕ್ಕೆ ಅವರು ಸ್ವಧರ್ಮಯೋಗ ಅಂತ ಬಹಳ ಅರ್ಥಪೂರ್ಣವಾದ ಬೇರೊಂದು ಹೆಸರನ್ನು ಇಟ್ಟಿದ್ದಾರೆ. ಕರ್ಮ 2 ಬಗೆಯಾದದ್ದು, ಒಂದು ಸತ್ಕರ್ಮ, ಇನ್ನೊಂದು ದುಷ್ಕರ್ಮ. ಸತ್ಕರ್ಮದಿಂದ ಶ್ರೇಯಸ್ಸು, ದುಷ್ಕರ್ಮದಿಂದ ದುರಿತ, ಇದು ಫಲ ಅಂತ. ಈ ಸತ್ಕರ್ಮ 2 ಬಗೆಯಾದದ್ದು, ಒಂದು ವೈದಿಕ ಮತ್ತೊಂದು ಲೌಕಿಕ. ಈ ವೈದಿಕವೂ ಕೂಡ ಮತ್ತೆ 2 ಬಗೆ, ಸಕಾಮ ಮತ್ತು ನಿಷ್ಕಾಮ. ಇನ್ನು ಈ ಲೌಕಿಕ ಕರ್ಮವೂ ಕೂಡ ಸಕಾಮ ಮತ್ತು ನಿಷ್ಕಾಮ ಅಂತ 2 ತರಹ. ಅಂದರೆ ಸತ್ಕರ್ಮದಲ್ಲಿ ವೈದಿಕ ಇದೆ, ವೈದಿಕದಲ್ಲಿ ದುಷ್ಕರ್ಮ ಯಾವುದೂ ಇಲ್ಲ. ಲೌಕಿಕದಲ್ಲಿ ದುಷ್ಕರ್ಮ ಇರ್ಬೋದು, ಅದನ್ನು ಪ್ರತ್ಯೇಕ ಮಾಡಿಟ್ಟಾಗಿದೆ. ಅಲ್ಲಿ ಮತ್ತೆ ಸಕಾಮ ನಿಷ್ಕಾಮ ಅಂತ ಉಂಟು. ಈಗ ಯಾವುದೋ ಒಂದು ಪ್ರಮೋಷನ್ ಬೇಕಿತ್ತು, ಮಕ್ಕಳು ಬೇಕಿತ್ತು, ಅಥವಾ ಆಯುಷ್ಯ ಬೇಕಿತ್ತು, ಆರೋಗ್ಯ ಬೇಕಿತ್ತು ಅಂತ ಒಂದು ಹೋಮವನ್ನು, ಒಂದು ಪೂಜೆಯನ್ನು ಇತ್ಯಾದಿಯಾಗಿ ಮಾಡುವಂಥದ್ದೆಲ್ಲ ವೈದಿಕವಾದ ಕಾಮ್ಯಕರ್ಮ. ಹಾಗಲ್ಲದೆ ಲೋಕಕ್ಕೆ ಒಳಿತಾಗಲಿ, ಲೋಕಕ್ಕೆಲ್ಲ ಹಿತವಾಗಲಿ ಅಂತನ್ನುವ ದೃಷ್ಟಿಯಿಂದ ಮಾಡುವಂಥ ಒಂದು ಪರ್ಜನ್ಯ ಜಪ ಇದ್ದಿರಬಹುದು. ಕಾರೀರಿಷ್ಟಿ ಅಂತ ಮಾಡ್ತಾರೆ, ಮಳೆ ಬರಲಿ ಅಂತ, ಆ ಥರದ್ದು ಇದ್ದಿರಬಹುದು. ಸೊ ಲೋಕ ಕಲ್ಯಾಣಾರ್ಥವಾಗಿ ಪರಮಾತ್ಮನ ಪ್ರೀತಿಗಾಗಿ ಸಾಮಾನ್ಯವಾಗಿ ನಮ್ಮಲ್ಲಿ ಸಂಕಲ್ಪ ಮಾಡ್ತಾ ಹೇಳ್ತೀವಲ್ಲ, ಅದನ್ನು ಭಗವತ್ ಕೈಂಕರ್ಯ ರೂಪೇಣ ಅಂತನ್ನುವ ಮಾತನ್ನು ಶ್ರೀ ವೈಷ್ಣವರಲ್ಲಿ ಹೇಳುವಂಥದ್ದುಂಟು, ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಸ್ಮಾರ್ತರಲ್ಲಿ ಹೇಳುವಂಥದ್ದುಂಟು, ನಾರಾಯಣ ಪ್ರಿಯತಾಂ ವಾಸುದೇವ ಅಂತ. ಹೀಗೆ ಯಾವ ದೇವರನ್ನ ಯಾವುದನ್ನೇ ಇಟ್ಟುಕೊಳ್ಳಿ ಪರಮಾತ್ಮನ ಪ್ರೀತಿಗಾಗಿ ಅಂತನ್ನುವುದೆಲ್ಲ ನಿಷ್ಕಾಮ ಕರ್ಮ ಅಂತ ಮಾಡುವಂಥದ್ದು ಅಂತ. ಹಾಗೆ ಲೌಕಿಕದಲ್ಲಿ ಕೂಡ ಅಷ್ಟೇ, ಏನೋ ಮುಂದೆ ಎಲೆಕ್ಷನ್ಗೆ ನನಗೆ ಅನುಕೂಲ ಆಗುತ್ತದೆ ಅಂತಂದುಕೊಂಡು ಯಾವುದೋ ಒಂದು ಹಾಸ್ಪಿಟಲ್ ಕಟ್ಟಿಸೋದು. ಈಗಂತೂ ಎಲ್ಲ ಕಡೆಗೆ ಒಂದು
ಆಧಾರ್ ಕಾರ್ಡ್ ಮಾಡಿಸುವಂಥ ಶಿಬಿರಗಳು ನಡೀತಾ ಇವೆಯಲ್ಲ, ಅದನ್ನು ಕೆಲವರು ಸ್ಥಳೀಯವಾದಂಥ ರಾಜಕಾರಣಿಗಳು, ಭಾವಿ ರಾಜಕಾರಣಿಗಳು ಮಾಡಿಸ್ತಾರೆ. ಇದೆಲ್ಲ ಲೌಕಿಕವಾದ ಸಕಾಮ ಕರ್ಮಗಳು. ಹಾಗಲ್ಲದೆ ನಿಷ್ಕಾಮ ಕರ್ಮಗಳು ಉಂಟು. ಯಾವುದೋ ದನ ಕರುಗಳು ನೀರು ಕುಡ್ಕೊಂಡು ಹೋಗಲಿ ಅಂತ ಅರವಟ್ಟಿಗೆಗಳನ್ನು ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಜೈನ ಬಂಧುಗಳು ಆ ಥರದ್ದೆಲ್ಲ ಅಲ್ಲಲ್ಲಿ ನೀರು ಕುಡಿಯೋದಕ್ಕೆ ತಂಪಾದ ನೀರಿನ ವ್ಯವಸ್ಥೆಗಳನ್ನು ಎಲ್ಲ ಮಾಡ್ತಾ ಇರ್ತಾರೆ. ಪ್ರಾಣಿ ದಯಾ ಸಂಘ ಅಂತ ಹೀಗೆಲ್ಲ ಮಾಡ್ತಾರೆ. ಇಂಥವೆಲ್ಲ ಕೂಡ ಲೌಕಿಕ ನಿಷ್ಕಾಮ ಸತ್ಕರ್ಮಗಳು, ಎಲ್ಲವೂ ಒಳಿತಾದಂಥವೇ. ಹೀಗಿದ್ದದ್ದು ಇದು ಭಗವದ್ಗೀತೆಯಲ್ಲಿ ಕಂಡುಬರುವಂಥ ದೃಷ್ಟಿ. ಇದು ವೇದದಲ್ಲಿಯೂ ಕಂಡುಬರುವಂಥ ದೃಷ್ಟಿ. ವೇದದಲ್ಲಿ ಇರುವಂಥದ್ದನ್ನೇ ಕೃಷ್ಣ ಚತು ತಪ್ಪದೇ ಹೇಳಿದ್ದಾನೆ. ಆದರೆ ಮೀಮಾಂಸಕರು ಮಾತ್ರ ಯಜ್ಞಯಾಗಾದಿಗಳನ್ನು ಪ್ರಧಾನವಾಗಿ ಹೇಳುವಲ್ಲಿ ಅದು ಕರ್ಮ ಅಂತ. ಅವರಿಗೆ ಒಂದು ಇದ್ದಿರಬಹುದು, ಏನಂದರೆ ನಾವು ಬೇಕು ಅನ್ನಲಿ ಬೇಡ ಅನ್ನಲಿ ಲೌಕಿಕ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾರಲ್ಲ, ಅದನ್ನು ಯಾಕೆ ನಾವು ಹೇಳೋಣ ಅಂತ. ಅಡುಗೆ ಮಾಡುವ ಪುಸ್ತಕದಲ್ಲಿ ಎಲ್ಲಿಯೂ ಒಲೆ ಹೊತ್ತಿಸಿ ಅಂತ ಹೇಳೋಲ್ಲ, ಅಷ್ಟು ಮಾತ್ರ ಅವ್ರಿಗೆ ಗೊತ್ತೇ ಇರುತ್ತದೆ ಅಂತ ಅಂದುಕೊಂಡು. ಅನ್ನ ಮಾಡಿ ಅಂತ ಹೇಳುವಾಗ ಅಕ್ಕಿ ಆರಿಸ್ಕೊಳ್ಳಿ ಅಂತ ಯಾರೂ ಹೇಳೋಲ್ಲ, ಆರಿಸ್ಕೊಂಡೇ ಇರಬೇಕು, ಶುದ್ಧವಾದ ಪದಾರ್ಥವನ್ನೇ ತರಬೇಕು ಅಂತನ್ನುವುದು. ಹೀಗೆ ಒಂದಕ್ಕೊಂದು ಬರೀತಾ ಹೋದರೆ ಕಷ್ಟವಾದೀತು ಅಂತ. ಆದರೆ ಇಷ್ಟು ಸುಲಭದಲ್ಲಿ ಅವ್ರನ್ನ ಬಿಡೋಕ್ಕಾಗೋಲ್ಲ. ಯಾಕೆಂದರೆ ಬಹಳ ಮುಖ್ಯವಾದ ಕರ್ಮದ ಅಸೀಮ ವ್ಯಾಪ್ತಿಯನ್ನು ಇವರು ಕುಗ್ಗಿಸಿಬಿಟ್ರಲ್ಲ, ಅದು ಆದಂತಹ ಒಂದು ನಷ್ಟ. ಹೀಗಾಗಿ ಈ ಕರ್ಮವ್ಯಾಪ್ತಿಯನ್ನು ಕುಗ್ಗಿಸಿದ್ರಿಂದ ಅವರು ಕರ್ಮವಿಲ್ಲದೆ ಮೋಕ್ಷವೇ ಇಲ್ಲ ಅನ್ನುವಂಥ ಹಠ ಮಾಡಿದ್ರು. ಈ ಕರ್ಮಗಳನ್ನು ಮಾಡುವುದರಿಂದಲೇ, ಅದು ವೈದಿಕ ಕರ್ಮಗಳನ್ನು ಮಾಡುವುದರಿಂದಲೇ, ಅಂದರೆ ದರ್ಶಪೂರ್ಣಮಾಸಾದಿಗಳನ್ನು ಮಾಡುವುದರಿಂದ ಮತ್ತು ಸೋಮ ಸಂಸ್ಥೆಗಳವರೆಗೆ ಪಾಕ ಸಂಸ್ಥೆ, ಹವಿಸ್ ಸಂಸ್ಥೆ, ಸೋಮ ಸಂಸ್ಥೆ ಅಂತ 21 ಪ್ರಕೃತಿ ಯಾಗಗಳು, 106 ವಿಕೃತಿ ಯಾಗಗಳು, ಇವುಗಳನ್ನು ಮೇಲಿಂದ ಮೇಲೆ ಮಾಡಿಕೊಂಡು ಹೋಗ್ತಾ ಇದ್ದರೆ ಆಗ ಅವನಿಗೆ ಮೋಕ್ಷ. ಅದು ಸತ್ತ ಮೇಲೆ ಅಂತಂದಾಗ ಅದು ಎಷ್ಟು ತಲೆಶಿರೋ ಭಾರ ಅಂತೀವಲ್ಲ, ಆ ತರಹ ಆಗಿಬಿಡ್ತದೆ. ಹಾಗಲ್ಲದೆ ಈ ಕರ್ಮಗಳು ಬೇಡ, ಇವು ಇಲ್ಲದೆಯೇ ಮೋಕ್ಷವಾಗುತ್ತದೆ, ಜ್ಞಾನೇಕ ಪಾರಮ್ಯ ಬೇಕು ಅನ್ನುವುದು ವೇದಾಂತಿಗಳ ದೃಷ್ಟಿ. ತುಂಬ ಒಳ್ಳೆಯದು. ಆದರೆ ವೇದಾಂತಿಗಳು ವೇದಗಳಲ್ಲಿ ಮತ್ತು ವೇದ ಸಾರವೇ ಆದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ವ್ಯಾಪಕವಾದ ಕರ್ಮದ ಅರ್ಥವನ್ನು ಮೀಮಾಂಸಕರ ಅರ್ಥದಲ್ಲಿ ತೆಗೆದುಕೊಂಡು ಆ ಕರ್ಮ ಅನ್ನೋದು ಬೇಡ ಅಂತಂದರು. ಆಗ ವೇದಾಂತಿಗಳಲ್ಲೇ ಒಂದಿಷ್ಟು ಒಳಪಂಗಡಗಳು, ಭರ್ತೃ ಪ್ರಪಂಚ, ಭರ್ತೃಹರಿ, ಬೋಧಾಯನ, ಉಪವರ್ಷ ಇತ್ಯಾದಿಗಳೆಲ್ಲ ಇಲ್ಲ, ಒಂದಷ್ಟು ವೈದಿಕವಾದದ್ದು ಬೇಕು, ಒಂದಷ್ಟು ಜ್ಞಾನವೂ ಬೇಕು ಅಂತ ಖಾಜಿ ನ್ಯಾಯವನ್ನು ಮಾಡಿದ್ರು. ಹಾಗಲ್ಲ, ಇವನ್ನ ಪೂರ್ತಿ ಬಿಡಲೇಬೇಕು ಅಂತ ಬಹಳ ಕಠೋರವಾದ ಎಕ್ಸ್ಟ್ರೀಮ್ ಸ್ಟೆಪ್ನಲ್ಲಿ ಈ ವೈದಿಕವಾದ ಯಾಗಗಳಿಂದ ನೇರವಾಗಿ ಮೋಕ್ಷ ಅಲ್ಲ, ಕರ್ಮ ಚಿತ್ತಶುದ್ಧಿಗಷ್ಟೇ. ಚಿತ್ತಶುದ್ಧಿ ಪ್ರಕಾರಾಂತರದಿಂದಲೂ ಆಗಬಹುದು, ಇವೇ ಆಗಬೇಕು ಅಂತ ಎಲ್ಲ, ಜನ್ಮಾಂತರದಲ್ಲಾಗಿದ್ದರೂ ಸಾಕು ಅನ್ನುವಂಥ ದೃಷ್ಟಿಯಿಂದ ಗೌಡಪಾದ, ಶಂಕರ ಇತ್ಯಾದಿಗಳೆಲ್ಲ ಬಂದರು. ಆಮೇಲೆ ಈ ವೇದಾಂತಿಗಳು ಉಪವರ್ಷ ಮೊದಲಾದವರ ದಾರಿಯನ್ನೇ ರಾಮಾನುಜ ಮಧ್ವಾದಿಗಳು ಹಿಡಿದಿದ್ದಾರೆ. ಅವರು ಇದಷ್ಟು ಬೇಕು, ಪೂಜೆಯೂ ಬೇಕು, ಪುರಸ್ಕಾರವೂ ಬೇಕು, ಜ್ಞಾನ ಆಮೇಲೆ ಬರುತ್ತದೆ ಅಂತಂದರು. ಆದರೆ ನೋಡಿ, ದ್ವೈತ ಅದ್ವೈತಾದಿಗಳಲ್ಲಿ ಶಂಕರ, ರಾಮಾನುಜ ಮಧ್ವಾದಿಗಳಲ್ಲಿ ಎಷ್ಟು ಅಭಿಪ್ರಾಯ ಭೇದ ಇದ್ದರೂ ಇವರೆಲ್ಲರೂ ಕರ್ಮ ಅಂತಂದರೆ ಸಂಕುಚಿತ ಅರ್ಥವನ್ನೇ ಮಾಡಿದ್ದಾರೆ. ಭಗವದ್ಗೀತೆಯ ಕೃಷ್ಣನ ವ್ಯಾಪಕವಾದ ಅರ್ಥವನ್ನು ಮಾಡಿಲ್ಲ. ಇದು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಅವರುಗಳಿಗೆ ಮುಖ್ಯವಾಗಿ ಆಚಾರ್ಯರುಗಳಿಗೆ ಇದ್ದದ್ದು ಮೋಕ್ಷೈಕ ದೃಷ್ಟಿ, ಸದ್ಯ ಜಗತ್ತಿಂದ ಬಿಡಿಸಿಕೊಂಡು ಹೋಗೋಣ ಅನ್ನುವಂಥದ್ದಿದ್ದದ್ದು. ಆದರೆ ಕೃಷ್ಣನಿಗೆ ಇನ್ನೂ ವಿಶಾಲವಾದಂಥ ದೃಷ್ಟಿ ಇತ್ತು, ವೇದರ್ಷಿಗಳಿಗೂ ಹಾಗೇ ಇತ್ತು. ಆ ಕಾರಣ ಇವುಗಳನ್ನು ಅರ್ಥ ಮಾಡುವಲ್ಲಿ, ಈ 3 ಮತ್ತು 3 ಶ್ಲೋಕಗಳನ್ನು ಅರ್ಥ ಮಾಡುವಲ್ಲಿ ಒಂದಷ್ಟು ತೊಡಕು ಬಂತು. ಆ ತೊಡಕನ್ನು ಬಿಡಿಸಿಕೊಡುವಂಥ ಕೆಲಸವನ್ನು, ಅವುಗಳ ಸಾರಾಂಶ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಡಿ ವಿ ಜಿಯವರು ಹೇಳಿದ್ದಾರೆ, ಅರ್ವಾಚೀನರು ಹೇಳಿದ್ದಾರೆ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.